ಆಗ್ಬಾರ್ದು. ಎಲ್ರು ಕೂಡ ಜಾಯ್ನ್ ಆಗ್ಬೇಕು. ಎಲ್ರು ಕೂಡ ನಾಲೆಡ್ಜ್ ನ ತಗೊಬೇಕು. ಎಲ್ಲರೂ ಕೂಡ ಒಂದು ದೊಡ್ಡ ಟೀಮ್ ನ ಕಟ್ಟಿ ಒಂದು ನಮ್ಮ ಮೋದಿ ಕೇರ್ ನಲ್ಲಿ ನಮ್ಮ ಕರ್ನಾಟಕ ಟೀಮ್ ತುಂಬಾ ರೆವಲ್ಯೂಷನ್ ಹೊರಟಿದೆ. ಇದರಲ್ಲಿ ದೃಢ ಸಂಕಲ್ಪ ಟೀಮು ಅಂಡ್ ನಾವು ಬೂಟ್ ಕ್ಯಾಂಪ್ ಅಟೆಂಡ್ ಆಗಿರುವಂತಹ ಮೆಗಾ MBA ಎಲ್ಲರೂ ಅಟೆಂಡ್ ಆಗ್ತಿರುವಂತ ಎಲ್ಲರೂ ಕೂಡ ಬೆಳೆದು ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ಪ್ರತಿ ಒಬ್ರು ಕೂಡ ಮಿಸ್ ಆಗ್ಬಾರ್ದು. ಸೊ ಆ ತರ ಕೇರ್ ತಗೊಂಡು ಪ್ರತಿಯೊಬ್ಬರಿಗೂ ಕೂಡ ಲಿಂಕ್ ನ ಕಳಿಸಿ ಎಲ್ಲರನ್ನು ಕೂಡ ಜಾಯಿನ್ ಮಾಡಿಸಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಕಳೆದ 9 ದಿನಗಳಿಂದ ಒಂದು ಅದ್ಭುತವಾದ ಕೋರ್ಸ್ ನ ಅಟೆಂಡ್ ಮಾಡ್ತಾ ಬಂದಿದ್ವಿ. ಪ್ರತಿಯೊಬ್ರು ಕೂಡ ಅದ್ಭುತವಾಗಿ ಒಂದು ನಾಲೆಡ್ಜ್ ನ ತಗೊಳ್ತಾ ಬಂದಿದ್ವಿ. ಆ ನಾಲೆಡ್ಜ್ ನ ಯೂಸ್ ಮಾಡ್ಕೊಂಡು ತುಂಬಾ ರೆವಲ್ಯೂಷನ್ ನಡೀತಿದೆ ಟೀಮ್ ಗಳಲ್ಲಿ. ಸೊ ಅದೇ ರೀತಿ ನೀವ್ ಯಾವ ತರ ತಗೊಂಡ್ರಿ? ಡಿಯರ್ ಲೀಡರ್ಸ್, ನಿಜ ನಾನು ಯಾವ ತರ ತಗೊಂಡಿದ್ದೀನಿ ಅನ್ನೋದನ್ನ ನಾನು ಫಸ್ಟ್ ಶೇರ್ ಮಾಡ್ತೀನಿ. ಮೆಗಾ MBA ಅಂದ್ರೆ ಮೋದಿ ಕೇರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ನಾನು ತಗೊಂಡಿದ್ದೀನಿ. ನಾನು MBA ಮಾಡ್ಬೇಕಾದ್ರೆ ಜಸ್ಟ್ ನನಗೋಸ್ಕರ, ಡಿಯರ್ ಲೀಡರ್ಸ್, ಇದನ್ನ ಕ್ಲಾರಿಟಿ ಆಗಿ ತಿಳ್ಕೊಳ್ಳಿ. ನನಗೋಸ್ಕರ, ನಾನು ಬೆಳೆಯೋದಕ್ಕೋಸ್ಕರ, ನಾನು ಒಬ್ಬ ಬೆಳೆಯೋದಕ್ಕೋಸ್ಕರ ಸೀರಿಯಸ್ ಆಗಿ MBA ಕೋರ್ಸ್ ನ ಅಟೆಂಡ್ ಮಾಡ್ತಿದ್ದೆ. ಅಂಡ್ MBA ಅಟೆಂಡ್ ಮಾಡಬೇಕಾದ್ರೆ 4 ರೂಮಲ್ಲೂ ಕೂಡ ಕ್ಯಾಮ್ರಾ ಇತ್ತು. ಅಲ್ಲಿ ಆತರ ಎಕ್ಸಾಮ್ ಬರೀಬೇಕು. ಆದ್ರೆ ಈ MBA ಮೋದಿ ಕೇರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮೆಗಾ ಮೋದಿ ಕೇರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ನೋಡಿ, 3 ಜನರೇಷನ್ ಇನ್ಕಮ್. ಅಲ್ಲಿ ಜಸ್ಟ್ ನಾನಿರೋವರೆಗೂ ಮಾತ್ರ ಇನ್ಕಮ್. ಆದ್ರೆ ಇದು 300 ವರ್ಷದವರೆಗೂ ನನ್ನ ಫ್ಯಾಮಿಲಿಗೆ ಇನ್ಕಮ್. ಸಂಪೂರ್ಣವಾಗಿ ನಮ್ಮ ಬಡತನ ನಿರ್ಮೂಲನೆ ಮಾಡುವಂತಹ ಒಂದು ಇನ್ಕಮ್ ಕೊಡಿಸುವಂತಹ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ. ಆ ಸಿಸ್ಟಮ್ ಟ್ರೈನಿಂಗ್ ನ ಅಟೆಂಡ್ ಆಗ್ತಿದ್ವಿ. ನಾವು ಯಾವ ತರ ಕ್ಯೂರಿಯಾಸಿಟಿಯಿಂದ ಅಟೆಂಡ್ ಆಗ್ಬೇಕು ಅಂಡ್ ಯಾವ ತರ 100% ಕಮಿಟ್ಮೆಂಟ್ ನ ಕೊಟ್ಟು ಅಟೆಂಡ್ ಆಗ್ಬೇಕು ಅಂತ ನಾವ್ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ಈ ಸಿಸ್ಟಮ್ ನ ಟ್ರೈನಿಂಗ್ ನ ತಗೊಂಡು ಸಂಪೂರ್ಣವಾಗಿ ಮೋದಿ ಕೇರ್ ಬಗ್ಗೆ ಅರ್ಥ ಮಾಡ್ಕೊಂಡು, ಸಂಪೂರ್ಣವಾಗಿ ಮೋದಿ ಕೇರ್ ಸಿಸ್ಟಮ್ ಟ್ರೈನಿಂಗ್ ಬಗ್ಗೆ ಅರ್ಥ ಮಾಡ್ಕೊಂಡು ನಾವು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ಬೋದು. ಡಿಯರ್ ಲೀಡರ್ಸ್, ಇಷ್ಟು ದಿನ ಕಳೆದ ಗೋಪಿ ಸರ್ ಟ್ರೈನಿಂಗ್ ಅಂಡ್ ವೆಂಕಪ್ಪ ಸರ್ ಟ್ರೈನಿಂಗ್ ಅಲ್ಲಿ ವಿಟಮಿನ್ ಎಂ ನಮ್ಗೆ ಮೇಜರ್, ನಾವ್ ಈ ಬಿಸ್ನೆಸ್ ಬರೋದಕ್ಕೆ ಕಾರಣ ಬೆಳೆಯೋದಕ್ಕೆ ಅಂಡ್ ದುಡ್ಡನ್ನ ಮಾಡೋದಕ್ಕೆ ಅಂತ ಒಂದು ಮೈಂಡ್ ಸೆಟ್. ಆ ವಿಟಮಿನ್ ಎಂ ಯಾವ ತರ ಬರುತ್ತೆ ಅನ್ನೋದ್ರ ಬಗ್ಗೆ ಅಂಡ್ ನಮ್ಮ ಮೋದಿ ಕೇರ್ ನಲ್ಲಿ ಇರುವಂತಹ ಟೈಟಲ್ ಯಾವ ತರ ಡೈರೆಕ್ಟ್ ಅಚೀವ್ಮೆಂಟ್ ಮಾಡಬೇಕು, ಸೀನಿಯರ್ ಡೈರೆಕ್ಟ್ ಅಚೀವ್ಮೆಂಟ್ ಮಾಡಬೇಕು, ಈ ತರ ಪ್ರತಿಯೊಂದನ್ನು ಕೂಡ ನಾವು ಟೈಟಲ್ ಯಾವ್ದು ಎಷ್ಟು PV ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದೀವಿ. ಸೊ ಡಿಯರ್ ಲೀಡರ್ಸ್, ಯಾವ ತರ ನೀವ್ ಅರ್ಥ ಮಾಡ್ಕೊಂಡಿದೀರಾ ಅಂಡ್ ಯಾವ ತರ ಸೀನಿಯರ್ ಡೈರೆಕ್ಟರ್ ಆಗೋದಕ್ಕೆ ನೀವ್ ಏನ್ ಮಾಡಬೇಕು ಅಂಡ್ ಟೀಮ್ ಅಲ್ಲಿ ಒಬ್ಬರನ್ನ ಡೈರೆಕ್ಟರ್ ಕ್ರಿಯೇಟ್ ಮಾಡೋದಕ್ಕೆ, ಒಬ್ಬರಿಗೆ ಕಾರಣ ಕೊಡ್ಸೋದಕ್ಕೆ ಅಂಡ್ LPV ನ ಕ್ರಿಯೇಟ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಅಂಡ್ ಯಾವ ತರ ತಿಳ್ಕೊಂಡಿದ್ದೀರಾ ಅಂತ ನೀವು ಶೇರ್ ಮಾಡ್ಬೋದು. ಇಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಇನ್ವೈಟ್ ಮಾಡ್ತೀನಿ. ಅನ್ಮ್ಯೂಟ್ ಆಗುತ್ತೆ, ಶೇರ್ ಮಾಡ್ಕೊಡಿ. ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್. ಯಾವಾಗ್ಲೂ ಅಷ್ಟೇ, ನಾವು ಶೇರ್ ಮಾಡೋದಕ್ಕೆ ಮುಂದೆ ಬಂತು ಅಂತಂದ್ರೆ ಡೆಫಿನೆಟ್ಲಿ ನಾವು ಕೂಡ ಟ್ರೈನರ್ ಆಗ್ಬೋದು, MC ಆಗ್ಬೋದು. ನನಗೂ ಕೂಡ ಈ ಬಿಗ್ಗೆಸ್ಟ್ ಆಪರ್ಚುನಿಟಿನ ನಮ್ಗೆ 6 ಜನ ಕೋರ್ ಲೀಡರ್ ಅಂಡ್ ನಮ್ಮ ರಾಜು ಸರ್ ಕೊಟ್ಟಿರೋದಕ್ಕೆ ಅವ್ರಿಗೆ ಹಾರ್ಟ್ಲಿ ಗ್ರಾಟಿಟ್ಯೂಡ್ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಸಿಗ್ಬೇಕಾ ಈ ಅವಕಾಶ? MC ಮಾಡುವಂತ ಅವಕಾಶ ಸಿಗ್ಬೇಕಾ? ಟ್ರೈನರ್ ಆಗುವಂತಹ ಒಂದು ಆಪರ್ಚುನಿಟಿ ಸಿಗ್ಬೇಕಾ? ಹ್ಯಾಂಡ್ ರೈಸ್ ಮಾಡಿ, ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ. ಶೇರ್ ಮಾಡ್ಕೊಬಹುದು. ಯಾವ ತರ ನೀವು ಅರ್ಥ ಮಾಡ್ಕೊಂಡ್ರಿ? ವಿಟಮಿನ್ ಯಾವ ತರ ವಿಟಮಿನ್ ಎಂ ಯಾವ ತರ ಬರುತ್ತೆ? ಯಾಕಂದ್ರೆ ಪ್ರತಿಯೊಬ್ರು ಕೂಡ ಬಿಸ್ನೆಸ್ ನ ಮಾಡ್ತಿರೋದು ವಿಟಮಿನ್ ಎಮ್ಮಿಗೋಸ್ಕರ. ಆದ್ರೆ ಮೋದಿ ಕೇರ್ ಅಲ್ಲಿ ವಿಟಮಿನ್ ಎಂ ಜೊತೆಗೆ ನಮ್ಗೆ ನಾಲೆಡ್ಜ್ ಯಾವ ತರ, ನಮ್ಗೆ ಏನು ನಾವು ಜೀವನ ನಡೆಸೋದಿಕ್ಕೆ ಯಾವ ತರ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತಿದೆ. ಕಳೆದ 9 ದಿನಗಳಿಂದ ನಿಜವಾಗ್ಲೂ ಮಿರಾಕಲ್. ನಾವು ಮೋದಿ ಕೇರ್ ಸಂಪೂರ್ಣವಾಗಿ ಪ್ರತಿಯೊಬ್ಬ ಈಗ ಜಾಯ್ನ್ ಆಗಿರುವಂತಹ ಕನ್ಸಲ್ಟೆಂಟ್ ಕೂಡ ಈ ಟ್ರೈನಿಂಗ್ ನ ಅಟೆಂಡ್ ಆದ್ರೆ ಸಂಪೂರ್ಣವಾಗಿ 21 ದಿನದಲ್ಲಿ ಅವರು ಟ್ರಾನ್ಸ್ಫಾರ್ಮೇಶನ್ ಆಗಿರ್ತಾರೆ. ಒಬ್ಬ ಗ್ರೇಟ್ ನೆಟ್ವರ್ಕರ್ ಆಗಿರ್ತಾರೆ. ತುಂಬಾ ಮೋದಿ ಕೇರ್ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ತಗೊಂಡಿರ್ತಾರೆ. ಕಂಪ್ಲೀಟ್ ಮೋದಿ ಕೇರ್ ಪಿಕ್ಚರ್ ಯಾವ ತರ ಇದೆ. ಎಕ್ಸಾಂಪಲ್ ನಿನ್ನೆ ಕ್ಲಾಸ್ ಬಗ್ಗೆ ಎಲ್ಲರೂ ಅಟೆಂಡ್ ಆಗಿರ್ತಾರೆ. ಆ ತರ ಸಂಪೂರ್ಣವಾಗಿ ನಾವು ಕೂಡ ಆ ಸ್ಥಾನಕ್ಕೆ ಮುಟ್ಟಬಹುದು. ಸೊ ಈ ಟ್ರೈನಿಂಗ್ ನ ಎಲ್ಲರೂ ಕೂಡ ಸೀರಿಯಸ್ ಆಗಿ ತಗೊಂಡು ಅರ್ಥ ಮಾಡ್ಕೊಂಡು ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬಹುದು. ಇವಾಗ ಗ್ರೇಟ್ ಪೂರ್ಣಿಮಾ ವಿ ಮ್ಯಾಮ್ ಫಸ್ಟ್ ಶೇರಿಂಗ್ ಅನ್ಮ್ಯೂಟ್ ಆಗ್ತಿಲ್ಲ ಮ್ಯಾಮ್. ಸ್ವಾಮಿ ಸರ್ ಅನ್ಮ್ಯೂಟ್ ಆಗ್ತಿಲ್ಲ. ಓಕೆ, ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆಲ್ರೆಡಿ ನನಗೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಅಟೆಂಡ್ ಇದ್ದೀನಿ ಸರ್. ಮೊನ್ನೆ ಗೋಪಿ ಸರ್ ಕೊಟ್ಟಿದ್ದು, ವೆಂಕಟಪ್ಪ ಸರ್ ಕೊಟ್ಟಿದ್ದು ಒಂದೊಂದು ಹೇಗಿತ್ತು ಅಂದ್ರೆ ಒಂದು ಮಗುಗೆ ಪಾಠ ಹೊಡೆದು ಎಬ್ಬಿಡ್ಸಿ ಪಾಠ ಹೇಳ್ದಂಗಿತ್ತು ಸರ್. ಒಂದೊಂದನ್ನು ನಾವ್ ಕಲಿಕೆಗೆ ಫೋಕಸ್, ನಾವು ಆಕ್ಷನ್ ಸೆಕೆಂಡ್ರಿ, ನಾವು ಕಲಿಕೆ ಒತ್ತು ಕೊಟ್ಟಾಗ ಒಂದೊಂದು ಅರ್ಥ ಮಾಡ್ಕೊಂಡು ನಮ್ಗೆ ಏನ್ ಸಿಗುತ್ತೆ ಅನ್ನೋದು ಇದ್ರಲ್ಲಿ ಪೂರ್ತಿಯಾಗಿ MBA ಕೋರ್ಸ್ ಇಂದ ಪ್ರತಿಯೊಂದು ಸಿಗ್ತಾ ಇದೆ ಸರ್ ನಾಲೆಜ್. ಈ ನಾಲೆಜ್ ಇಲ್ದಿರ ನಾವು ಮಾಡಕ್ ಭಾರಿ ಕಷ್ಟ ಆಗುತ್ತೆ. ಒಂದೊಂದು ನಾವು ತಿಳ್ಕೊಂಡಾಗ ನಾವು ಒಂದು ಕಲಿಕೆ ಕೊಟ್ರೆ ನಮ್ ಡೌನ್ಲೈನ್ ಬರೋರಿಗೆ ನಾವು ಒಂದು ಕೋರ್ಸ್ ಮುಖಾಂತರ ನಾವು ಒಬ್ರಿಗೆ ಹೇಳ್ಕೊಡೋದಕ್ಕೂ ಈಸಿ ಆಗುತ್ತೆ.
ಏನಕ್ಕೆ ಅಟೆಂಡ್ ಆಗ್ಬೇಕು ಅನ್ನೋದು ಇದರಿಂದ ಎಲ್ಲಾರ್ಗು ಗೊತ್ತಾಗುತ್ತೆ ಸರ್. ನಿಜವಾಗ್ಲೂ ಒಂದೊಂದಕ್ಕೂ ಯಾವ್ದು ಕೊಡ್ಬೇಕು ಅನ್ನೋದು ತುಂಬಾ ಕಲಿಕೆ ಆಗ್ತಾ ಇದೆ. ನನ್ಗಂತೂ ವೆಂಕಟಪ್ಪ ಸರ್ ಮತ್ತೆ ಗೋಪಿ ಸರ್ ಕೊಟ್ಟಿದ್ದು ಒಂದು ಮಗು ಹೇಳ್ದಂಗೆ ಇತ್ತು. ನಾನ್ ಅದನ್ನ ತಗೊಳ್ಕಾಯ್ತು, ಗೊತ್ತಿತ್ತು ಇಷ್ಟು ಪೂರ್ತಿಯಾಗಿ ಗೊತ್ತಿರ್ಲಿಲ್ಲ. ಇದನ್ನ ನೋಡಿದಾಗ PPT ನೋಡಿದಾಗ ನನಗೆ ಏನ್ ಅದು ಪೂರ್ತಿ ಅರ್ಥ ಮಾಡ್ಕೊಂಡು ತಿಳ್ಕೊಳಕಾಯ್ತು. ಅಂಡ್ ಯಾವ್ದಾದ್ರು ಡೌಟ್ ಕ್ಲಿಯರ್ ಮಾಡ್ಕೊಳಕ್ ಕೇಳಿದಾಗ ನಾನ್ ಹೇಳ್ಬೇಕು ಈಸಿ ಆಯ್ತು ಸರ್. ಅದನ್ನ ನೋಡ್ಕೊಳಕ್ ನಂಗೆ ತುಂಬಾ ಆಯ್ತು. ಮತ್ತೆ ನಿನ್ನೆ ಲಾಸ್ಟ್ ಅಲ್ಲಿ ರಾಜು ಸರ್ ಲಾಸ್ಟ್ ಒಂದು ಎಷ್ಟು ಅದನ್ನ ಆಗ್ಲೇ ನಷ್ಟ ಮಾಡ್ಕೊಳಕ್ಕೆ ನನ್ಗೆ ಸಿಗ್ನಲ್ ವಿಡಿಯೋ ಆಫ್ ಮಾಡ್ಕೊಳ್ಳಿ ಮೇಡಮ್. ಸ್ವಲ್ಪ ಕ್ವಿಕ್ ಶೇರಿಂಗ್ ತಗೋಬೇಕು. ಓಕೆ, ಎಸ್ ಮ್ಯಾಮ್, ಎಸ್ ಎಸ್. ಅದಕ್ಕೆ ವಿಡಿಯೋ ಆಫ್ ಮಾಡಿ. ಅಷ್ಟು ಕಲಿಕೆ ಗೊತ್ತು. ವಿಡಿಯೋ ಆಫ್ ಮಾಡಿದೀನಿ ಸರ್, ಆಫ್ Okay. ಮಾಡಿದೀನಿ ಸರ್. ಓಕೆ, ಎಸ್ ಸರ್. ಎಸ್ ಡಿಯರ್ ಲೀಡರ್ಸ್, ಮತ್ತೆ ಇನ್ನ 40 to 50 ಮೆಂಬರ್ಸ್ ಸ್ಟ್ರೆಂತ್ ತುಂಬಾ ಲೋ ಇದೆ. ಸೊ ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಾಲು ಆಟೋಮೆಟಿಕ್ ಯಾರು ಬರ್ಲಿ ಬಿಡ್ಲಿ ಇನ್ ಟೈಮ್ಗೆ ಕಾಲ್ನ ಸ್ಟಾರ್ಟ್ ಮಾಡೇ ಮಾಡ್ತೀವಿ. ಅಂಡ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಡೌನ್ ಲೈನ್ಗೆ ನಾಲೆಡ್ಜ್ ಮಿಸ್ ಆಗುತ್ತೆ. ಪ್ರತಿ ಒಂದು ನಿಮಿಷನೂ ಕೂಡ ಇಂಪಾರ್ಟೆಂಟ್, ಪ್ರತಿ ಒಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ಯಾರು ಕೂಡ ಮಿಸ್ ಮಾಡ್ದೇನೆ ಮತ್ತೊಮ್ಮೆ ರಿಮೈಂಡರ್ ಕಾಲ್ ಕೊಟ್ಟು ನಿಮ್ಮ ಟೀಮಿನ ನೀವು ಜಾಯ್ನ್ ಮಾಡಿಸುವಂತಹ ಜವಾಬ್ದಾರಿನ ನೀವು ತಗೊಳ್ಳಿ. ಯಾಕಂದ್ರೆ ಇದು ಡೂಪ್ಲಿಕೇಶನ್ ಬಿಸ್ನೆಸ್. ಒಬ್ರು ಈಗ ಎಕ್ಸಾಂಪಲ್, ನಾನು ನನ್ನ ಡೌನ್ ಲೈನ್ ನ ಜಾಯ್ನ್ ಮಾಡಿಸಿದ್ರೆ ಅವ್ರ ಡೌನ್ ಲೈನ್ ಜಾಯ್ನ್ ಮಾಡಿಸ್ತಾರೆ. ನಾನು ನನ್ನ ಡೌನ್ ಲೈನ್ ನ ಜಾಯ್ನ್ ಮಾಡಿಸ್ಲಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಜಾಯ್ನ್ ಮಾಡಿಸೋದಿಲ್ಲ. ಸೇಮ್ ಡೂಪ್ಲಿಕೇಶನ್ ಆಗುತ್ತೆ. ಯಾಕಂದ್ರೆ ಸೇಮ್ ಅದೇ ರೀತಿ ಗೋಪಿ ಸರ್ ಅದೇ ಕ್ಲಾಸ್ ಕೊಟ್ಟಿದ್ದು. ನಾನು ಒಬ್ರಿಗೆ ಹೇಳಿದ್ರೆ ಅವ್ರು ಮತ್ತೊಬ್ರಿಗೆ ಹೇಳ್ತಾರೆ, ಅವ್ರು ಇನ್ನಿಬ್ರಿಗೆ ಹೇಳ್ತಾರೆ. ಇದೇ ತರ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ ಮೋದಿ ಕೇರ್ ನಲ್ಲಿ. ಸೊ ಪ್ರತಿಯೊಂದು ಕೂಡ ಸಿಸ್ಟಮ್ ಪ್ರಕಾರ ನಾವು ವರ್ಕ್ ಮಾಡಿದ್ರೆ ಇಲ್ಲಿ ಡೆಫಿನೆಟ್ಲಿ ಡೂಪ್ಲಿಕೇಶನ್ ಆಗೇ ಆಗುತ್ತೆ. ಡೂಪ್ಲಿಕೇಶನ್ ಆಗ್ಲೇಬೇಕು. ಇದು ಡೂಪ್ಲಿಕೇಶನ್ ಬಿಸ್ನೆಸ್ ಆಗಿರೋದ್ರಿಂದ ಅಚೀವ್ಮೆಂಟ್ ಆಗೋದಕ್ಕೆ ಪ್ರತಿಯೊಬ್ರು ಕೂಡ 1 3 3 4 ಈ ತರ ಡೂಪ್ಲಿಕೇಶನ್ ಆಗ್ಲೇಬೇಕು. ಎಸ್, ಮತ್ತೊಮ್ಮೆ ರಿಮೈಂಡರ್ ಕಾಲ್ ಕೊಟ್ಟು ಜಾಯಿನ್ ಮಾಡಿಸಿ. ಎಸ್, ಇವತ್ತಿನ ಕಾಲ್ ಬಗ್ಗೆ, ಇವತ್ತಿನ ಸೆಷನ್ ಬಗ್ಗೆ ಅಂಡ್ ಇವತ್ತಿನ ಟ್ರೈನಿಂಗ್ ಬಗ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಬಿಸ್ನೆಸ್ ನ ಮಾಡೋದಕ್ಕೆ, ನಾವು ಈ ಬಿಸ್ನೆಸ್ ನಲ್ಲಿ ಬೆಳೆಯೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತೀವಿ. ಈ ಬಿಸ್ನೆಸ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತೀವಿ. ಆದ್ರೆ ಈ ಬಿಸ್ನೆಸ್ ಅಲ್ಲಿ ನಾವು ಬೆಳೆಯೋದಕ್ಕೆ ಏನ್ನ ಮಾಡಬಾರ್ದು, ಯಾವ್ದನ್ನ ನಾವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ತಿಳಿಯೋದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ತೀವಿ. ಇದು ನನಗೆ ಅವಶ್ಯಕತೆ ಇಲ್ಲ ಅಂತ. ಎಸ್, ಆದ್ರೆ ಮೇಜರ್ ಏನನ್ನ ಮಾಡಬಾರ್ದು ಈ ಬಿಸ್ನೆಸ್ ಅಲ್ಲಿ, ಈ ಬಿಸ್ನೆಸ್ ಬೆಳೆಯೋದಕ್ಕೆ ಏನ್ ಸಮ್ ಮಿಸ್ಟೇಕ್ಸ್ ಗಳಿದೆ. ತುಂಬಾ ಮಿಸ್ಟೇಕ್ ಗಳು ಮಾಡ್ತಿದ್ವಿ ನಾವು. ಆ ತುಂಬಾ ಮಿಸ್ಟೇಕ್ ಗಳಲ್ಲಿ ನಾವು ಮೇಜರ್ ಆಗಿ 10 ಕಾಮನ್ ಮಿಸ್ಟೇಕ್ ನಾವು ಮಾಡಬಾರ್ದು. ಆ ಕಾಮನ್ ಮಿಸ್ಟೇಕ್ ಯಾವ್ದನ್ನ ಮಾಡ್ತಾ ಇದೀವಿ, ಯಾವ್ದನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಗೆ ತಿಳಿಸ್ಕೊಡೋದಕ್ಕೆ ಬರ್ತಿದ್ದಾರೆ. ಎಸ್, ಇವ್ರನ್ನ ಕರೆಯೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಗ್ರೇಟ್ ಲೀಡರ್. ಸುಮಾರು ಕಂಪನಿಗಳಲ್ಲಿ ವರ್ಕ್ ಮಾಡಿ ತುಂಬಾ ಕಷ್ಟಗಳನ್ನ ಅನುಭವಿಸಿ, ನಾನು ಹೊರಗಡೆ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು, ಎಲ್ಲಾ ಸುಮಾರು ಕಾರ್ ಓಡಿಸ್ತಿದ್ರು, ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಮಾಡ್ಕೊಂಡು, ಆದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನನ್ನ ಕನಸನ್ನ ಈಡೇರಿಸ್ಕೊಳಕ್ ಆಗೋದಿಲ್ಲ. ನನ್ನ ಡ್ರೀಮ್ ತುಂಬಾ ದೊಡ್ಡದಾಗಿದೆ, ಆದ್ರೆ ನಾನು ಮಾಡ್ತಿರುವಂತಹ ಜಾಬು ಅಂಡ್ ನಾವು ಮಾಡ್ತಿರುವಂತಹ ಜಾಬ್ ಅಲ್ಲಿ ಫ್ಯೂಚರ್ ಇಲ್ಲ. ಫ್ಯೂಚರ್ ಇಲ್ಲದೇ ಇರೋ ಕಾರಣ ನನ್ನ ಕನಸುಗಳನ್ನ ಈಡೇರಿಸ್ಕೊಳಕ್ ಆಗೋದಿಲ್ಲ ಅಂತ. ನಾನು ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ರೈಟ್ ಪ್ಲಾಟ್ಫಾರ್ಮ್ ಮೋದಿ ಕೇರ್ ಅಂತ ಸಿಗುತ್ತೆ ಅವ್ರಿಗೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಒಂದು ದೊಡ್ಡ ಮಟ್ಟಕ್ಕೆ ತಲುಪಬಹುದು ಅಂಡ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಬಹುದು. ಅಂಡ್ ನನ್ನ ಟೀಮ್ ಅಲ್ಲಿ ಬರೆದಿರುವಂತ 4 ಜನಕ್ಕೆ ಹೆಲ್ಪ್ ಮಾಡಬಹುದು, ಒಂದು ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ. ನಮ್ಮ ಮೈಸೂರಿನ ಹುಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಡೈಮಂಡ್ ಡೈರೆಕ್ಟರ್, ಅಪ್ಕಮಿಂಗ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್, ನಮ್ಮ ಮೈಸೂರಿನ ಹುಲಿ ನಾಗರಾಜ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ದಿ ವರ್ಚುವಲ್ ಸ್ಕ್ರೀನ್. ಓವರ್ ಟು ಯು ಸರ್. ಎಸ್ ಸರ್, ಕೃಷ್ಣ ಸರ್, ಮೊದಲನೇದಾಗಿ ಆಕ್ಚುಲಿ ತುಂಬಾ ನಿಮ್ಮ MC ಅಂದಾಗ ತುಂಬಾ ಖುಷಿ ಪಟ್ಟೆ. ಸೊ ಆಕ್ಚುಲಿ ಯಾವ್ದೋ ಒಂದು ಅವಿನಾಭಾವ ಸಂಬಂಧ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಏನೋ ಗೊತ್ತಿಲ್ಲ, ಒಂದು ಈ ಒಂದು ನಿಮ್ಮ MC ನೋಡಿ ನಾನೇ ಒಂದು ಮೋಟಿವೇಟ್ ಆಗಿದ್ದೀನಿ ಸರ್. ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಎಸ್ ಲೀಡರ್ಸ್, ಈಗ ಕೃಷ್ಣ ಸರ್ ಹೇಳ್ದಂಗೆನೆ ಸೊ ಸಾಮಾನ್ಯವಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಸೊ ಪ್ರತಿಯೊಬ್ರು ಕೂಡ ಒಂದು ಗೆಲ್ಲೋದಕ್ಕೆ ಅಂತ ಬರ್ತಾರೆ. ಪ್ರತಿಯೊಬ್ರು ಕೂಡ ನಾನು ಗೆಲ್ಲಬೇಕು, ನನ್ನ ಹೊರಗಡೆ ಆರ್ಡಿನರಿ ಬದುಕಿಂದ ಎಕ್ಸ್ಟ್ರಾ ಆರ್ಡಿನರಿ ಬದುಕಿಗೆ ನಾನು ಹೋಗ್ಬೇಕು ಅಂತಾನೆ ಪ್ರತಿಯೊಬ್ರು ಕೂಡ ಬರ್ತಾರೆ. ನಾಗರಾಜ್ ಸರ್, ಒಂದು ನಿಮಿಷ. ಡಿಯರ್ ಲೀಡರ್ಸ್, ಎಲ್ಲರೂ ಕೂಡ ನಮ್ಮ ಟ್ರೈನರ್ ಅಟೆಂಡ್ ಆಗಿದ್ದಾರೆ. ನಾ ಟ್ರೈನರ್ ನ ನಾಲೆಡ್ಜ್ ನ ತಗೋಬೇಕು ಅಂತ ಸೀರಿಯಸ್ ಆಗಿ ಅಟೆಂಡ್ ಆಗ್ಬೇಕು ಅನ್ನೋದಾದ್ರೆ ಈ ನಮ್ಮ ಮೆಗಾ MBA ಕೋರ್ಸ್ ಅಲ್ಲಿ ಒಂದು ರೂಲ್ಸ್ ಇದೆ, ಎಲ್ರಿಗೂ ಗೊತ್ತಿರ್ಬೇಕಲ್ಲ.
ಪ್ರತಿಯೊಬ್ರು ಕೂಡ ವಿಡಿಯೋನ ಆನ್ ಮಾಡ್ಕೊಂಡು ಅಟೆಂಡ್ ಆಗ್ಬೇಕು. ತುಂಬಾ ಕಾನ್ಸಂಟ್ರೇಷನ್ ಇಂದ ಅಟೆಂಡ್ ಆಗ್ಬೇಕು. ಅಂಡ್ ಒಂದು ನೋಟ್ಬುಕ್ ಪೆನ್ ಪಕ್ಕದಲ್ಲಿ ಇರ್ಬೇಕು. ಯಾಕಂದ್ರೆ 3 ಜನರೇಷನ್ಗೆ ಇನ್ಕಮ್ ತಗೊಳಕ್ಕೆ ಹೋಗ್ತಿರೋದು ನಾವು. ಒಂದು ತಿಂಗಳಿಗೆ ಇನ್ಕಮ್ ತಗೊಳಕ್ ಹೋಗ್ತಿಲ್ಲ. ಸೊ ಡಿಯರ್ ಲೀಡರ್ಸ್, ಎಲ್ಲರೂ ಕೂಡ ನಿಮ್ಮ ವಿಡಿಯೋನ ಆನ್ ಮಾಡ್ಕೊಂಡು ಸೀರಿಯಸ್ ಆಗಿ ಕಾನ್ಸಂಟ್ರೇಷನ್ ಇಟ್ಟು ಈ ನಾಲೆಡ್ಜ್ ನ ತಗೊಳ್ಳಿ. ಎಷ್ಟು ನೆಕ್ಸ್ಟ್ ಬರುವಂತ ಟೀಮಿಗೆ ಈ ನಾಲೆಡ್ಜ್ ನ ನೀವೇ ಕೊಡ್ಬೋದು. ಎಸ್, ಥ್ಯಾಂಕ್ ಯು ಸರ್. ಓಟಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಲೀಡರ್ಸ್, ಆಕ್ಚುಲಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ಕಾಲ್ಗಳನ್ನ, ಯಾವುದೇ ಒಂದು ಟ್ರೈನಿಂಗ್ ಗಳನ್ನ ಸಾಮಾನ್ಯವಾಗಿ ಎಲ್ಲಾ ಒಂದು ಟ್ರೈನಿಂಗ್ ಗಳು ಕೂಡ ಇರುತ್ತೆ, ನಾವು ನೋಡಿದೀವಿ, ಮಾಡಿದೀವಿ ಅಂತ ಇರ್ತೀವಿ. ಆದ್ರೆ ಈ ಒಂದು ಮೆಗಾ ಒಂದು MBA ಕ್ಲಾಸ್ ಇದೆಯಲ್ಲ, ನಿಜವಾಗ್ಲೂ ನನ್ನ ಒಂದು ಲೈಫ್ ಅಲ್ಲೂ ಕೂಡ ಒಂದು ರೆವಲ್ಯೂಷನ್ ಆಗ್ತಾ ಇದೆ. ನನಗೂ ಕೂಡ ತುಂಬಾ ಒಂದು ಕಲಿಕೆ ಆಗ್ತಾ ಇದೆ, ಬ್ರೇಕ್ ಥ್ರೂಗಳಾಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಎಜುಕೇಶನ್ ನ ಸೀರಿಯಸ್ ತಗೊಳ್ಳಿ, ಪ್ರತಿಯೊಬ್ಬರನ್ನು ಕೂಡ. ಯಾಕಂದ್ರೆ ಎಲ್ಲಿ ನಾನು ಈ ಒಂದು ಜರ್ನಿಲಿ ಇನ್ನೂ ಕೂಡ ಸಕ್ಸಸ್ಫುಲ್ ಆಗಿ ಹೋಗೋದಕ್ಕೆ ಏನೆಲ್ಲ ಒಂದು ಟಿಪ್ಸ್ ಬೇಕಾಗುತ್ತೆ, ಏನೆಲ್ಲ ಮಿಸ್ಟೇಕ್ ಮಾಡ್ತಿದೀವಿ, ಅವನ್ನೆಲ್ಲನೂ ಕೂಡ ನಾನು ಎಲ್ಲಿ ಸರಿಪಡಿಸ್ಕೊಂಡ್ರೆ ಒಬ್ಬ ಕುಂಬಾರ ಒಂದು ಮಡಿಕೆನ, ಅದು ಮಡಿಕೆ ಬರುತ್ತೆ, ತಂತಾನೆ ಬರ್ದೇ ಇರೋ ಒಂದು ಮಡಿಕೆಗೆ ಒಬ್ಬ ಕುಂಬಾರ ಒಂದು ಆಯಾಮಗಳನ್ನ ಕೊಟ್ಟು ಅದಕ್ಕೆ ಒಂದು ಶೇಪ್ ಅಂತ ಕೊಡುವ ಹಾಗೆ. ಸೊ ಈ ಒಂದು ಟ್ರೈನಿಂಗ್ ಗಳು ನನ್ನ ಒಂದು ಸಕ್ಸಸ್ಫುಲಿ ಆದ ಒಂದು ಜೀವನ ನಡೆಸೋದಕ್ಕೆ ಈ ಒಂದು ಸೇಪ್ ಗಳು ಬೇಕಾಗುತ್ತೆ. ಆ ಸೇಪ್ ನ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ನಮ್ಮ ಒಂದು ಟ್ರೈನಿಂಗ್ ಗಳಾಗಿರುತ್ತೆ. ಎಸ್ ಲೀಡರ್ಸ್, ಆಗ್ಲೇ ಹೇಳ್ತಿದ್ದಂಗೆ ಪ್ರತಿಯೊಬ್ಬರನ್ನು ಕೂಡ ಸಕ್ಸಸ್ಫುಲ್ ಆಗಿ ಹೊರಡ್ಬೇಕು. ಪ್ರತಿಯೊಬ್ಬರನ್ನು ಕೂಡ ಒಂದು ಜೋಶ್ ಇರುತ್ತೆ, ಎನರ್ಜಿ ಇರುತ್ತೆ. ಸೊ ಬಂದು ವರ್ಕ್ ಮಾಡ್ತಿರ್ತೀವಿ, ಆದ್ರೂ ಕೂಡ ಬಂದಂತವ್ರು ಎಲ್ರು ಕೂಡ ಈ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಲ್ಲ. ಏನ್ ರೀಸನ್, ಏನೆಲ್ಲ ಒಂದು ಮಿಸ್ಟೇಕ್ ಮಾಡ್ತಿದೀವಿ. ಸೊ ಇಲ್ಲಿ ಯಾವ ಕಂದಕಗಳ ಒಳಗಡೆ ನಾನು ಕಾಲಿಡ್ತಿದ್ದೀನಿ, ನಾನು ಜೋಪಾನಾಗಿ ನಡಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ತರದೆಲ್ಲ ವಿಷಯಗಳಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ. ನಾನು ಎಲ್ಲೇ ವರ್ಕ್ ಮಾಡ್ತಿದ್ದೀನಿ, ಆದ್ರೆ ವರ್ಕ್ ಮಾಡ್ತಿರೋದಕ್ಕೆ ಒಂದು ರಿಸಲ್ಟ್ ಇಲ್ಲ, ಏನಾಗ್ತಾ ಇದೆ, ನಾನು ಏನ್ ಮಾಡ್ಬೋದು ಅನ್ನೋದೆಲ್ಲ ಕೆಲವೊಂದು ಕುತೂಹಲ ಇರುತ್ತೆ. ಲೀಡರ್ಸ್, ಇವತ್ತು ಸೀರಿಯಸ್ ಆಗಿ ಪ್ರತಿಯೊಬ್ರು ಕೂಡ ನೀವು ಅಲರ್ಟ್ ಆಗಿರಿ. ಯಾಕಂದ್ರೆ ಈ ಒಂದು ಸೆಷನ್ ಮುಗಿಯೋಷ್ಟರಲ್ಲಿ ನಿಮ್ಮ ಒಂದು ಬದುಕಿನಲ್ಲಿ ಎಸ್, ನಾನು ಇಲ್ಲಿ ಒಂದು ಮಿಸ್ಟೇಕ್ ಆಗ್ತಿತ್ತು, ಸೊ ಇದನ್ನ ಸರಿಪಡಿಸ್ಕೊಂಡು ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾನ್ ಮಾಡುವಂತ ಹೆಜ್ಜೆ ಇದೆಯಲ್ಲ, ಪ್ರತಿಯೊಂದು ಹೆಜ್ಜೆನೂ ಕೂಡ ಒಂದು ರೆವಲ್ಯೂಷನ್ ಆಗುತ್ತೆ ಅಂತ ನೀವ್ ಹೇಳ್ತೀರಾ. ಆ ತರದ ಒಂದು ಸೆಷನ್ಗೆ ಸೊ ನಿಮ್ಮೆಲ್ಲರನ್ನು ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ನನಗೆ ಈ ಒಂದು ಅವಕಾಶ ಕೊಟ್ಟಂತ ನನ್ನ ಎಲ್ಲಾ ಪ್ರೀತಿಯ ಲೀಡರ್ಸ್ ಗಳಿಗೆ, ಪ್ರೀತಿಯ MC ನಮ್ಮ ಕೃಷ್ಣ ಸರ್ಗೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ಈ ಒಂದು ಸೆಷನ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್, ಎಲ್ರಿಗೂ ಕೂಡ ಆಗ್ಲೇ ಹೇಳ್ದಂಗೆ ವೆಲ್ಕಮ್ ಟು ಮೆಗಾ MBA ಕ್ಲಾಸ್ಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ನನ್ನ ಒಂದು ಸೆಷನ್ಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊತಿದ್ದೀನಿ. ಎಸ್ ಲೀಡರ್ಸ್, ಇವತ್ತು ನಾನು ಹೇಳಕ್ ಹೊರಟಿರೋಂತ ವಿಷಯಗಳು ಏನಪ್ಪಾ ಅಂದ್ರೆ, ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಕ್ಸಸ್ಫುಲ್ ಆಗ್ಬೇಕು, ಪ್ರತಿಯೊಬ್ಬನು ಕೂಡ ನಾವೊಂದು ಇಡುವಂತ ಹೆಜ್ಜೆನ ಜೋಪಾನಾಗಿರ್ಬೇಕು ಇರುತ್ತೆ. ಆದ್ರೆ ಇಲ್ಲಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಮೇಜರ್ ಆಗಿ ಮಾಡ್ತಿರೋಂತ ಒಂದು 10 ಕಾಮನ್ ಮಿಸ್ಟೇಕ್ಸ್ ಗಳನ್ನ ಇದನ್ನ ಸರಿಪಡಿಸ್ಕೊಂಡು ಹೋದ್ರೆ ನಾನು ಮುಂದಿನ ಒಂದು ಹೆಜ್ಜೆನ ಜೋಪಾನಾಗಿಡ್ಬೋದು, ಮುಂದಿನ ಒಂದು ಸ್ಟೆಪ್ ನಾನು ಒಂದು ಸೀರಿಯಸ್ ತಗೋಬಹುದು, ನನ್ನ ಒಂದು ಟೀಮ್ಗೂ ಕೂಡ ಒಂದು ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗ್ಬೋದು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲನೂ ಕೂಡ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ನನ್ನ ಹೌದು ಇದಾಗ್ತಿತ್ತು, ಇಲ್ಲಿ ಕೆಲವೊಬ್ರುಗಳಿಗೆ ಹೊಸಬ್ರುಗಳು ಇರ್ತಾರೆ, ಇನ್ನು ಕೂಡ ಈ ಜರ್ನಿನೇ ಸ್ಟಾರ್ಟ್ ಮಾಡಿಲ್ಲ. ಸರ್ ಇದು ಏನ್ ಸರ್ ಮಿಸ್ಟೇಕ್ ಇಲ್ಲ. ಸೊ ಎಲ್ರೂ ಕೂಡ ಇದು ಹಳಬರುಗಳು ಯಾವ ತರ ನೋಡ್ಕೋಬೇಕು ಅಂದ್ರೆ, ಎಸ್ ನಾನು ಇಲ್ಲೆಲ್ಲ ಒಂದು ಮಿಸ್ಟೇಕ್ ಗಳಾಗ್ತಿತ್ತು, ಹೊಸಬರುಗಳು ನೋಡ್ಕೊಳ್ಳೋದಾದ್ರೆ ಮುಂದೆ ಈ ತರದ ಮಿಸ್ಟೇಕ್ ನನ್ನ ಲೈಫ್ ಅಲ್ಲಿ ಆಗ್ಬಾರ್ದು, ನನ್ನ ಟೀಮ್ ಅಲ್ಲಿ ಆಗ್ಬಾರ್ದು. ಸೊ ಈ ತರ ಪ್ರತಿಯೊಬ್ಬರನ್ನು ಕೂಡ ನೋಡ್ಕೊಳ್ತಾ ಹೋಗಿ. ನಿಜವಾಗ್ಲೂ ಕೂಡ ನನಗಂತೂ ಈ ಒಂದು ಸೆಷನ್ ಮೈಂಡ್ ಬ್ಲೋಯಿಂಗ್. ಮೊದಲನೇದಾಗಿ ಮಿಸ್ಟೇಕು ಹೌದು, ನಮ್ಮ ಲೈಫ್ ಗಳಲ್ಲಿ ಮಿಸ್ಸಿಂಗು ಹೌದು. ಕೆಲವೊಂದು ವಿಷಯಗಳನ್ನ ಗೊತ್ತಿಲ್ದೇನೆ ಕೂಡ ಮಿಸ್ಟೇಕ್ ಮಾಡ್ಬಿಡ್ತೀವಿ. ಕೆಲವೊಂದು ವಿಷಯ ಇನ್ನೇನು ಅಚೀವ್ಮೆಂಟ್ ಮಾಡ್ಬೇಕಾಗಿರುತ್ತೆ, ಕೆಲವೊಂದು ಮಿಸ್ಸಿಂಗು ಕೂಡ ಆಗ್ಬಿಡುತ್ತೆ. ಕೆಲವರು ನಾನು ಆಗ್ಲೇ ಹೇಳ್ದಂಗೆ ವರ್ಕ್ ಮಾಡ್ತಾ ಇರ್ತಾರೆ, ಆದ್ರೆ ಸಕ್ಸಸ್ ಆಗೋದೇ ಇಲ್ಲ. ಏನಕ್ಕೆ, ಎಲ್ಲಿ ತಪ್ಪು ಮಾಡ್ತಿದ್ದೀನಿ, ಏನ್ ಮಾಡಿದ್ದೀನಿ ಅನ್ನೋದೇ ಅರಿವು ಆಗೋದಿಲ್ಲ. ಆ ಒಂದು ಅರಿವಾಗೋದಕ್ಕೆ ಈ ಒಂದು ಸೆಷನ್ ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ.
ಮತ್ತೆ ಬಂದಂತ ಎಲ್ರು ಕೂಡ ಯಾಕೆ ಗೆಲ್ಲಕ್ ಆಗೋದಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೂ ಕೂಡ ನಿಮಗೆ ಒಂದು ಉತ್ತರ ಸಿಗುತ್ತೆ. ಮತ್ತೆ ನಾವು ನಡೆಯುವ ದಾರಿಯಲ್ಲಿ ಆಗ್ಲೇ ಹೇಳ್ದಂಗೆ ಕಂದಕಗಳು ನಮಗೊಂದು ಎದುರಾಗ್ತವೆ, ಅಲ್ಲಿ ಕಾಲಿಟ್ರೆ ಬೀಳ್ತೀವಿ ಅನ್ನೋದು ಕೂಡ ಗೊತ್ತಿರುತ್ತೆ. ಆದ್ರೆ ನಮ್ಗೆ ಗೊತ್ತಿಲ್ದೇನೆ ಇದೆಲ್ಲ ತಪ್ಪುಗಳು ಕೂಡ ಆಗ್ತಾ ಇರ್ತವೆ. ಸೊ ಮತ್ತೆ ನಮ್ಮ ಸಾಮಾನ್ಯವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಲ್ಲಿ ಎಲ್ರೂ ಮಾಡಬಾರದ ಹಾಗೂ ಮಾಡುವಂತ ತಪ್ಪುಗಳು ಕೆಲವೊಂದು ಈ ಒಂದು 10 ಮಿಸ್ಟೇಕ್ಸ್ ಗಳಿರುತ್ತೆ. ಆ 10 ತಪ್ಪುಗಳನ್ನ ಸರಿಪಡಿಸ್ಕೊಂಡ್ರೆ ಸೊ ಎಲ್ರೂ ಕೂಡ ಸಕ್ಸಸ್ ಆಗ್ಬಹುದು. ಆ ತಪ್ಪುಗಳು ಯಾವುವು ಅಂತ ನೋಡೋಣ ಲೀಡರ್ಸ್ ಈಗ. ಎಸ್, ಮೊದಲನೇದಾಗಿ ರೀಇನ್ವೆಂಟ್ ದ ವೀಲ್, ಫಾಲೋ ದ ಟೈಮ್ ಟೆಸ್ಟೆಡ್ ಸಿಸ್ಟಮ್. ನೋಡಿ, ರೀಇನ್ವೆಂಟ್ ದ ವೀಲ್ ಅಂದ್ರೆ ಲೀಡರ್ಸ್ ಎಲ್ರೂ ಕೂಡ ಸೊ ಇದು ನಮ್ಮ ಒಂದು ಪೂರ್ವಜರ ಕಾಲದಿಂದನೂ ಒಂದು ಸೈಕಲ್ ಅಂತ ಬಂದಾಗ ಅದು ಒಂದು ರೌಂಡ್ ಶೇಪ್ ಅಲ್ಲೇ ಇರುತ್ತೆ. ಆದ್ರೆ ಇದು ಯಾವುದೇ ಕಾರಣಕ್ಕೂ ರೆಕ್ಟಾಂಗಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸೈಕಲ್ ವರ್ಕ್ ಆಗೋದಿಲ್ಲ ಲೀಡರ್ಸ್. ಇಲ್ಲಿ ಸೊ ಪ್ರತಿಯೊಬ್ಬರು ಕೂಡ ಒಂದು ಪೇಂಟ್ ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಮೋದಿ ಕೇರ್ ನಲ್ಲಿ ನೋಡೋದಾದ್ರೆ ಒಂದು ಸಿಸ್ಟಮ್ ಅಂತ ಒಂದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಲೀಡರ್ಸ್ ಗಳು, ನಮ್ಮ ಅಪ್ಲೈನ್, ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕೂಡ ಒಂದು ಸಿಸ್ಟಮ್ ಅಂತ ಮಾಡಿದೆ. ಆ ಒಂದು ಸಿಸ್ಟಮ್ ನ ನಾವು ಸ್ಪೀಡ್ ಆಗಿ ಹೋಗೋದಕ್ಕೆ ಕೆಲವೊಂದು ವಿಷಯಗಳನ್ನ ಮಾತ್ರ ನಾನು ಅಪ್ಲೈನ್ ಗಳ ಕಡೆಯಿಂದ ನೋಡ್ಕೊಂಡು ನಾನು ಚೇಂಜ್ ಮಾಡ್ಕೋಬಹುದು ಹೊರತು ವೀಲ್ ನೇ ಚೇಂಜ್ ಮಾಡಕ್ ಹೋಯ್ತು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮುಂದೆ ಹೋಗಕ್ಕಾಗಲ್ಲ. ಅದೇ ರೀತಿಲಿ ನಮ್ಮ ಮೋದಿ ಕೇರ್ಲು ಕೂಡ ತುಂಬಾ ತಪ್ಪುಗಳು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೂ ಕೂಡ ಆಗುವಂತ ತಪ್ಪುಗಳು ಏನಪ್ಪಾ ಅಂದ್ರೆ ಸೊ ವೀಲ್ ನೇ ಚೇಂಜ್ ಮಾಡೋದಕ್ಕೆ ಹೋಗ್ತಾರೆ. ಸೊ ವೀಲ್ ನೇ ಒಂದು ನೋಡೋಣ, ಈ ತರದ್ದು ಒಂದು ಡಿಸೈನ್ ಮಾಡೋಣ ಅಂತ ನೋಡ್ತಾರೆ. ಯಾವುದೇ ಕಾರಣಕ್ಕೂ ಲೀಡರ್ಸ್ ಚಾನ್ಸೇ ಇಲ್ಲ. ಯಾವ್ಯಾವ ತರ ನಾವು ಮಾಡ್ತೀವಿ ಒಂದು ಮೇಜರ್ ಆಗಿ ಏನಂದ್ರೆ ಒಂದು ಯಾವುದೇ ಒಂದು ಪರಿವರ್ತನ ಮಾಡ್ಬೇಕು ಅಂತ ಬಂದಾಗ ತಮಗ್ ಬೇಕಾದಂಗೆ ಚೇಂಜ್ ಮಾಡ್ಕೊಳ್ಳುವಂಥದ್ದು. ನಾವು ಇಲ್ಲಿ ಒಂದು ಲೀಡರ್ಸ್ ಒಂದು ಸಿಸ್ಟಮ್ ಅಂತ ಒಂದು ಪರಿವರ್ತನೆ ಹೀಗೆ ಮಾಡ್ಬೇಕು ಅಂತ ಇದೆ. ಸೊ ಅಲ್ಲಿ ಯಾವ ತರ ಮಾಡೋದು, ಅವ್ರು ಇಷ್ಟ ಬಂದಂಗ್ ಮಾಡೋದು, ಡೆಮೋನೇ ಒಂಥರ ಮಾಡೋದು, ಒಂದು ಯಾವ್ಯಾವ ರೀತಿ ಹೊಡೆದ್ರೆ ಇಲ್ಲಿ ಸಿಸ್ಟಮ್ ಏನಿದೆಯಲ್ಲ ಅದನ್ನ ಬ್ರೇಕ್ ಮಾಡಿದ್ರೆ ನಾನು ಇಲ್ಲೂ ಕೂಡ ನೋಡ್ಕೋಬಹುದು. ಎಸ್, ಒಂದು ಸಿಸ್ಟಮ್ ಇತ್ತು, ಆ ಸಿಸ್ಟಮ್ ನಾನು ಬ್ರೇಕ್ ಮಾಡಿದ್ರೆ ಯಾವುದೇ ಒಂದು ಕಾರಣಕ್ಕೂ ಹೋಗೋದಿಲ್ಲ. ಇದೇ ಒಂದು ಪರಿವರ್ತನೆ, ಇದೇ ಒಂದು ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ನಮ್ ಕಣ್ಣೆದುರಿಗೆ ಗೆದ್ದಿರಂತ ನಮ್ ಲೀಡರ್ಸ್ ಗಳಿದಾರಲ್ವಾ, ಅವ್ರು ನೋಡ್ಕೊಂಡು ನಾವು ಮುಂದೆ ಹೋಗ್ಬೋದಲ್ವಾ. ನಾವು ಮಾಡುವಂತ ಮಿಸ್ಟೇಕ್ಸ್ ಗಳೇನು ಅಂದ್ರೆ ಸೊ ಇಲ್ಲಿ ನೋಡಿ, ಈ ಬಿಸ್ನೆಸ್ಗೆ ಬರುವ ಮೊದಲು ಬೇರೆ ಬೇರೆ ಬಿಸ್ನೆಸ್ ಮಾಡಿರ್ತಾರೆ. ಆ ಐಡಿಯಾ ತಂದು ಇಲ್ಲಿ ಮಾಡ್ಬೋದು ಅಂತ ಅತಿ ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಮತ್ತು ಅದೇ ಯಾವುದೇ ಕಾರಣಕ್ಕೂ ಲೀಡರ್ಸ್ ಇಲ್ಲಿ ನಡೆಯೋದಿಲ್ಲ. ಯಾಕಂದ್ರೆ ಹೊರಗಡೆ ನನ್ನ ಥಾಟ್ಗೆ ಬಂದಂತ ಐಡಿಯಾಸ್ ಗಳನ್ನೆಲ್ಲೂ ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ಯಾರು ಕೂಡ ಜನಗಳು ಇಲಿಗಳಲ್ಲ. ನಮ್ಮ ಸಕ್ಸಸ್ಫುಲ್ ಆಗಿ ಅವರ ಒಂದು ಬದುಕಲ್ಲಿ ಒಂದು ಸಕ್ಸಸ್ ಕೊಡ್ಸೋದಕ್ಕೆ ನಾವು ಹೊರಟಿರ್ತೀವಿ. ಸೊ ಅಂತ ವ್ಯಕ್ತಿಗಳಿಗೆ ನಾವು ಏನೇನೇನೋ ನಾವು ಕಲ್ತಂತದ್ದು ನಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡು ನನಗ್ ಬೇಕಾದ ತರ ನಾನು ವರ್ಕ್ ಮಾಡ್ಕೊಂಡು ನನ್ನ ಬಂದವ್ರಿಗೂ ಕೂಡ ಅದೇ ತರ ಒಂದು ಡೂಪ್ಲಿಕೇಶನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ನ ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡುವಂತದ್ದು ಇರೋದಿಲ್ಲ. ಸೊ ಅದು ಕೂಡ ನಾನು ಮಾಡಿದ್ರೆ ಸೊ ತುಂಬಾ ನಾನು ನಷ್ಟನ ಅನುಭವಿಸ್ಬೇಕಾಗಿರತ್ತೆ. ಕೆಲವೊಬ್ರು ಸಿಸ್ಟಮ್ನೇ ಒಂದು ತಿರುಚಿ ಮಗ್ಚಿ ಹೇಳುವಂಥದ್ದು, ಅವ್ರು ಇಷ್ಟ ಬಂದಂಗೆ ಹೇಳುವಂಥದ್ದು. ಲೀಡರ್ಸ್ ಇಲ್ಲಿ ಒಂದು ಸಿಸ್ಟಮ್ ಇದೆ, ಅದನ್ನ ನಾವು ಫಾಲೋ ಮಾಡ್ಬೇಕು. ಸೊ ಪ್ರತಿಯೊಬ್ಬರು ಕೂಡ ಸೊ ಏನು ರೌಂಡ್ ಶೇಪ್ ಅಲ್ಲಿ ವೀಲ್ ಇದೆ, ಸೊ ಪ್ರತಿಯೊಬ್ಬರು ಕೂಡ ಅದನ್ನ ಫಾಲೋ ಮಾಡ್ಬೇಕು. ಅದನ್ನ ವೀಲ್ ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು. ಅದರ್ವೈಸ್ ಒಂದು ಪೇಂಟ್ ನೇ ಚೇಂಜ್ ಮಾಡ್ಕೋಬಹುದು. ಸೊ ಇನ್ನೊಂದು ಏನೋ ಒಂದು ಡಿಸೈನ್ ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಬಟ್ ವೀಲಾಗೆ ಇರ್ಬೇಕು. ಯಾಕಂದ್ರೆ ನಮ್ ಜೀವನನು ಕೂಡ ಮುಂದೆ ಹೋಗ್ಬೇಕು. ಅದೇ ರೀತಿ ನಮ್ಮ ಒಂದು ಬಿಸ್ನೆಸ್ ಕೂಡ ಮುಂದೆ ಹೋಗ್ಬೇಕು. ಈ ಒಂದು ತಪ್ಪನ ಯಾರೆಲ್ಲ ಮಾಡ್ತಿದ್ರಿ ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಯಾರೆಲ್ಲ ಮುಂದೆ ಈಗ ಹೊಸಬರುಗಳಿದ್ರಿ ನೋಡ್ಕೊಳ್ತಾ ಹೋಗಿ, ಹೌದು ಎಸ್ ಇದನ್ನ ಏನ್ ಹೇಳ್ತಾರೆ ನಮ್ಮ ಅಪ್ಲೈನ್ ಏನ್ ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡ್ಬೇಕು ಅನ್ನೋದನ್ನ ಇಟ್ಕೊಳ್ಳಿ ಲೀಡರ್ಸ್. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಎಸ್, ರೆಫ್ಯೂಸಿಂಗ್ ಟು ಬಿ ಟೀಚಬಲ್ ಅಂಡ್ ಕೋಚಬಲ್. ನೋಡಿ, ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಏನಪ್ಪಾ ಸೊ ರೆಫ್ಯೂಸಿಂಗ್ ಟು ಬಿ ಟೀಚಬಲ್ ಅಂಡ್ ಕೋಚಬಲ್. ಎಲ್ರು ಕೂಡ ಇಲ್ಲಿ ಮೇಜರ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಯಾರಾದ್ರೂ ಹೇಳಕ್ ಬತ್ತು ಅಂದ್ರೆ, ಯಾರಾದ್ರೂ ಅಪ್ಲೈನು ನೋಡಪ್ಪ ಈ ತರ ಒಂದು ಪರಿವರ್ತನೆಗೆ ಹೋಗ್ಬೇಕು ಸರ್ ನನಗೆ ಗೊತ್ತಿದೆ, ಡೆಮೋ ಮಾಡಕ್ ಹೋಗ್ಬೇಕು ಈ ತರ ನನಗ್ ಗೊತ್ತಿದೆ, ಟ್ರೈನಿಂಗ್ ಬಾ ಸರ್ ನನಗ್ ಗೊತ್ತಿದೆ. ಲೀಡರ್ಸ್ ಇಲ್ಲಿ ಮೇಜರ್ ಆಗಿ ಎಲ್ಲಾ ಕೂಡ ಗೊತ್ತಿತ್ತು ಅಂದ್ರೆ ಮತ್ತೆ ಸಕ್ಸಸ್ ಆಗಿಲ್ಲ. ಇವೆಂಟ್ ಗಳು ಬನ್ನಿ, ದೊಡ್ಡ ದೊಡ್ಡ ಒಂದು
ಕಮಿಟ್ಮೆಂಟ್ ಗಳು ನೀವು ಕೊಡ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಇಲ್ಲಿ ಎಲ್ಲದೂ ಕೂಡ ನನಗೊತ್ತು ಗೊತ್ತಿದ್ದ ಮೇಲೆ ನನ್ನ ಅಚೀವ್ಮೆಂಟ್ ಯಾಕೆ ಆಗಿಲ್ಲ? ಇದನ್ನ ನಾವು ಯಾವ ರೀತಿಯೆಲ್ಲ ನಾವು ಏನೇನ್ ಮಾಡ್ತಾ ಇರ್ತೀವಿ ಅಂದ್ರೆ ಅಪ್ಲೈನ್ ಏನೇ ಹೇಳಿದ್ರು ನನಗೆ ಗೊತ್ತು ಅನ್ನೋದು. ಸೊ ಇಲ್ಲೂ ಕೂಡ ಪರಿವರ್ತನ ಈಗ ಮಾಡ್ಬೇಕು ಅಂದಾಗ ಮತ್ತೆ ಹೀಗೆ ಮಾಡ್ಬೇಕು ಒಂದು ಸಿಸ್ಟಮೆಟಿಕ್ ಆಗಿ, ಅದಕ್ಕೂ ಕೂಡ ನನಗೆ ಗೊತ್ತು. ಡೆಮೋನ ಹೀಗ್ ಮಾಡ್ಬೇಕು ಅಂದಾಗ ಅದು ಕೂಡ ನನಗೆ ಗೊತ್ತು ಅನ್ನೋದು. ಟ್ರೈನಿಂಗ್ ಬನ್ನಿ ಅಂದ್ರೆ ಆಗ್ಲೇ ಹೇಳ್ದಂಗೆನೆ ಹೇಳಿದ್ದೇ ಹೇಳ್ತಾರೆ, ಅದೆಲ್ಲ ನನಗೆ ಗೊತ್ತು ಅನ್ನೋದು. ಲೀಡರ್ಸ್ ಇಲ್ಲಿ ನಿಮ್ಮ ಒಂದು ಪ್ರತಿಯೊಬ್ಬರು ಸೀರಿಯಸ್ ಆಗಿ ತಿಳ್ಕೊಳ್ಳಿ, ನೀವು ಕಲಿಯಕ್ ರೆಡಿ ಇದ್ರೆ ತೊಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ನನಗೆ ಎಲ್ಲಾ ಗೊತ್ತು ಅಂತ ಕಲಿಯೋದಿಕ್ಕೆ ಆಗೋದಿಲ್ಲ, ಮುಂದೆ ಹೋಗೋದಕ್ಕೂ ಕೂಡ ಆಗೋದೇ ಇಲ್ಲ. ನನಗೆಲ್ಲಾ ಗೊತ್ತು ಅಂದ್ರೆ ನಮ್ ಲೈಫಲ್ಲೂ ಕೂಡ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಯಾವಾಗ ನಾವು ಅಪ್ಲೈನ್ಗೆ ಸರೆಂಡರ್ ಆಗ್ತೀವಿ, ಸಿಸ್ಟಮ್ಗೆ ಸರೆಂಡರ್ ಆಗ್ತೀವಿ, ಅವಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಲೀಡರ್ಸ್. ಟ್ರೈನಿಂಗ್ ಬಂದ್ರೆ ಒಂದ್ಸರಿ ಏನು ಅಂತ, ಒಂದು ಟ್ರೈನಿಂಗ್ ಗಳಿಗೆ ಬಂದ್ರೆ ಒಂದ್ಸರಿ ಏನು ಅಂತ ಕಲಿಬಹುದು, ಒಂದ್ಸರಿ ಹೇಗೆ ಅಂತ ಕಲಿಬಹುದು ಲೀಡರ್ಸ್ ಇಲ್ಲಿ. ಸೊ ಪ್ರತಿಯೊಂದನ್ನು ಕೂಡ ಅಪ್ಲೈನ್ ಗಳು ಹೇಳ್ತಾರೆ ಅಂದ್ರೆ, ಸೊ ಯಾವುದೋ ಒಂದು ಸಿಸ್ಟಮ್ ನ ಫಾಲೋ ಮಾಡಿ ಅಂತಾರೆ ಅಂದ್ರೆ ಫಸ್ಟ್ ಕೇಳೋದಕ್ಕೆ ರೆಡಿಯಾಗಿ. ಕೇಳೋದಕ್ಕೆ ನೀವು ರೆಡಿ ಆಗ್ಲಿಲ್ಲ ಅಂದ್ರೆ ನೀವ್ ಏನು ಹೇಳೋದಕ್ಕೆ ಹೊರಡ್ತಿರಲ್ಲ ಆ ವಿಷಯ ಕರೆಕ್ಟ್ ಇರಲ್ಲ. ಸೊ ಫಸ್ಟ್ ನೀವು ಕೇಳಿ, ಫಸ್ಟ್ ಅದನ್ನ ಏನ್ ಹೇಳ್ತಾರೆ ಅದನ್ನ ಕೇಳಿ ಅಳವಡಿಸ್ಕೊಳ್ಳಿ. ನೀವು ಕೂಡ ನಿಮ್ಮ ಟೀಮ್ಗೂ ಕೂಡ ಅದನ್ನ ಡೂಪ್ಲಿಕೇಶನ್ ಮಾಡ್ಬೋದು. ಸೊ ಈ ತರದ ಒಂದು ಮಿಸ್ಟೇಕ್ ಯಾರೆಲ್ಲ ಮಾಡ್ತಿದ್ದೀರಾ ದಯವಿಟ್ಟು ನೋಡ್ಕೊಳ್ಳಿ. ಮಾಡ್ಕೊಳ್ಳಿಲ್ಲ, ಏನಾದ್ರೂ ಮಿಸ್ಟೇಕ್ ಆಗಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಮುಂದೆ ಬರುವಂತ ದಿನಗಳಲ್ಲಿ ಅದನ್ನ ಸರಿಪಡಿಸ್ಕೊಂಡು ಹೋಗಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸೊ ಥಿಂಕಿಂಗ್ ಶಾರ್ಟ್ ಟರ್ಮ್. ಸೊ ಪ್ರತಿಯೊಬ್ಬರು ಕೂಡ ಹೊಸಬ್ರುಗಳು ಬಂದ ತಕ್ಷಣ ಸೊ ಇದೊಂದು ಪ್ರತಿಯೊಬ್ಬರ ತಲಲ್ಲೂ ಇರುತ್ತೆ. ಬಂದ ತಕ್ಷಣನೇ ಇಮ್ಮಿಡಿಯೇಟ್ಲಿ ನಾನು ಶ್ರೀಮಂತ ಆಗ್ಬಿಡ್ಬೇಕು. ಸೊ ಬಂದ ತಕ್ಷಣನೇ ರವೀಂದ್ರ ಸಿ.ಎನ್ ಸರ್ ಏನ್ ಮಾಡಿದಾರೋ ಅಂತ ಇಂಪಾರ್ಟೆಂಟ್ ಅಲ್ಲ, ರವೀಂದ್ರ ಸಿ.ಎನ್ ಸರ್ ನಾನು ಆಗ್ಬೇಕಷ್ಟೇ. ರಾಜು ಡಿ ಸರ್ ಇಲ್ಲಿ ಏನ್ ವರ್ಕ್ ಮಾಡಿದ್ದಾರೆ, ಏನ್ ಶ್ರಮ ಪಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಇಮ್ಮಿಡಿಯೇಟ್ಲಿ ನನಗೆ ದುಡ್ಡು ಬೇಕು. ಲೀಡರ್ಸ್ ಇಲ್ಲಿ ಸೊ ಯಾವುದೇ ಕಾರಣಕ್ಕೂ ನಾನು ಒಬ್ಬ ಸೈನಿಕನಾಗದೆ ಇದ್ದ ಮೇಲೆ ನಾನು ರಾಜನಾಗಕ್ಕೂ ಕೂಡ ಯೋಗ್ಯತೆ ಇರೋದಿಲ್ಲ. ಯಾಕಂದ್ರೆ ಆ ಸೈನಿಕನ ಒಂದು ನೋವು, ಆ ಮಂತ್ರಿಯ ನೋವು ಅನ್ನೋದು ಅರಿವಿದ್ದಾಗ ಮಾತ್ರ ನಾನು ರಾಜನಾಗಕ್ಕೆ ಯೋಗ್ಯನಾಗಿರ್ತೀನಿ. ಸೊ ಇಲ್ಲಿ ಶಾರ್ಟ್ ಟೈಮ್ ನಾವು ಎಲ್ಲಾನು ಕೂಡ ಸಣ್ಣದಾಗಿ ಬಂದ ತಕ್ಷಣ ಇಮಿಡಿಯೇಟ್ಲಿ ಸೊ ಬಂದ ತಕ್ಷಣನೇ ನನಗೆಲ್ಲಾ ಸಿಕ್ಬಿಡ್ಬೇಕು. ನನ್ನ ತಲೆ ಬಂದದ್ದನ್ನೆಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋದು. ಏನೇನ್ ಮಾಡ್ತೀವಿ ಇಲ್ಲಿ ನೋಡ್ಬೋದು. ಅಲ್ಲಿ ಆ ಫೋಟೋದಲ್ಲಿ ಮರದಲ್ಲಿ ದುಡ್ಡು ಬರುತ್ತೆ. ಆ ದುಡ್ಡು ಬರುತ್ತೆ ಅಂತ ಆ ಮರನೇ ಕಟ್ ಮಾಡಿದ್ರೆ ಮತ್ತೆ ದುಡ್ಡು ಸಿಗುತ್ತಾ? ಚಿನ್ನದ ಕೋಳಿ ಮೊಟ್ಟೆ ಕತೆ ಹೇಳ್ದಂಗೆ, ಮೊಟ್ಟೆ ಇದು ಕೋಳಿ ಬಂದು ಚಿನ್ನದ ಮೊಟ್ಟೆ ಇಕ್ಕತ್ತೆ ಅಂತ ಆ ಕೋಳಿನ ಕೊಯ್ದಾಕ್ತಂಗೆ. ಸೊ ಲೀಡರ್ಸ್ ಇಲ್ಲಿ ಸೊ ಏನು ಆ ಮರದಲ್ಲಿ ಬರ್ತಾ ಇರುತ್ತೆ ಅದನ್ನ ಪಡ್ಕೋಬೇಕು ಹೊರತು ಅದನ್ನ ಶಾರ್ಟ್ ಕಟ್ ಮಾಡುವಂತ ಕೆಲ್ಸಗಳನ್ನ ಇಲ್ಲಿ ಮಾಡಬಾರ್ದು. ತಲೆಗೆ ಬಂದ ಹಾಗೆ ಶಾರ್ಟ್ ಕಟ್ ಐಡಿಯಾನೆಲ್ಲ ಮಾಡೋದು. ಲೀಡರ್ಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಆ ತರದ ಒಂದು ಶಾರ್ಟ್ ಕಟ್ ನೋ ವೇ. ಇದು ಯಾವುದೇ ಕೊತ್ತಂಬರಿ ಸೊಪ್ಪಿನ ಬಿಸ್ನೆಸ್ ಅಲ್ವೇ ಅಲ್ಲ. ಇದು ಮಾವು ತೆಂಗು ಪೂರ್ತಿ ಅಡಿಕೆ ತರದ ಒಂದು ಬಿಸ್ನೆಸ್, ಕಾಮಧೇನು ಕಲ್ಪವೃಕ್ಷ ತರದ ಒಂದು ಬಿಸ್ನೆಸ್. ಇಲ್ಲಿ ಯಾವ ವ್ಯಕ್ತಿಗೆ ತಾಳ್ಮೆ ಇರುತ್ತೆ, ಏನ್ ಚೀರೆಗದೆ ಬ್ಯಾಂಬೂ ಟ್ರೀ ಏನಿದೆ 5 ರಿಂದ 6 ವರ್ಷ ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ. ಹಂಗಂತ ಆ ರೈತ ಇದೇನಪ್ಪ ಬೆಳಿತಾನೆ ಇಲ್ಲ ಅಂತ ಅದಕ್ಕೆ ಕಿತ್ತಾಕಿದ್ರೆ ಅದು ಅವನಿಗೆ ಲಾಸು. ಯಾಕಂದ್ರೆ 5 ರಿಂದ 6 ವರ್ಷ ಅದು ಆ ಬೇರ್ ಕೊಡ್ತಿರೋದು ಏನಕ್ಕೆ ಅಂದ್ರೆ ಅದು ನೆಕ್ಸ್ಟ್ 5 ರಿಂದ 6 ವರ್ಷ ಆದ್ಮೇಲೆ ಡೈಲಿ ದಿನಕ್ಕೆ 1 ಅಡಿಯಷ್ಟು ಮೇಲ್ಕ್ ಹೋಗುತ್ತಲ್ಲ, ಆ ಒಂದು ಲೆಂತ್ ಆಗಂತದನ್ನ ತಡ್ಕೊಳ್ಳೋಂತ ಕೆಪಾಸಿಟಿನ ಆ ಬೇರ್ ಬಿಟ್ಕೊಳ್ತಿರುತ್ತೆ. ಸೊ ಆ ಒಂದು ಪೇಷನ್ಸ್ ನಾವೆಲ್ಲರೂ ಕೂಡ ಲೀಡರ್ಸ್ ಇಲ್ಲಿ ಬೆಳೆಸ್ಕೋಬೇಕಾಗಿರುತ್ತೆ. ಬ್ಯಾಂಬೋ ಟ್ರೀ ತರದ ಒಂದು ಗುಣನ ನಾವು ಅಳವಡಿಸ್ಕೋಬೇಕಾಗಿರುತ್ತೆ. ನಮ್ಮಲ್ಲಿ ಇಲ್ಲಿ ತಾಳ್ಮೆ ಬೇಕಾಗಿರುತ್ತೆ. ತಾಳ್ಮೆ ಇದ್ರೆ ಇದ್ದವ ಮುಂದೆ ಗೆದ್ದವನಾಗೆ ಹಾಕ್ತೀವಿ. ಲೀಡರ್ಸ್ ಇಲ್ಲಿ ನಮ್ಮ ಕೆಲವೊಂದು ಶಾರ್ಟ್ ಕಟ್, ನನ್ನ ಅಪ್ಲೈನ್ ಸ್ಲೋ, ನನ್ನ ಅಪ್ಲೈನ್ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ, ನನ್ನ ಅಪ್ಲೈನ್ ಹಾಗೆ ಹೀಗೆ. ಸೊ ಬೇರೆ ರೀತಿ ಶಾರ್ಟ್ ಕಟ್ ಎಲ್ಲ ಮಾಡೋಕ್ ಹೋದ್ರು ಕೂಡ ನೋ ವೇ, ಯಾವ್ದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ನಮ್ಮ ತಂದೆ ತಾಯಿಗಳನ್ನ ನಾವು ಸರಿ ಇಲ್ಲ ಅಂತ ಬೇರೆಯವ್ರ ತಂದೆ ತಾಯಿ ಅನ್ನಕ್ಕಾಗತ್ತಾ? ಸೊ ಅದು ಕೂಡ ಆಗೋದಿಲ್ಲ. ದಯವಿಟ್ಟು ಯಾವ್ದೇ ಕಾರಣಕ್ಕೂ ಈ ಶಾರ್ಟ್ ಕಟ್ ಕೂಡ ದಯವಿಟ್ಟು ಮಾಡೋದು ಬೇಡ. ಎಸ್
ನಾಟ್ ಟಾಕಿಂಗ್ ಟು ಅನಾಥ್ ಪೀಪಲ್. ಸೊ ಮೇಜರ್ಲಿ ಕೆಲವೊಂದು ಸಣ್ಣ ಅಚೀವ್ಮೆಂಟ್ ಆಗ್ತಿದ್ದಂಗೆನೆ ನಮ್ಮಲ್ಲಿ ಕೊಂಬು ಕೋಡು ಎಲ್ಲ ಬಂದ್ಬಿಡುತ್ತೆ. ಸಣ್ಣ ಅಚೀವ್ಮೆಂಟ್, ಸಣ್ಣದಾಗಿ ಏನೋ ಒಂದು ಆಗುತ್ತೆ, ಯಶಸ್ಸು ಸಿಗ್ತಾ ಇದ್ದಂಗೆನೆ ಎಲ್ಲಾ ಒಂದು ಬಂದ್ಬಿಟ್ಟಂಗೆನೆ ಆಡುವಂಥದ್ದು. ಸೊ ನೆಕ್ಸ್ಟ್ ನಾವು ಏನೇನ್ ತಪ್ಪುಗಳನ್ನ ಮಾಡ್ತೀವಿ ಅನ್ನೋದಾದ್ರೆ, ಒಂದು ಸಣ್ಣ ಒಂದು ಡೆವಲಪ್ಮೆಂಟ್ ಆಗ್ತಿದ್ದಂತೆ, ಸಣ್ಣ ಅಚೀವ್ಮೆಂಟ್ ಆಗ್ತಿದ್ದಂತೆ ಹೊಸ ಹೊಸ ಮುಖಗಳನ್ನ ಪರಿಚಯನ ಮಾಡೋದನ್ನೇ ಬಿಟ್ಬಿಡೋದು, ಹೇಳೋದನ್ನೇ ಬಿಟ್ಬಿಡೋದು. ಹೇಗೆ ನಾನು ಸಾಧ್ಯ ನಾನು ಗೆಲ್ಲೋದಿಕ್ಕೆ? ಲೀಡರ್ಸ್, ಇದು ಜನಗಳ ಬಿಸ್ನೆಸ್. ಜನಗಳಿಗಿಲ್ದೆ ಇದ್ರೆ ಬಿಸ್ನೆಸ್ ಹೇಗಾಗತ್ತೆ? ಆ ಫೋಟೋದಲ್ಲಿ ನೋಡ್ಬೋದು, ಆ ಫೋಟೋದಲ್ಲಿ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು. ಈ ತರದಾದ್ರೆ ಒಂದು ಬಿಸ್ನೆಸ್ ಆಗುತ್ತಾ? ಸೊ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿರೋಂಥದ್ದಂದ್ರೆ ಪ್ರತಿ ಕ್ಷಣನೂ ಕೂಡ ರಾಜು ಸರ್ ಇಂದ ನಾವು ಪ್ರತಿ ಒಂದು ಕ್ಷಣದಲ್ಲೂ ಕಲಿಬಹುದಂತ ವಿಷಯಗಳು ಏನಪ್ಪಾ ಅಂದ್ರೆ, ಡೌನ್ ಟು ಅರ್ತ್. ಪ್ರತಿಯೊಬ್ಬ ಹೊಸಬರು ಬಂದ್ರು ಕೂಡ ಮೆಸೇಜ್ ತಲುಪಿಸ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಫಾಲೋ ಅಪ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕೂಡ ಅವ್ರನ್ನ ಅವರ ಮುಷ್ಟಿಲಿ ಇಟ್ಕೊಂಡು ಪ್ರತಿಯೊಬ್ಬರನ್ನ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ತಾರೆ. ಇದಲ್ವಾ ನಿಜವಾದ ಲೀಡರ್ಶಿಪ್ ಅಂದ್ರೆ? ಇದಲ್ವಾ ನಿಜವಾದ ಸಕ್ಸಸ್ ಅಂದ್ರೆ? ಸೊ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಯಾವಾಗ ನನ್ನ ಒಂದು ಲಾಸ್ಟ್ ಮೂಮೆಂಟ್ ವರೆಗೂ ನಾನ್ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿಲ್ಲ ಅಂದ್ರೆ ನೋ ವೇ ಸಕ್ಸಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಸೋಲು ಅನ್ನೋದು ಕಟ್ಟಿಟ್ ಬುತ್ತಿ ಲೀಡರ್ಸ್. ಸೊ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಸಮೀರ್ ಮೋದಿ ಸರ್ ಕೂಡ ಹೇಳ್ತಾರೆ, ಬ್ಯಾಕ್ ಟು ಬೇಸಿಕ್. ಸೊ ನೀನ್ ಏನ್ ಮಾಡ್ತಿದ್ದೆ ಅದನ್ನ ಮಾಡ್ಕೊಂಡು ಹೋಗಪ್ಪ, ನಿನಗೆ ತಂತಾನೆ ನೀನ್ ಏನ್ ಬೇಕು ಅಂತಿದ್ದೆ ಅದೆಲ್ಲ ಸಿಗುತ್ತೆ ಅಂತ ಲೀಡರ್ಸ್ ಇಲ್ಲಿ. ಸೊ ಪ್ರತಿಯೊಬ್ಬರನ್ನು ಕೂಡ ನಾನ್ ಏನ್ ಮಾಡ್ಬೇಕು, ಪ್ರತಿದಿನ ನನ್ನ ಒಂದು ಏನೇನು ಕೆಲಸಗಳಿದ್ದು ಅಪ್ಲೈನ್ ಗಳನ್ನ ಏನ್ ಹೇಳ್ತಿದ್ರು, ನಾನು ಎಂತ ಒಂದು ಲೆವೆಲ್ ಜಂಪ್ ಆದ್ರೂ ಕೂಡ, ನಾನು ಎಷ್ಟೇ ದೊಡ್ಡ ಮಟ್ಟದ ಸಕ್ಸಸ್ ಆದ್ರೂ ಕೂಡ, ನನ್ನ ಎಷ್ಟೇ ದೊಡ್ಡ ಮಟ್ಟದ ಒಂದು ಇನ್ಕಮ್ ತಗೊಳ್ತಿದ್ರು ಕೂಡ, ನನ್ನ ಮಾಡುವಂತ ಕೆಲಸನ ನಾನು ಮಾಡ್ತಾ ಇದ್ರೆ ಮುಂದೊಂದ್ ದಿನ ನಮ್ಮ ಒಂದು ಫ್ರೇಮು ಇನ್ನೊಬ್ರು ನೆನ್ಕೊಳ್ಳುವಂತ ಒಂದು ಫ್ರೇಮ್ ಆಗುತ್ತೆ. ಸೊ ಲೀಡರ್ಸ್ ಅದನ್ನ ನೋಡ್ಕೊಂಡ ಜನರಿಗೆ ಹೇಳಿದ್ರೆ ಕೇಳೋದಿಲ್ಲ ಅನ್ನೋದು ಕೆಲವೊಬ್ರು, ಮತ್ತೆ ಜನ ಹೆಚ್ಚಾಗಿ ಇದ್ರೆ ಅಲ್ಲಿಗೆ ಹೋಗಕ್ಕೆ ಭಯ ಪಡೋದು. ಯಾರಾದ್ರೂ ಗುಂಪಿದ್ದಾರೆ ಅಲ್ಲಿದೆ ಅಂದ ತಕ್ಷಣನೇ ಅಪ್ಪ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಹೋಗೋದ್ ಬೇಡ, ಅವನಿಗೆ ಹೇಳಿದ್ರೆ ಕೇಳಲ್ಲಮ್ಮ, ಹೇಳಕ್ ಹೋಗೋದ್ ಬೇಡ. ಸಾರ್ ನೀವ್ ಹೇಳ್ತೀರಾ ಸಾರ್, ಹೇಳಿ ಅಂತ ಅವ್ರು ಕೇಳೋದಿಲ್ಲ ಸಾರ್. ಲೀಡರ್ಸ್ ಆ ತರ ಹೇಳಿರೋದಕ್ಕೆಲ್ವಾ ಇವತ್ತು ನಾನು ಕೂಡ ಮೋದಿಕೇರಿ ಬಂದಿರೋದು, ನೀವೆಲ್ಲ ಮೋದಿಕೇರಿ ಬಂದಿರೋದು. ಸೊ ಪ್ರತಿಯೊಬ್ಬರನ್ನು ಕೂಡ ನಾವು ಹೇಳ್ಬೇಕು, ಇದು ಜನಗಳ ಬಿಸ್ನೆಸ್. ಇಲ್ಲಿ ಮೇಜರ್ ಆಗಿ ಏನ್ ಮಾಡ್ಬೇಕು, ಚೇಂಜ್ ಯುವರ್ ಆಟಿಟ್ಯೂಡ್. ನಮ್ಗೆ ಸ್ಟಾರ್ಟ್ ಮಾಡೋದು ಮಾತ್ರ ಗೊತ್ತಿರ್ಬೇಕು, ಸ್ಟಾಪ್ ಮಾಡೋದು ಯಾವುದೇ ಕಾರಣಕ್ಕೂ ಗೊತ್ತಿರಬಾರ್ದು ಲೀಡರ್ಸ್. ಸೊ ಪ್ರತಿಯೊಬ್ಬರನ್ನು ಕೂಡ ನಮಗೆ ಸ್ಟಾರ್ಟ್ ಮಾಡ್ಬೇಕು, ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕು. ನಮ್ಮ ಕೊಂಬು ಕೋಳುಗಳು, ನಮ್ಮ ಈಗೋನೆಸ್ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೊಂಡು ನಾನ್ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ದೇವ್ರು ಕೊಡ್ಬೇಕು. ನಮ್ ಚಂದ್ರ ಸರ್ ಹೇಳ್ತಾರೆ ದೇವ್ರು ಅವ್ರ ಅಪ್ಪನ ಕೊಡ್ಬೇಕು ಅಂತ. ನನ್ನ ಸಕ್ಸಸ್ ಅನ್ನೋದು ಕಟ್ಟಿಟ್ ಬುತ್ತಿ ಇರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡ್ತಿದ್ರಿ ತಾವು ಕೂಡ ನೋಡ್ಕೋಬಹುದು. ಸೊ ಪ್ರತಿಯೊಬ್ಬರು ಕೂಡ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಒಂದು ಸ್ಟೆಪ್ ಹೋಗೋದಾದ್ರೆ, ಎಸ್ ಈ ಒಂದು ಮಿಸ್ಟೇಕ್ ನ ಯಾರೆಲ್ಲ ಮಾಡ್ತಿದ್ದೀರ ದಯವಿಟ್ಟು ಅಲರ್ಟ್ ಆಗಿ, ನೋ ಕ್ರೆಡಿಟ್ ಪ್ಲೀಸ್ ಡೋಂಟ್ ಆಸ್ಕ್. ಯಾರು ಕೂಡ ಸಾಲನ ಕೊಡಬಾರ್ದು, ಸಾಲನ ತಗೋಬಾರ್ದು. ಈ ಒಂದು ಸಿಸ್ಟಮ್ ಅಲ್ಲಿ ಏನಕ್ಕಪ್ಪ ಈ ಒಂದು ಸಾಲನ ಕೊಡಬಾರ್ದು, ಏನಕ್ಕಪ್ಪ ಈ ಒಂದು ಸಾಲನ ತಗೋಬಾರ್ದು? ಡೌನ್ಲೈನ್ ಆಗ್ಬೋದು, ಅದು ಅಪ್ಲೈನ್ ಆಗ್ಬೋದು, ಸಾಲನ ತಗೊಳ್ಕೋಬಾರ್ದು. ಯಾಕಂದ್ರೆ ಮುಂದೊಂದ್ ದಿನ ಏನೆಲ್ಲ ಮಿಸ್ಟೇಕ್ ಗಳಾಗುತ್ತೆ. ಸಾಲ ಕೊಡಬಾರ್ದು. ಏನಕ್ಕೆ ಕಂಪನಿಯಿಂದ ಯಾವುದೋ ಒಂದು ಗುಡ್ ನ್ಯೂಸ್ ಇರುತ್ತೆ, ಅಪ್ಲೈನ್ ಫೋನ್ ಮಾಡ್ತಾರೆ, ಬೆಸ್ಟ್ ಆಫರ್ ಇದೆ, ಅಪ್ಲೈನ್ ಫೋನ್ ಮಾಡ್ತಾರೆ, ನಿಮ್ಗೆ ಒಂದು ಫೋನ್ ಮಾಡ್ತಾರೆ, ಅಯ್ಯೋ ಅಪ್ಲೈನ್ಗೆ ನಾನು ದುಡ್ಡು ಕೊಡ್ಬೇಕಪ್ಪ, ಫೋನೇ ರಿಸೀವ್ ಮಾಡದೇ ಇರೋದು. ಯಾರಿಗ್ ಲಾಸ್ ಆಗುತ್ತೆ? ದುಡ್ಡು ಕೇಳ್ತಾರೆ ಅಂತ ಫೋನ್ ಮಾಡಿದ್ರೆ ಆ ಗುಡ್ ನ್ಯೂಸ್ ಬಂದು ಶ್ರೀಲಂಕಾ ಟ್ರಿಪ್ ಬಂದಿದೆ, ಕ್ರೂಸ್ಗೆ ಹೋಗೋಂತ ಚಾನ್ಸಸ್ ಸಿಕ್ಕಿದೆ. ಸೊ ನಾನು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಯಾರಿಗ್ ಲಾಸ್ ಆಗುತ್ತೆ? ಲೀಡರ್ಸ್, ನಾನು ಎಷ್ಟೇ ಎಫರ್ಟ್ ಹಾಕೋದ್ರು ಕೂಡ, ನಾನು ಎಷ್ಟೇ ವರ್ಕ್ ಮಾಡಿದ್ರು ಕೂಡ, ಈ ತರದ ಒಂದು ನಾವು ಮಾಡುವಂತ ಸಣ್ಣ ತಪ್ಪಿಂದ ನಮ್ಮ ಲೈಫೇ ಒಂದು ಸ್ಕ್ರಾಚ್ ಆಗ್ತಾ ಇರುತ್ತೆ ಲೀಡರ್ಸ್. ಆಫರ್ ಕಂಪ್ಲೀಟ್ ಮಾಡೋದಕ್ಕೆ ಸಾಲ ಮಾಡೋದು,
ಪ್ರಾಡಕ್ಟ್ ನ ಬಿಲ್ ಮಾಡಿಸುವಂತದ್ದು. ಸೊ ಯಾವ್ದೋ ಲೀಡರ್ಸ್ ಇಲ್ಲಿ ಪೂರ್ತಿ ನಮ್ಮ ಒಂದು ಬೇರೆ ತರದ ಯಾವ್ದೋ ಸಾಲ ಮಾಡೋದಕ್ಕೆ ಹೋಗೋದು, ನೆಕ್ಸ್ಟ್ ಅದನ್ನ ಕಂಪನಿನೇ ಸರಿ ಇಲ್ಲ, ಮೋದಿಕೇರಿಂದ ನಾನು ಇಷ್ಟೊಂದು ಸಾಲ ಮಾಡ್ಕೊಬಿಟ್ಟೆ. ಸಿಸ್ಟಮ್ ಹೇಳ್ತಾ, ಮೋದಿಕೇರ್ ಹೇಳ್ತಾ, ಲೀಡರ್ಸ್ ಗಳು ಹೇಳಿದ್ರ ಸಿಸ್ಟಮ್ ಅದಕ್ಕೇನೆ. ಸೊ ಈ ತರದ ತಪ್ಪುಗಳು ಕೂಡ ಯಾರೆಲ್ಲ ನಾವುಗಳು ಮಾಡ್ತೀವಿ, ಸೊ ಇದರಿಂದನೇ ಕೆಲವೊಂದು ಮಿಸ್ಟೇಕ್, ಈ ತರದ ಒಂದೊಂದು ಸಣ್ಣ ತಪ್ಪಿಂದನೂ ಕೂಡ ನಾವು ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿರ್ತೀವಿ, ಅದು ನಮ್ಗೆ ಅರಿವಿರಲ್ಲ. ನೆಕ್ಸ್ಟ್ ಆ ಪ್ರಾಡಕ್ಟ್ ನ ಕ್ಲಿಯರ್ ಮಾಡೋದಕ್ಕೆ ಹೋಗಿ ಕಡಿಮೆ ಬೆಲೆಯಲ್ಲಿ ಕೊಡುವಂಥದ್ದು. ಎಷ್ಟೋ ಕಡೆ ಫೀಲ್ಡ್ ಅಲ್ಲಿ ಆ ತರದ್ದು ಬರುತ್ತೆ, ಫ್ರೀ ಆಗಿ ಕೊಡುವಂಥದ್ದು. ಈ ಸಿಸ್ಟಮ್ ಕಲಿಸ್ಕೊಟ್ಟಿದ್ಯಾ, ನಮ್ಮ ಅಪ್ಲೈನ್ ಗಳು ಕಲಿಸ್ಕೊಟ್ಟಿದ್ದಾರ? ಸೊ ದಯವಿಟ್ಟು ಈ ತರದ ಯಾರೆಲ್ಲ ಒಂದು ಸಾಲನ ತಗೊಳ್ಳುವಂಥದ್ದು, ಸಾಲ ಕೊಡುವಂಥದ್ದು ಯಾರೆಲ್ಲ ಮಾಡ್ತಿದ್ದೀರಾ, ಈ ಕ್ಷಣದಿಂದನೇ ನಿಮ್ಮಲ್ಲಿ ಒಂದು ಪರಿವರ್ತನೆ ಆಗ್ಬೇಕು. ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದನ್ನ ಮಾಡೋದಿಲ್ಲ. ಯಾರಾದ್ರೂ ಸಾಲ ಅಂತ ಕೊಟ್ರೆ ನಮ್ ವಿಜಯ್ ಸರ್ ಹೇಳ್ತಾರೆ, ಸಾಲ ಅಂತ ಕೊಡಬೇಡಿ, ಅದನ್ನ ದಾನ ಅಂತ ಕೊಡಿ. ಯಾವ್ದೇ ಕಾರಣಕ್ಕೂ ಅದನ್ನ ನೀವು ಕೊಟ್ಟಂತ ದುಡ್ಡನ್ನ ಸೊ ಮತ್ತೆ ಏನಾದ್ರೂ ಆ ವ್ಯಕ್ತಿ ಕೊಡ್ತಾನೆ ಅಂದ್ರೆ ಈಸ್ಕೊಳ್ಳಿ, ಇಲ್ಲಾಂದ್ರೆ ಕೇಳ್ಬಾರಿ, ಇಲ್ಲ ಕೊಡಕ್ ಹೋಗ್ಬೇಡಿ. ಸೊ ದಯವಿಟ್ಟು ಸೊ ಇದನ್ನು ಕೂಡ ನೀವು ಪ್ರತಿಯೊಬ್ರು ಕೂಡ ಮಾಡ್ಬೇಕು. ಮೋದಿ ಕೇರ್ ಬಿಸ್ನೆಸ್ ಮಾಡಿ ಆಗ್ಲೇ ಹೇಳ್ದಾಗೆ ಸಾಲ ಮಾಡ್ಕೊಂಡೆ ಅನ್ನೋದು, ಡಿಪಿಗಳಲ್ಲಿ ಸಾಲ ಕೇಳಿ ಬಿಲ್ ಮಾಡಿಸೋದು ಕೂಡ ತಪ್ಪು. ದಯವಿಟ್ಟು ಸೊ ಕೆಲವೊಂದು ಡಿಪಿಗಳಲ್ಲಿ ಕೆಲವೊಂದು ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂತ ಮಾಡೋದು, ಮುಂದೊಂದ್ ದಿನ ಆ ಡಿಪಿನಿ ನಮ್ಮಂತವ್ರು 10 ಜನ ಸಾಲ ಮಾಡ್ತು ಅಂದ್ರೆ ಆ ಡಿಪಿ ಅವನು ಮುಚ್ಕೊಂಡು ಹೋಗ್ತಾನೆ. ಮುಂದೊಂದ್ ದಿನ ಯಾರಿಗೆ ಕೆಟ್ಟ ಹೆಸರು, ಆ ವ್ಯಕ್ತಿಗೂ ಕೂಡ ಅವನ ಲೈಫ್ಗೂ ಕೂಡ ನಾವು ಸ್ಕ್ರಾಚ್ ಮಾಡ್ದಂಗೆ, ಮತ್ತೆ ನಮ್ಮ ಒಂದು ದೊಡ್ಡ ಸಂಸ್ಥೆಗೆ ನಾವು ಒಂದು ಕೆಟ್ಟ ಹೆಸರನ್ನ ತಂದಂಗೆ. ಸೊ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಯಾವ್ದೇ ಸಾಲ ತಗೊಳ್ಳೋಂಥದ್ದಾಗ್ಲಿ ಕೊಡುವಂತದ್ದಾಗ್ಲಿ ಯಾವ್ದೇ ಕಾರಣಕ್ಕೂ ಅದು ಸಿಸ್ಟಮ್ ರಾಂಗ್. ಸೊ ಮಾಡಕ್ ಹೋಗ್ಬೇಡಿ. ಅದು ಇನ್ಕ್ಲೂಡ್ ಟಿಕೆಟ್ ಗಳನ್ನು ಕೂಡ ಅಪ್ಲೈನ್ ಗಳು ತಗೋತಾರೆ, ಅಪ್ಲೈನ್ ತಗೊಳ್ಳಿ ಬಿಡು. ಲೀಡರ್ಸ್ ಇಲ್ಲಿ ಯಾರು ಬೆಳೆದಕ್ಕೆ ಬಂದಿರೋದು, ಇಲ್ಲಿ ಯಾರು ಒಂದು ಗೆಲ್ಲೋದಕ್ಕೆ ಬಂದಿರೋದು, ಯಾರ ಬದುಕು ಒಂದು ಪರಿವರ್ತನೆ ಆಗೋದಕ್ಕೆ ಬಂದಿರೋದು. ಸೊ ಮತ್ತೆ ಯಾಕೆ ನಾವು ಇನ್ನೊಬ್ಬರಿಗೆ ಒಂದು ಹೊರೆ ಆಗೋದು? ಸೊ ಡಿಸೈಡ್ ಮಾಡಿ. ಸೊ ಈ ಕ್ಷಣದಿಂದಾನೇ ಸೊ ನಾವು ಯಾವ್ದೇ ಕಾರಣಕ್ಕೂ ಅದನ್ನ ತಗೊಳ್ಳೋದು ಬೇಡ. ಎಸ್, 6ನೇ ಪಾಯಿಂಟ್ ತುಂಬಾ ಇದೊಂದು ಪ್ರೋಕ್ರಾಸ್ಟಿನೇಟಿಂಗ್. ಸೊ ಎಲ್ಲಾನು ಕೂಡ ಮುಂದೂಡುವಂಥದ್ದು. ಏನೇ ಹೇಳಿ ನಾಳೆ ಮಾಡೋಣ, ಮಳೆ ಬರ್ತಾ ಇದೆ, ಮಳೆನೇ ಇನ್ನೂ ಬಂದಿರಲ್ಲ, ಮೋಡ ಕವಿದ್ಕೊಂಡಿರುತ್ತೆ, ಸರ್ ನಾಳೆ ಮಾಡೋಣ, ಈಗ ಒಂದ್ ಸ್ವಲ್ಪ ಮೋಡ ಇದೆ, ಮೋಡನೇ ಇರಲ್ಲ, ಮಳೆ ಬರ್ತಾ ಇದೆ. ಲೀಡರ್ಸ್ ಈ ತರದೆಲ್ಲ ನಾನು ಹೇಳ್ಕೊಂಡು ಕುಂತ್ಕೊಂಡ್ರೆ ನನ್ನ ಲೈಫ್ ಯಾವ ತರ ಮುಂದಕ್ಕೆ ಹೋಗುತ್ತೆ? ಲೀಡರ್ಸ್ ಇಲ್ಲಿ ನೋಡ್ಬೋದು, 21ನೇ ಶತಮಾನದ ಒಂದು ಫಾಸ್ಟೆಸ್ಟ್ ಇನ್ಕಮ್ ಗ್ರೋಯಿಂಗ್ ಬಿಸ್ನೆಸ್ ಇದು ಡೈರೆಕ್ಟ್ ಸೆಲ್ಲಿಂಗ್. ಇಲ್ಲಿ ಸ್ಲೋ ಇದ್ರೆ ಹೇಗಾಗುತ್ತೆ? ಸೊ ಇಲ್ಲಿ ಯಾವ್ದೋ ಒಂದು ಸ್ಪಾನ್ಸರ್ ಮಾಡುವಂತದಕ್ಕೆ ಏನಾದ್ರು ಒಂದು ಎಲ್ಲಾನು ಮಾಡ್ತೀರಾ, ಸಿಸ್ಟಮ್ಯಾಟಿಕ್ ಆಗಿ ಪರಿವರ್ತನೆ ಮಾಡ್ತೀರಾ, ಫಾಲೋ ಅಪ್ ಮಾಡ್ತೀರಾ, ಎಲ್ಲಾನು ಮಾಡ್ತೀರಾ. ಆ ಪರ್ಸನ್ನೇ ಬಂದ್ಬಿಟ್ಟು ನಿಮ್ಗೆ ಸ್ಪಾನ್ಸರ್ ಆಗ್ಬೇಕು, ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಡ್ತಾರೆ. ಆ ಟೈಮ್ ಅಲ್ಲಿ ಲೇಟ್ ಆಗಿ ಅವ್ರನ್ನ ಸ್ಪಾನ್ಸರ್ ಮಾಡುವಂತದ್ದು. ಲೀಡರ್ಸ್ ಇಲ್ಲಿ ಒಂದು ಡಿಸೈಡ್, ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೆಳಿಗ್ಗೆ ಯಾರೋ ಒಬ್ರು ಬಿಸ್ನೆಸ್ ತಿಳಿಸಿರ್ತಾರೆ, ಸಂಜೆನೆ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿರ್ತಾರೆ. ಯಾಕೆ ಲೇಟ್ ಮಾಡುವಂಥದ್ದು, ಯಾಕೆ ಮುಂದೂಡುವಂಥದ್ದು? ಇನ್ನು ಇಷ್ಟು ದಿನ ನಮ್ಮ ಒಂದು ಬದುಕಲ್ಲಿ ಮುಂದೂಡ್ಕ ಬಂದು ನಾಳೆ ನಾಳಿದ್ದು ಅನ್ಕೊಂಡ್ ಬಂದಿದ್ದು ನಮ್ಮ ಬದುಕಲ್ಲಿ ಏನ್ ಪರಿವರ್ತನೆ ಆಗಿದೆ? ಇನ್ನೆಷ್ಟು ದಿನ ಇದೇ ತರ ಹೇಳ್ಕೊಂಡ್ ಕುಂತಿರ್ಬೇಕು? ಸೊ ಇದನ್ನ ಡಿಸೈಡ್ ಮಾಡಿ. ಸೊ ನಾನು ಹೇಳ್ಬೇಕಾ ಈ ತರದ ಒಂದು ವಿಷಯಗಳನ್ನ ಮುಂದೂಡುವಂಥದ್ದು? ಲಾಯಲ್ಟಿ ಬಿಲ್ ಮಾಡಿ ಅಂದ್ರೆ ಲಾಸ್ಟ್ ಡೇಟ್ ವರ್ಗೂ ಕಾಯೋದು. ಯಾವಾಗ ಅದು ಡೇಟ್ ಲಾಸ್ಟ್ ಎಂಡ್ ಆಗೋದು? ಫ್ರೀ ಪ್ರಾಡಕ್ಟ್ ಯಾವಾಗ ಅನ್ನೋದು. ಒಂದು ಲಾಯಲ್ಟಿ ಬಿಲ್ ಒಂದು ನನ್ನ ಒಂದು ಬೆನಿಫಿಟ್ ಗಳನ್ನ ನಾನು ಪಡ್ಕೊಳ್ಳೋದಕ್ಕೆ, ನಾನು ಸಕ್ಸಸ್ಫುಲಿ ಮುಂದೆ ಹೋಗೋದಕ್ಕೆ ನಾನು ಏನ್ ಮಾಡ್ಬೇಕು, ಅದಕ್ಕೆ ನಾನು ಈ ತರದ ಒಂದು ಕೇರ್ಲೆಸ್ ಮಾಡ್ತಿದ್ದೀನಿ ಅನ್ನೋದಾದ್ರೆ, ಮುಂದೂಡ್ತಾ ಇದ್ದೀನಿ ಅನ್ನೋದಾದ್ರೆ ನಾನು ಹೇಗ್ ಮುಂದೆ ಹೋಗ್ತೀನಿ ಹೇಳಿ? ಇಲ್ಲಿ ಹೊಸಬನ್ನು ಕೂಡ ನೋಡ್ಬೋದು. ಈ ತರದ ವಿಷಯಗಳನ್ನ ನಾನು ಇನ್ ಟೈಮ್ ನಾನು ಏನೇನೇನೇನೇನು ಮಾಡ್ಬೇಕು ಅದನ್ನ ನಾನು ಮಾಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಲೀಡರ್ಸ್ ಇದು ಈ ಬಿಸ್ನೆಸ್ ನಮ್ದು, ಈ ಜೀವನ ನಮ್ದು. ಲಾಸ್ಟ್ ವರ್ಗು ಯಾಕೆ ಕಾಯ್ಬೇಕು? ಹೌದಲ್ವಾ?
ಈ ಬಿಸ್ನೆಸ್ ನಮ್ದು ಅಂತ ಬಂದಾಗ ನಾವ್ಯಾಕೆ ಇದನ್ನ ಮುಂದೂಡ್ಬೇಕು? ನಮ್ಮ ಲೀಡರ್ಸ್ ಗಳಂತ ಲೀಡರ್ಸ್ ಮುಂದೆ ಒಂದು ನಾವು ಇಲ್ಲಿ ನಮ್ಮ ಒಂದು ಯಾರ್ಯಾರ ದೊಡ್ಡ ಲೆಜೆಂಡರಿ ಲೀಡರ್ಸ್ ಗಳು ನಮ್ಮಲ್ಲಿ ಇದ್ದಾರೆ. ಲೀಡರ್ಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಸೊ ಮುಂದೆ ನಾವು ಸ್ಪಾನ್ಸರ್ ಮಾಡುವಂತದ್ದನ್ನಾಗ್ಲಿ, ಸೊ ನಾವು ಒಂದು ವರ್ಕ್ ಗಳನ್ನ ಮಾಡುವಂತದ್ದಾಗ್ಲಿ, ನಾಳೆ ಮಾಡೋಣ ನಾಳಿದ್ ಮಾಡೋಣ ಅನ್ಕೊಂಡ್ರೆ ಸೊ ಮುಂದೊಂದ್ ದಿನ ಮಂಜುನಾಥ್ ಶೆಟ್ಟಿ ಸರ್ ಅಂತ ಒಂದು ಲೀಡರ್ ನಿಮ್ಮ ಕೆಳಗಡೆ ಬರ್ಬೋದು, ಸಂತೋಷ್ ಶೆಟ್ಟಿ ಸರ್ ಅಂತ ಒಂದು ಲೀಡರ್ ನಿಮ್ ಕೆಳಗಡೆ ಬರ್ಬೋದು, ದೊಡ್ಡ ದೊಡ್ಡ ಲೀಡರ್ಗಳೇ ನಿಮ್ ಕೆಳಗಡೆ ಬರ್ಬೋದು. ಆದ್ರೆ ನೀವು ಇನ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತೀರಾ ಅದನ್ನ ಮಾಡಿದ್ರೆ ಮಾತ್ರ ಸಾಧ್ಯ. ನಾಳೆ ಮಾಡೋದನ್ನ ಹಿಂದೆ ಮಾಡಿ. ಸೊ ಈ ತರದ್ದು ಒಂದು ಮಿಸ್ಟೇಕ್ ನು ಕೂಡ ಸೊ ಯಾರು ಕೂಡ ಮಾಡಬಾರ್ದು ಲೀಡರ್ಸ್. ಎಸ್, ಟೇಕಿಂಗ್ ರಿಜೆಕ್ಷನ್ಸ್ ಟು ಹಾರ್ಟ್. ಸೊ ತುಂಬಾ ಈ ಒಂದು ವಿಷಯದಲ್ಲಂತೂ ಸೊ ತುಂಬಾ ಒಂದು ಹಳೆ ನಮ್ಮ ಎಲ್ಲಾ ಲೀಡರ್ಸ್ ಗಳಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನಪ್ಪಾ ಯಾವ ತರ ಎಲ್ಲ ಒಂದು ಇರುತ್ತೆ ಅಂದ್ರೆ, ಮೊದ್ಲಿಗೆ ಆರಂಭ ಸೂರತ್ವ, ಎಲ್ರು ಕೂಡ ಬಂದ ತಕ್ಷಣನೇ ಬಿಡಿ ಸಾರ್ ಹೊಡ್ದಾಕ್ ಬಿಡೋಣ ಸಿಗ್ದಾಕ್ ಬಿಡೋಣ ಈ ತರದ್ದು ಒಂದು ಅಪ್ಲೈನ್ ಹೇಳ್ತಾರೆ. ಅಪ್ಲೈನ್ಗೆ ಹೇಳುವಂತದ್ದು ಅವರು ಹೊಸ್ದಾಗ್ ಬಂದಂತವ್ರು, ನೋಡಿ ಸಾರ್ ನಿಮ್ಮನ್ನೇ ಹಿಂದಕ್ಕೆ ಹೋಗ್ತೀನಿ, ಆಮೇಲೆ ಒಂದ್ ಸಣ್ಣ ಚಾಲೆಂಜ್ ಯಾವ್ದೋ ಒಂದು ಬರುತ್ತೆ, ಫೋನು ಇರೋದಿಲ್ಲ ಮೆಸೇಜು ಇರೋದಿಲ್ಲ. ಸೊ ಆರಂಭ ಸೂರತ್ತು ವರ್ಕ್ ಆಗಲ್ಲ. ಸೊ ಇಲ್ಲಿ ನಾನು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅದನ್ನ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಮಾತ್ರ ಸೊ ಇದು ಸಾಧ್ಯ ಆಗೋದು. ಯಾವ್ದೋ ಒಂದು ಸಣ್ಣ ಸಮಸ್ಯೆ ಬಂತು ಓಡೋಗೋದು, ಯಾವ್ದೋ ಒಂದು ದೊಡ್ಡ ಚಾಲೆಂಜ್ ಬಂತು ಸೊ ಓಡೋಗೋದು, ಯಾರೋ ಫೋನ್ ರಿಸೀವ್ ಮಾಡ್ಲಿಲ್ಲ ಬೇಜಾರ್ ಮಾಡ್ಕೊಳ್ಳೋದು, 5 ಜನ ಕೇಳ್ದೆ ಸ್ಪಾನ್ಸರ್ ಆಗ್ಲಿಲ್ಲ ಬೇಜಾರ್ ಮಾಡ್ಕೊಳ್ಳೋದು, ಡೆಮೋ ಮಾಡಕ್ ಹೋದೆ ಯಾರು ಸಿಗ್ತೇ ಇಲ್ಲ ಬೇಜಾರ್ ಮಾಡ್ಕೊಳ್ಳೋದು. ಲೀಡರ್ಸ್ ಇಲ್ಲಿ ನಾನು ಬಂದಿರೋಂಥದ್ದು ಏನಕ್ಕೆ ರೀಸನ್ ಹೇಳ್ಕೊಳ್ಳೋದಕ್ಕ, ಸಣ್ಣ ಪುಟ್ಟ ಒಂದು ಸೋಲುಗಳನ್ನ ಸಹಿಸ್ಕೊಂಡು ಅದನ್ನ ಬಂದಂತ ಸೋಲುಗಳಿಗೆ ಎದುರ್ಕೊಂಡು ಹೋಗೋದಕ್ಕ. ಲೀಡರ್ಸ್ ಇಲ್ಲಿ ಸೋಲನ್ನ ಹಾರ್ಟ್ಗೆ ತಗೋಬಾರ್ದು, ಗೆಲುವನ್ನ ಮೈಂಡ್ಗೆ ತಗೋಬಾರ್ದು. ಹಾರ್ಟ್ಗೆ ತಗೊಂಡ್ರೆ ಕುಗ್ಗಿ ಹೋಗ್ತೀವಿ. ಸೋಲು ಅನ್ನೋದು ಬಂದ್ಬಿಡ್ತು, ಯಪ್ಪ ನನ್ನ ಲೈಫಲ್ಲೇ ಯಾಕೆ, ನನಗೆ ಯಾಕೆ ಹೀಗೆ ಕುಗ್ಗಿ ಹೋಗ್ತೀವಿ. ಮೈಂಡಿಗೆ ತಗೊಂಡ್ರೆ ಮದ ಬರುತ್ತೆ, ಕೊಂಬು ಬರುತ್ತೆ ಅನ್ನಲ್ಲ, ಆತರ ಕೊಂಬು ಬರುತ್ತೆ ಎಲ್ಲ ಬರುತ್ತೆ, ಕೊನೆಗೆ ನಮ್ ಸಕ್ಸಸ್ ಕೂಡ ಹಂಗೇನೆ ಕೆಳಗಡೆ ಹೋಗುತ್ತೆ. ಸೊ ಯಾವತ್ತೂ ಕೂಡ ಸೋಲನ್ನ ಆಟಕ್ಕೆ ತಗೋಬಾರ್ದು, ಸೊ ಗೆಲುವನ್ನ ಮೈಂಡ್ಗೆ ತಗೋಬಾರ್ದು. ನಾನು ಯಾವಾಗ್ಲೂ ಹೇಳ್ತೀನಿ, ಸಕ್ಸಸ್ ಬಂದಾಗ ಹಿಗ್ಬೇಡಿ, ಸೋಲ್ ಬಂದಾಗ ಕುಗ್ಬೇಡಿ. ಸೊ ಏನೇ ಆಗ್ಲಿ ಪಾಸಿಟಿವ್ ಆಗಿ ಬಿ ಪಾಸಿಟಿವ್. ಸೊ ನನ್ನ ಒಂದು ಸಕ್ಸಸ್ ಜರ್ನಿನ ನಾನು ಖುಷಿಯಾಗಿ ತಗೊಂಡು ಹೋಗೋದಷ್ಟೇ. ಲೀಡರ್ಸ್ ಇಲ್ಲಿ ಇನ್ನೊಂದು ಈ ಬಿಸ್ನೆಸ್ ಅಲ್ಲಿ ಒಂದು 10:6:3:1 ಫಾರ್ಮುಲಾ ಇದೆ. ನಮ್ ವಿಜಯ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಾನು 10 ಜನಕ್ಕೆ ಹೇಳ್ತು ಅಂದ್ರೆ 6 ಜನ ಅದನ್ನ ಕೇಳೋದಕ್ಕೆ ರೆಡಿ ಇರ್ತಾರೆ, 3 ಜನ ಓಕೆ ಅನ್ಕೊಂಡ್ ಬರ್ತಾರೆ, ಕೊನೆಗೆ ಉಳ್ಕೊಳ್ಳೋದು ಒಬ್ರೆ. ನಾನು ಏನೇನ್ ಮಾಡಬೇಕು ಸತ ಪ್ರಯತ್ನ ನಾನು ಮಾಡ್ತಾನೆ ಇರ್ಬೇಕು, ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರ್ಬೇಕು. ಯಾವುದೇ ಕಾರಣಕ್ಕೂ ಯಾರು ಬರ್ಲಿ ಯಾರು ಹೋಗ್ಲಿ, ಶ್ರೀಲಂಕಾ ಟ್ರಿಪ್ ನಂದೆ, ಈ ತರದ್ ಯಾವ ಒಂದು ಮನಸ್ಥಿತಿನ ಬೆಳೆಸ್ಕೊತೀವಿ ಅವಾಗ ಮಾತ್ರ ಖಂಡಿತ ನಾವಿರ್ತೀವಿ. ಮತ್ತೆ ಇಲ್ಲಿ ಹೇಳೋದಾದ್ರೆ ಪ್ರತಿಯೊಂದನ್ನು ಕೂಡ ಪಡ್ಕೋಬೇಕು ಅಂದ್ರೆ ಸೊ ಪ್ರತಿಯೊಂದು ಪೇಷನ್ಸ್ ಇಂದ ಆ ತಾಳ್ಮೆಯಿಂದ ಇದ್ರೆ ಮಾತ್ರ ಅದು ಸಾಧ್ಯ ಆಗೋದು ಲೀಡರ್ಸ್. ಈ ಬಿಸ್ನೆಸ್ಗೆ ಸೊ ಕೆಲವೊಬ್ರು ರಿಜೆಕ್ಟ್ ಮಾಡ್ಬಿಟ್ರು. ಸೊ ಯಾರು ನಮ್ಮನ್ನ ಒಪ್ಕೊಳ್ಳಿಲ್ಲ, ಮೋದಿಕೇರ್ ಪ್ರಾಡಕ್ಟ್ ಆ ಪೇಸ್ಟ್ ಬ್ರಷ್ ತಗೊಂಡು ಮನೆಗೆ ಬರ್ತಾನೆ, ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡೋದು. ಲೀಡರ್ಸ್ ಇಲ್ಲಿ ಈ ಬಿಸ್ನೆಸ್ಗೆ 1 ಕೋಟಿ 2 ಕೋಟಿ 5 ಕೋಟಿ ಬಂಡವಾಳ ಹಾಕಿದ್ರೆ ಯಾರಾದ್ರೂ ರಿಜೆಕ್ಟ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ? ಒಮ್ಮೆ ಯೋಚನೆ ಮಾಡಿ. ಯಾವ್ದೇ ಕಾರಣಕ್ಕೂ ಅವ್ನ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಿಸ್ನೆಸ್ ಬಂಡವಾಳ ಹಾಕಿರೋದು ನಾನು ಅಂತ ಎಫರ್ಟ್ ಹಾಕ್ತಿವಿ, ಖಂಡಿತ ಅಲ್ವಾ? ಸೊ ಲೀಡರ್ಸ್ ಇಲ್ಲಿ ಸೊ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗಳು ಬರಲಿ, ಸಮಸ್ಯೆಗಳನ್ನ ನಮ್ಮ ಕಾಲ ಕೆಳಗಡೆ ಹಾಕಬೇಕು. ನಾನು ಹೋಗುವಂತದ್ದು ನನ್ನ ಒಂದು ಆನೆ ನಡೆದಿದ್ದ ದಾರಿ ಅಂತ ಮುಂದೆ ಹೋಗ್ತಾ ಇರ್ಬೇಕು, ಆಗ ಮಾತ್ರ ಸಾಧ್ಯ. ಸೊ ಯಾವುದೇ ಕಾರಣಕ್ಕೂ ಸಣ್ಣ ಸಮಸ್ಯೆ ಬಂತು ಅಂದಾಗ ಹೆದರ್ಕೊ ಕೂತ್ಕೊಂಡು ಅಂದ್ರೆ ನಮ್ಮ ಬದುಕು ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಹೊರತು ಸೊ ಸಕ್ಸಸ್ ಅಂತೂ ಖಂಡಿತ ಆಗೋಲ್ಲ. ಸೊ ನೀವೆಲ್ಲರೂ ಕೂಡ ಸೊ ಯಾವುದೇ ಸಮಸ್ಯೆಗಳಿಗೆ ಹೆದರಲ್ಲ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಒಂದು ಸ್ಟೆಪ್ ಹೋಗೋಣ. ಸೊ ಟಾಕಿಂಗ್ ಅಡ್ವೈಸ್ ಫ್ರಮ್ ನಾನ್ ಎಕ್ಸ್ಪರ್ಟ್ಸ್.
ಸೊ ಮೇಜರ್ಗೆ ಸೊ ಇಲ್ಲಿ ಏನಪ್ಪಾ ಮಿಸ್ಟೇಕ್ಸ್, ಈ 8ನೇ ಮಿಸ್ಟೇಕ್ಸ್ ನಿಜವಾಗ್ಲೂ ಕೂಡ ಈ ತರದ್ದು ತುಂಬಾ ಕೇಳ್ತೀವಿ, ತುಂಬಾ ನೋಡ್ತಾ ಇರ್ತೀವಿ. ಸೊ ನಮ್ಮ ಪ್ರತಿದಿನಗಳಲ್ಲೂ ಕೂಡ ಈ ತರದ ಸಮಸ್ಯೆಗಳು ಹೊರಗಡೆನೂ ಕೂಡ ಆಗ್ತಾ ಇರುತ್ತೆ. ಯಾವ ತರ ಹಳ್ಳಿ ಕಟ್ಟೆ ಜಗಲಿ ಮೇಲೆ ಕುತ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಮಾತಾಡ್ತಾ ಇರೋದು. ಅದಕ್ಕೆ ಯಾವ್ದೇ ಕಾರಣಕ್ಕೂ ಅದು ಸೊಪ್ಪುಗೂ ಬರಲ್ಲ, ಅದು ಉಪ್ಪುಗೂ ಬರಲ್ಲ. ಸೊ ಸುಮ್ಮನೆ ಮಾತಾಡುವಂಥದ್ದು, ಅವಶ್ಯಕತೆ ಇಲ್ಲದೆ ಇರೋದು ಅಡ್ವೈಸ್ ತಗೊಳ್ಳೋಂಥದ್ದು. ಸೊ ಯಾವ್ದು ನಾವು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇಂಜಿನಿಯರ್ ಪ್ಲಾನ್ ಕೇಳ್ದಂಗೆ. ಲೀಡರ್ಸ್ ನಾವ್ ಇಲ್ಲಿ ಏನೇನು ಸಮಸ್ಯೆಗಳು, ಸೊ ಅವಶ್ಯಕತೆ ಏನು ಅಂದ್ರೆ ನಾನು ಯಾವ ವಿಷಯನ ಎಲ್ಲಿ ತಿಳ್ಕೋಬೇಕು, ನನ್ನ ಒಂದು ಲೀಡರ್ಸ್ ನನ್ನ ಒಂದು ಈ ಒಂದು ಜರ್ನಿಲಿ ಸಕ್ಸಸ್ಫುಲಿ ಹೋಗಿರೋಂತ ಲೀಡರ್ಸ್ ಅವರ ಅಡ್ವೈಸ್ ತಗೋಬೇಕು. ನಾನು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ನಾನು ಶ್ರೀಲಂಕಾ ಟ್ರಿಪ್ ಹೋಗ್ಬೇಕು, ಏನ್ ಮಾಡ್ಬೇಕು ಸರ್ ನಾನು ಎಲ್ಲ MC ಮಾಡ್ಬೇಕು ಸಕ್ಸಸ್ಫುಲ್ ಆಗಿ, ಏನ್ ಮಾಡ್ಬೇಕು ಸರ್? ಇದನ್ನ ಸೊ ನಮ್ಮ ಒಂದು ಲೀಡರ್ಸ್ ಗಳ ಕಡೆಯಿಂದ, ಎಕ್ಸ್ಪೀರಿಯನ್ಸ್ ಇರೋರ್ ಕಡೆಯಿಂದ ತಗೊಂಡ್ರೆ ಹೇಗಿರುತ್ತೆ. ಸೊ ಅದೇ ಯಾವುದೇ ವಿಷಯನೇ ಗೊತ್ತಿಲ್ಲ ಅಂತ ಒಂದ್ ಜೊತೆ ಹೋಗಿ ಮಾತಾಡಿದ್ರೆ ಹೇಗಿರುತ್ತೆ. ಸೊ ಮೇಜರ್ಗೆ ಬಿಸ್ನೆಸ್ ನಂದು, ಬದುಕು ನಂದು, ಜೀವನ ನಂದು, ಯಾಕೋ ಇಂದನೆ. ಸೊ ಕೆಲವೊಂದು ಹಳ್ಳಿ ಕಡೆ ಮೇಜರ್ ಆಗುತ್ತೆ. ಮನೆ ಕಟ್ತಾ ಇತ್ತು ಅಂದ್ರೆ ಬೀದಿಲಿ ಹೋಗೋರೆಲ್ಲ ಬರ್ತಾರೆ, ಗೋಡೆಯಲ್ಲಿ ಕಿಟಕಿ ಇಲ್ಸಿ ಇರ್ಬಾರ್ದಿತ್ತು, ಡೋರ್ ಇಲ್ಲಿ ಇರ್ಬಾರ್ದಿತ್ತು, ಅವ್ರ ಕೋಣೆನೂ ಕೂಡ ಸರಿ ಮಾಡ್ಕೊಂಡು, ಬಟ್ ಅವ್ರ ಕಡೆಯಿಂದೆಲ್ಲ ನಾವು ಅಡ್ವೈಸ್ ತಗೊಳ್ತಾ ಇರ್ತೀವಿ. ಸೊ ಏನೇನು ಇದನ್ನ ಮೋದಿಕೇರ್ ಬಿಸ್ನೆಸ್ ಅಲ್ಲಿ ಏನೇನು ಮಿಸ್ಟೇಕ್ ಗಳು ಮಾಡ್ಕೋತೀವಿ. ನಮ್ಮ ಅಡ್ವೈಸ್ ತಗೊಳ್ಕೊಳ್ಳುವ ವ್ಯಕ್ತಿ ಸಾಧನೆ ಮಾಡಿರುವವರ ಅಥವಾ ಇಲ್ವಾ, ಅದನ್ನ ನೋಡಿ ಅಡ್ವೈಸ್ ತಗೋಬೇಕಾಗಿರುತ್ತೆ. ಮತ್ತೆ ನೀವು ಯಾರ ಸಜೆಷನ್ ಕೇಳ್ಬೇಕು ಅಂದ್ರೆ ಅವರು ನಿಮ್ಮ ಅಪ್ಲೈನ್, ಮೇಜರ್ಗೆ ಅವರು ನಿಮ್ಮ ಹತ್ರನೇ ಇರ್ತಾರೆ. ಮೇಜರ್ಗೆ ನಿಮ್ಮ ಅಪ್ಲೈನ್ಗಿಂತನೂ ಕೂಡ ಸಜೆಷನ್ ಕೊಡಂತವ್ರು ಬೇಕಾ? ಸೊ ಬೇರೆ ನಮ್ಮ ಲೀಡರ್ಸ್ ಗಳು ಕೂಡ ಸಿಗ್ತಾರೆ, ಬಟ್ ಅವರ ಒಂದು ಸಂದರ್ಭ, ಅವರ ಒಂದು ಟೈಮ್ನು ಕೂಡ ನೋಡಿ ತಗೋಬೇಕಾಗಿರುತ್ತೆ. ಆದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಅಪ್ಲೈನ್ ಮುಖಾಂತರನೇ. ಸೊ ಗೆದ್ದಿರೋಂತ ವ್ಯಕ್ತಿ ನಿಮ್ಮ ಮುಂದೆ ಇರ್ತಾರೆ, ಅವ್ರ ಮುಖಾಂತರನೇ ನೀವು ಅಡ್ವೈಸ್ ತಗೋಬೇಕಾಗಿರುತ್ತೆ. ಯಾರೋ ಗೊತ್ತಿಲ್ಲದೆ ಇರೋಂಥವ್ರು, ಮೊನ್ನೆ ಬಂದವರು ಮೋದಿಕೇರ್ ಹಂಗೆ ಹಂಗೆ ಅನ್ನೋರು, ಅವ್ರ ಬದುಕಲ್ಲಿ ಏನೇನು ಇರಲ್ಲ ಅಂತವ್ರ ಕಡೆಯಿಂದ ಸೊ ನಾವು ಅಡ್ವೈಸ್ ತಗೊಳ್ಳೋದು. ಮತ್ತೆ ಇಲ್ಲಿ ಲೀಡರ್ಸ್ ಗಳ ಹೆಲ್ಪ್ ತಗೊಳ್ಳಿ ಅಂತ ಕೆಲವೊಂದು ಹೇಳ್ತೀವಿ. ಸೊ ಆಗ ಎಲ್ರು ಕೂಡ, ಸೊ ಮೇಜರ್ ಆಗಿ ಒಂದು ಗೋವಿಂದ್ರ ಸರ್ ಅಂತ ಬಂದಾಗ ಗೋವಿಂದ್ರ ಸರ್ಗೆ ಎಲ್ರು ಕೂಡ ಕಂಟಿನ್ಯೂಸ್ ಕಾಲ್ ಮಾಡೋದು. ಇಲ್ಲಿ ಅಡ್ವೈಸ್ ತಗೊಳ್ಳಿ ಅಂತ ಹೇಳೋದೇ ತಪ್ಪು ಅನ್ನೋದ. ಇದು ಒಂದು ಒಳ್ಳೇದಾಗಿ ಅವ್ರು ಏನೇ ಹೇಳಿರ್ತಾರೆ. ಸೊ ಎಲ್ರು ಕೂಡ, ಎಲ್ಲಾ ಟೀಮ್ ಕೂಡ ಅವ್ರದ್ದು ಕೂಡ ಲೈಫ್ ಇರುತ್ತೆ, ಅವ್ರದ್ದು ಕೂಡ ಒಂದು ಸಕ್ಸಸ್ ಜರ್ನಿ ಇರುತ್ತೆ. ಕಂಟಿನ್ಯೂಸ್ ಆಗಿ ಎಲ್ರು ಕೂಡ ಕಾಲ್ ಮಾಡ್ತು ಅಂದ್ರೆ ಹೇಗೆ? ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಅಪ್ಲೈನ್ ಗಳಿಗೆ ಫಸ್ಟ್ ಒಂದು ಟೈಮ್ ಕೊಡಿ. ನಿಮ್ಮ ಅಪ್ಲೈನ್ ಜೊತೆ ಗೋವಿಂದ್ರ ಸರ್ ಕೇಳ್ಬೇಕಾದಂತ ಕ್ವಶನ್ಸ್ ಗಳನ್ನ ನೀವು 100 ಜನ ಒಂದೇ ಸರಿ ಗೋವಿಂದ್ರ ಸರ್ ಕಾಲ್ ಮಾಡೋ ಬದಲು, 100 ಜನ ನಮ್ಮ ಲೀಡರ್ಸ್ ಗಳಿಗೆ ಕಾಲ್ ಮಾಡೋ ಬದಲು ನಿಮ್ಮ ಅಪ್ಲೈನ್ ಗಳಿಗೆ ಹೇಳಿ. ನಿಮ್ಮ ಅಪ್ಲೈನ್ ಕಡೆಯಿಂದ ಸಜೆಷನ್ ತಗೊಂಡ್ರೆ ನಿಮ್ಮ ಅಪ್ಲೈನ್ ಅವ್ರು ಕೇಳ್ಬಹುದು, 4 ಜನ ಆಗ್ತಾರೆ. ಸೊ ಈ ತರದ ಒಂದು ಅಡ್ವೈಸ್ ನ ಕೇಳೋದು ಕೂಡ ಸೊ ರಾಂಗ್ ಮಾಡ್ಕೊತಾ ಇರ್ತೀವಿ. ದಯವಿಟ್ಟು ಇದನ್ನು ಕೂಡ ಅವರ ಒಂದು ಸಂದರ್ಭ, ಅವ್ರನ್ನು ಕೂಡ ನಾವು ನೋಡ್ಕೊಂಡು ನಾವು ಮಾತಾಡ್ಬೇಕಾಗಿರುತ್ತೆ. ಮತ್ತೆ ನೆಗೆಟಿವ್ ಇರೋ ವ್ಯಕ್ತಿಗಳು ಹ್ಯಾಂಡ್ ಬ್ರೇಕ್ ಇದ್ದಂಗೆ. ನಮ್ಮ ಹತ್ರ ಫ್ಯೂಲ್ ಇದೆ, ನಮ್ಮ ಹತ್ರ ಒಂದು ಎಲ್ಲ ಕಾರ್ ಎಲ್ಲ ಫುಲ್ ಚೆನ್ನಾಗಿದೆ, ನಾನು ಡ್ರೈವಿಂಗು ಪಕ್ಕ ಇದ್ದೀನಿ, ಹ್ಯಾಂಡ್ ಬ್ರೇಕ್ ಮಾತ್ರ ಹಾಕ್ಬಿಟ್ಟಿದ್ದೀನಿ, ಎಲ್ಲಿ ಉದ್ಧಾರ ಆಗ್ತೀನಿ, ಎಲ್ಲಿ ಮುಂದಕ್ಕೆ ಹೋಗ್ತೀನಿ ನಾನು? ಲೀಡರ್ಸ್ ನೋ ವೇ, ಯಾವ್ದೇ ಕಾರಣಕ್ಕೂ ನಮ್ಮ ಜರ್ನಿ ಮುಂದಕ್ಕೆ ಹೋಗದೇ ಇಲ್ಲ. ಕಾರ್ ಹೇಗ್ ಹೋಗಲ್ವೋ ಅದೇ ರೀತಿಲಿ ನಮ್ಮ ಒಂದು ಬದುಕನ್ನ ಇನ್ನೊಬ್ಬರ ಕೈ ಕೊಟ್ಟಾಗ ನಮ್ಮ ಒಂದು ಪೂರ್ತಿ ತಲೆ ಎಲ್ಲ ಅವ್ರು ಆಡಿಸ್ತಾ ಇರ್ತಾರೆ, ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಇರ್ತೀವಿ. ದಯವಿಟ್ಟು ಹ್ಯಾಂಡ್ ಬ್ರೇಕ್ ನ ಸೊ ಇಳಿಸಿ, ಆ ಹ್ಯಾಂಡ್ ಬ್ರೇಕ್ ನ ಯಾವ್ದೇ ಕಾರಣಕ್ಕೂ ಎಲ್ಲಿ ಯೂಸ್ ಬೇಕು ಅಲ್ಲಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಮೀಡಿಯಾದಲ್ಲಿ ಮೇಜರ್ಗೆ ಇವತ್ತು ಬರುವಂತ ನೆಗೆಟಿವ್ಸ್ ಗಳನ್ನ ಕೆಲವೊಂದು ನೋಡುವಂಥದ್ದು, ನೆಗೆಟಿವ್ ಆಗೋದು. ಲೀಡರ್ಸ್ ಇಲ್ಲಿ ನಾನು ನೊಣ ಆಗ್ಬೇಕಾ ಜೇನ್ ಆಗ್ಬೇಕಾ ನೋಡಿ. ನೊಣ ಫಸ್ಟ್ ಹೋಗಿ ಅದು ಎಲ್ಲಾನು ಬರೀ ಗಾಯನ ಹುಡುಕುತ್ತೆ, ಬಟ್ ಆದ್ರೆ ಜೇನು ಸೊ ಅದು ಮಕರಂದ ಇರೋದಕ್ಕೆ ಎಷ್ಟೋ ಮೈಲಿಗಳಷ್ಟು ಹೋಗುತ್ತೆ. ಎಲ್ಲೂ ಕೂಡ ಅದು ತೊಪ್ಪೆ ಮೇಲೆ, ಸಗಣಿ ಮೇಲೆ ಯಾವುದೇ ಕಾರಣಕ್ಕೂ ಕೂರೋದಿಲ್ಲ. ಅದು ಕೂರುವಂತದ್ದು ಮಕರಂದ ಇರೋದಕ್ಕೆ, ಸುಗಂಧ ಇರೋಂತ ಹೂ ಮೇಲೆನೆ. ನಾವ್ ಇಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ಸ್ ಗಳನ್ನ ತಗೊಳ್ಳೋಂಥದ್ದು, ನೆಗೆಟಿವ್ಸ್ ಗಳನ್ನ ಹರಡುವಂಥದ್ದು, ಇದನ್ನು ಕೂಡ ದಯವಿಟ್ಟು ಇದು ನಮ್ಮ ಒಂದು ಟಿವಿ ಮೀಡಿಯಾದನ್ನು ಕೂಡ ನನ್ನ ಒಂದು ಮೈಂಡು ಕೂಡ ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ದಯವಿಟ್ಟು ಯಾರೆಲ್ಲ ಈ ತರದ ನೆಗೆಟಿವ್ ಅವಶ್ಯಕತೆ ಇಲ್ದೇ ಇರೋಂತ ವಿಡಿಯೋಸ್ ಗಳನ್ನ ಸ್ಟಾಪ್ ಮಾಡಿ, ನಮ್ಮ ಒಂದು ಸಕ್ಸಸ್ಫುಲ್ ಇರೋಂತ ಲೀಡರ್ಸ್ ಗಳದೆ ತುಂಬಾ ವಿಡಿಯೋಗಳಿದೆ, ಅದನ್ನ ನೋಡಿ.
ಯಾವ್ದೋ ಒಂದು ವರ್ಕ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅಡ್ವೈಸ್ ತಗೋಬೇಕು ಅಂದ್ರೂ ಕೂಡ ಸೊ ನಿಮ್ಗೆ ಒಂದು ಎಕ್ಸ್ಪರ್ಟ್ ಇರೋಂತ ಲೀಡರ್ಸ್ ಗಳ ಕಡೆಯಿಂದ ತಗೊಳ್ಳಿ. ಸೊ ಒಂದು ಒಳ್ಳೇದಾಗಿ ಸೊ ಮುಂದೆ ಹೋಗ್ಬೋದಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಟಾಕಿಂಗ್ ನೆಗೆಟಿವ್. ಸೊ ಮೇಜರ್ ಆಗಿ ಇದು ಕೂಡ ಅಲ್ಲಿಂದ ಗುಸುಗುಸು ಇಲ್ಲಿಂದ ಗುಸುಗುಸು ಅವಶ್ಯಕತೆ ಇಲ್ದೇ ಇರೋಂಥದ್ನೆಲ್ಲ ದಿನ ಪೂರ್ತಿ ಅವ್ರ ಹಿಂಗೆ ಇವ್ರ ಹಿಂಗೆ ಅನ್ಕೊಂಡು ಕುಂತಿರೋಂಥದ್ದು ಕೊನೆಗೆ ನಮ್ ಬದುಕು ಕೂಡ ಹೆಂಗೋ ಆಗಿರುತ್ತೆ. ನಮ್ ಬದುಕು ಹೆಂಗೋ ಆಗ್ಬೇಕಾ, ನಾನು ಹಿಂಗೆ ಇರ್ಬೇಕು ಅನ್ನೋ ಒಂದು ಸ್ಥಿಮಿತ ತಗೋಬೇಕು ಅಂದ್ರೆ ಏನೇನ ಒಂದು ಮಿಸ್ಟೇಕ್ ಗಳನ್ನ ಮಾಡ್ತೀವಿ ಲೀಡರ್ಸ್. ಇಲ್ಲಿ ಸಾಧ್ಯವಾದ್ರೆ ಸುಮ್ನೆ ಇರಿ. ವಿಷ ಅಂತೂ ಹಂಚೋದು ಯಾರಿಗೂ ಬೇಡ. ಇಲ್ದೇ ಇರೋಂಥದ್ದು ಅಪ್ಲೈನ್ ಗಳ ಮೇಲೆ ಹೇಳುವಂಥದ್ದು, ಇಲ್ದೇ ಇರೋಂಥ ಒಂದು ಡೌನ್ಲೈನ್ ಗಳ ಮೇಲೆ ಹೇಳುವಂಥದ್ದು, ಅವಶ್ಯಕತೆ ಇಲ್ದಿರೋದು ಎಷ್ಟೋ ಒಂದು ಟೀಮ್ಗಳಿಗೂ ಒಂದು ಬ್ರೇಕ್ ಆಗುವಂಥದ್ದು, ಸಮಸ್ಯೆಗಳಾಗುವಂಥದ್ದು ಈ ಒಂದು ವಿಷಯದಿಂದ. ಅದಕ್ಕೇನೆ ಸಾಧ್ಯವಾದ್ರೆ ಸುಮ್ನೆ ಇರಿ. ವಿಷ ಅಂತೂ ಹಂಚೋದು ಯಾರಿಗೂ ಬೇಡ. ಯಾಕಂದ್ರೆ ಸೊ ನಿಮ್ದೇ ಆದ ಒಂದು ಕನಸು ದೊಡ್ಡದಿದೆ. ಸೊ ಅವ್ರದ್ದು ಕೂಡ ಏನೋ ಒಂದು ಬೇರೆ ದಾರಿಲಿ ಬಂದಿರ್ತಾರೆ. ಅವ್ರದೇ ಆದ 7 ಬೀಳುಗಳಿರುತ್ತೆ, ನಿಮ್ದೇ ಆದ 7 ಬೀಳುಗಳಿರುತ್ತೆ. ಸೊ ನೀವೇನ್ ಮಾಡ್ಬೇಕು, ಕಣ್ಣಿಗೆ ಕುದುರೆಗೆ ಬಟ್ಟ ಕಟ್ತಂಗೆ ನೀವೇನೇನ್ ಮಾಡ್ಬೇಕು ಅದ್ರ ಕಡೆ ಮಾತ್ರ ಗಮನ ಇರಬೇಕು ಹೊರತು ಅವಶ್ಯಕತೆ ಇಲ್ದೇ ಇರೋಂತ ವಿಷಯಗಳ ಬಗ್ಗೆ, ಅವಶ್ಯಕತೆ ಇಲ್ದೇ ಇರೋಂತ ವಿಷಯಗಳನ್ನ ಸೊ ಮಾತಾಡುವಂಥದ್ದು ಬೇಡ. ಇನ್ನೊಬ್ಬರ ಬಗ್ಗೆ ಮಾತಾಡುವಂಥದ್ದು, ಇನ್ನೊಬ್ಬರಿಗೆ ಕೇಳುವಂಥದ್ದು. ಅವ್ರೆಂಗೆ ಇವ್ರೆಂಗೆ, ಅವ್ನ್ ಬಿಟ್ಟೋದ್ನ ಇವ್ನ್ ಬಿಟ್ಟೋದ್ನ, ಅವ್ ಇದ್ನಲ್ಲ ಅವ್ ಏನ್ ಮಾಡ್ತಿದ್ದಾನು, ಇವ್ ಇದ್ನಲ್ಲ ಏನ್ ಮಾಡ್ತಿದ್ದಾನು, ಅವ್ರು ಕಟ್ಕೊಂಡು ಏನ್ ಲೀಡರ್ಸ್, ನಮ್ಮ ಬಂದಿರೋಂಥದ್ದು ಯಾರು ಕಟ್ಕೊಂಡು ಅಲ್ಲ. ದಯವಿಟ್ಟು ಸೊ ಈ ತರದ್ದು ಅವಶ್ಯಕತೆ ಇಲ್ದೇ ಇರೋಂತ ವಿಷಯನ ಏನಾದ್ರೂ ಇತ್ತು ಅಂದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಯಾರ ಬಗ್ಗೆ ಏನಾದ್ರೂ ಮಾತಾಡ್ತೀವಿ ಅಂದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಅವ್ರ ಎದುರಿಗೇನೆ ಕೂಡ ನೀವು ಮಾತಾಡಿ. ಯಾಕೆ ಗೊತ್ತಾ, ಸೊ ಅವ್ರ ತಪ್ಪು ಅವ್ರಿಗೆ ಅರಿವಾಗುತ್ತೆ. ಸೊ ಎಲ್ಲಿ ಸರಿಪಡಿಸ್ಕೊಂಡು ಹೋಗ್ಬೇಕು ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಟೀಮ್ ನಲ್ಲಿ ಎಷ್ಟೋ ಜನದ್ದು ಮೇಜರ್ ಆಗಿ ಸಮಸ್ಯೆಗಳಾಗುವಂಥದ್ದು ಅಪ್ಲೈನ್ ಬಗ್ಗೆನೂ ಕೂಡ ಮಾತಾಡೋದು ಕೆಟ್ಟದಾಗಿ. ಡೌನ್ಲೈನ್ ಇರ್ತಾರೆ, ಅವ್ರ ಜೊತೆ ಬರೀ ನೆಗೆಟಿವ್ನೇ ಮಾತಾಡುವಂಥದ್ದು. ಅವ್ನ್ ಹಿಂಗೆ ಇವ್ನ್ ಹಿಂಗೆ, ಇಲ್ಲೇನ್ ಕಂಡಿದೀವಿ ಮಾಡಿದೀವಿ. ಲೀಡರ್ಸ್ ಇಲ್ಲಿ ಸೊ ಈ ತರದ ಎಲ್ಲ ಒಂದು ಮನಸ್ಥಿತಿ ಇತ್ತು ಅಂದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಹೇಗೆ? ಸೊ ದಯವಿಟ್ಟು ಸೊ ಯಾವ್ದೇ ಕಾರಣಕ್ಕೂ ನೆಗೆಟಿವ್ ನ ಈ ಕ್ಷಣ ನೀವು ಡಿಸೈಡ್ ಮಾಡ್ಬೇಕಾಗಿರೋದು. ನಾವು ಮಾತಾಡಿಲ್ಲ ಅಂದ್ರೂ ಕೂಡ ಸೊ ಈ ಕ್ಷಣ ನಾವು ಡಿಸೈಡ್ ಮಾಡ್ಬೇಕು. ಅವಶ್ಯಕತೆ ಇಲ್ಲ ಇರೋದು ನಾನು ಮಾತಾಡುವಂಥದ್ದು ಬೇಡ. ಸೊ ನಾನ್ ಏನ್ ಮಾಡ್ಬೇಕು ಅದನ್ನ ನಾವೆಲ್ಲರೂ ಕೂಡ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಎಸ್, ನಾಟ್ ಮ್ಯಾನೇಜಿಂಗ್ ಟೈಮ್. ಸೊ ಇಲ್ಲಿ ಪ್ಲಾನ್ ದ ವರ್ಕ್ ದ ಪ್ಲಾನ್. ಸೊ ಮೇಜರಿಗೆ ಇದು ಕೂಡ ನನ್ನ ಟೈಮ್ ನ ಹರಿವಿಲ್ದನೆ, ನನ್ನ ಒಂದು ಟೈಮ್ ನ ಹರಿವಿಲ್ದನೆ ಎಷ್ಟೋ ತಪ್ಪುಗಳಾಗ್ತಾ ಇರತ್ತೆ, ಎಷ್ಟೋ ಸಮಸ್ಯೆಗಳಾಗ್ತಾ ಇರತ್ತೆ, ಎಷ್ಟೋ ನಮ್ಮ ಒಂದು ಏನೋ ಆಗಿರೋಂಥದ್ದು ಕೂಡ ಆಗ್ಬೇಕಾಗಿರೋದು ಕೂಡ ಮಿಸ್ ಆಗಿರತ್ತೆ. ಸೊ ಅದನ್ನ ಸೊ ನಾವ್ ಏನ್ ಮಾಡ್ಬೇಕು, ಇವೆಂಟ್ ಟ್ರೈನಿಂಗ್ ಗಳಿಗೆ ಒಂದು ಸರಿಯಾಗಿ ಬನ್ನಿ ಅಂದ್ರೆ 10 ಗಂಟೆ ಸ್ಟಾರ್ಟ್ ಆದ್ರೆ 12 ಗಂಟೆಗೆ ಬರುವಂತದ್ದು. 2 ಅವರ್ ಟ್ರೈನಿಂಗ್ ಹೋಗಿರುತ್ತೆ. ನಮ್ ರಾಜು ಸರ್ ಹೇಳ್ತಾ ಇರ್ತಾರೆ, ನಾನ್ ಸ್ಟಾರ್ಟ್ ಮಾಡಿದೆ 5 ನಿಮಿಷ ಯಾರ್ದು ಒಂದ್ ಸೇರಿಂಗ್ ಮಿಸ್ ಆಯ್ತು. ಖಂಡಿತ ಅವ್ರ ಸೇರಿಂಗ್ ಇಂದ ಏನೋ ನನ್ನ ಲೈಫ್ಗೆ ನನಗೆ ಸಂಬಂಧಪಟ್ಟಿದ್ದಿರುತ್ತೆ. ನಾನ್ ಲೇಟಾಗಿ ಬಂದ್ರೆ ಯಾವ್ದೇ ಕಾರಣಕ್ಕೂ ಸೊ ಇಲ್ಲಿ ವರ್ಕ್ ಆಗೋದಿಲ್ಲ ಲೀಡರ್ಸ್. ಮತ್ತೆ ಟ್ರೈನಿಂಗ್ ಗಳಿಗೆ ಮೇಜರ್ ಆಗಿ ಟೈಮ್ ಕೊಡ್ಬೇಕು. ಟ್ರೈನಿಂಗ್ ಗಳಿಗೆ ಮೊದಲ ಆದ್ಯತೆ ನಾವು ಕಟ್ಟಿಟ್ಟ ಬುತ್ತಿಯಾಗಿ ಇಟ್ಟೇ ಇರಬೇಕು. ಸೊ ನಾವ್ ಯಾವಾಗ ಟ್ರೈನಿಂಗ್ ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವೋ, ಟ್ರೈನಿಂಗ್ ಗಳಿಗೆ ಮೊದಲ ಆದ್ಯತೆ ಕೊಡ್ತೀವೋ, ಯಾವಾಗ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ, ಈ ಜಗತ್ತಿನ ಶ್ರೀಮಂತರುಗಳು ಅವ್ರು ಏನಾದ್ರೂ ಬದುಕನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರಿಗೆ ಹಣದ ಬೆಂಬಲ ಇರುತ್ತೆ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಆ ಸಾಮಾನ್ಯನಾಗಿ ಬೆಳೆಯೋದಕ್ಕೆ ಆ ಟ್ರೈನಿಂಗು ಎಜುಕೇಶನ್ ಇದೆಯಲ್ಲ, ಅದರಿಂದ ಮಾತ್ರ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಅಸಾಮಾನ್ಯನಾಗ್ಬಹುದು. ಸೊ ಟ್ರೈನಿಂಗ್ ಗಳಿಗೆ ಟೈಮ್ ಸೆನ್ಸ್ ಸೊ ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೋಬೇಕಾಗಿರುತ್ತೆ. ಸೊ ಮತ್ತೆ ವರ್ಕ್ ದ ಪ್ಲಾನ್ ದ ವರ್ಕ್ ಆಗ್ಲೇ ಹೇಳ್ದಂಗೆನೆ ಪ್ಲಾನ್ ಇಲ್ದೇನೆ ವರ್ಕ್ ಮಾಡೋಂಥದ್ದು, ವರ್ಕ್ ಮಾಡದೆ ಬರೀ ಪ್ಲಾನ್ ಮಾಡ್ಕೊಂಡು ಕುಂತ್ಕೊಳ್ಳುವಂಥದ್ದು ಚಾನ್ಸೇ ಇಲ್ಲ. ಸೊ ಯಾವ್ದೇ ಕಾರಣಕ್ಕೂ ವರ್ಕ್ ಮಾಡ್ಬೇಕು, ಅದಕ್ಕೆ ತಕ್ಕಂತೆ ಪ್ಲಾನ್ ತಗೋಬೇಕು. ನಾನು ಈ ತಿಂಗಳು ಸರ್ ಈ ತರ ಸೀನಿಯರ್ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ಯಾವ ಲೆಗ್ಗಲ್ಲಿ ಯಾವ ತರ ಬಿಸ್ನೆಸ್ ತರಬೇಕು, ನಾನು ಯಾವ ತರ ವರ್ಕ್ ಮಾಡ್ತಾ ಹೋಗ್ಬೇಕು ಸರ್, ನನ್ ಶೆಡ್ಯೂಲ್ ಯಾವ ತರ ಸರ್ ಫಿಕ್ಸ್ ಮಾಡ್ಕೊಳ್ಳೋದು, ದಯವಿಟ್ಟು ನನ್ಗೆ ಹೇಳ್ಕೊಡಿ ಸರ್.
ನಾನು ಯಾವ ಒಂದು ಪ್ರಾಡಕ್ಟ್ ಗಳನ್ನ ಫೋಕಸ್ ಮಾಡ್ಬೇಕು ಸರ್, ನಾನು ಯಾವ ಒಂದು ಪ್ರಾಡಕ್ಟ್ ನ ಯಾವ ತರ ರಿಟೇಲ್ ಮಾಡ್ಬೇಕು ಸರ್, ಪ್ಲಾನ್ ಮಾಡಿ ಲೀಡರ್ಸ್. ನಮ್ಮ ಲೀಡರ್ಸ್ ಗಳದ್ದು ಆಕ್ಚುಲಿ ಒಂದೊಂದು ತಿಂಗಳದ್ದು ಶೆಡ್ಯೂಲ್ಸ್ ಇರುತ್ತೆ. ಸೊ ದಯವಿಟ್ಟು ಸೊ ಆ ತರದ ಒಂದು ಪ್ಲಾನ್ ಮಾಡ್ಕೋತೀರಾ. ಸೊ ಅದಾದ ಮೇಲೆ ಸೊ ನೆಕ್ಸ್ಟ್ ಆಕ್ಷನ್ ಆಕ್ಷನ್ ಆಕ್ಷನ್, ಈ ತರದ ಒಂದು ಕೆಲ್ಸಗಳನ್ನ ಮಾಡ್ತಾ ಹೋದಾಗ ಯಾರಿಗಾದ್ರೂ ಸೋಲು ಅನ್ನೋದು ಬರುತ್ತಾ? ಯಾರಿಗಾದ್ರೂ ಏನಾದ್ರೂ ಸೊ ಇಲ್ಲಿ ಪ್ರಾಬ್ಲಮ್ಗಳಾಗುತ್ತಾ? ಸೊ ಪ್ರತಿಯೊಬ್ಬರು ಕೂಡ ಸೊ ಸಕ್ಸಸ್ ಅನ್ನೋದು ಕಟ್ಟಿಟ್ ಬುತ್ತಿ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ಸೊ ನಾನು ವರ್ಕ್ ಮಾಡ್ಬೇಕು, ಅದಕ್ಕೆ ತಕ್ಕಂತೆ ಪ್ಲಾನ್ ನಾವು ಕೂಡ ತಗೊಂಡಿರ್ಬೇಕು. ಪ್ಲಾನ್ ಇಲ್ದೇನೆ ಯಾವ್ದೇ ಕಾರಣಕ್ಕೂ ವರ್ಕು ಕೂಡ ಮಾಡುವಂತದ್ದು ಕೂಡ, ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿರಲ್ಲ, ಬಸ್ ಹತ್ ಕೂತ್ಕೊಂಡಂಗೆ. ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಜರ್ನಿ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ, ಸುಮ್ಮನೆ ನಾನು ಬಸ್ ಹತ್ ಕೂತ್ಕೊಂಡು ಅದ್ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ಲಿ ಅಂತ. ಸೊ ಅದಕ್ಕೆ ಬಂದಿರೋದು ನಾವು ಅನ್ಕೊಂಡ ಬದುಕನ್ನ ಲೀಡ್ ಮಾಡೋದಕ್ಕೆ ಬಂದಿರೋದು. ಸೊ ಹಾಗಾಗಿ ಸೊ ಎಲ್ರು ಕೂಡ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡಿ. ಸೊ ಮತ್ತೆ ವರ್ಕ್ ಮೇಜರ್ ಆಗಿ ಇಂಟಿಗ್ರಿಟಿ ನಾನು ಇಲ್ದೇ ಇದ್ದಾಗ ನನ್ನ ಟೀಮು ಕೂಡ ಅದೇ ತರ ಡೂಪ್ಲಿಕೇಶನ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನೋ ನನ್ನ ಟೀಮ್ ಮಾಡುತ್ತೆ, ನಾನೇನು ಹೇಳ್ತೀನೋ ಸೊ ಹೇಳೋದನ್ನ ಮಾಡಲ್ಲ, ಮಾಡೋದನ್ನ ಮಾಡುತ್ತೆ. ಸೊ ಪ್ರತಿಯೊಬ್ಬರನ್ನು ಕೂಡ ಸೊ ಇನ್ ಟೈಮ್ ಬನ್ನಿ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು 10 ಮಿಸ್ಟೇಕ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಆಗಿತ್ತು ಅಂದ್ರೆ, ಹಾಗಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸೊ ಅದನ್ನ ಸರಿಪಡಿಸ್ಕೊಂಡು ಹೋಗಿ. ಸೊ ಯಾವುದೇ ಕಾರಣಕ್ಕೂ ಇದು ಯಾವುದೇ ವ್ಯಕ್ತಿಗತವಾಗಿ ಹೇಳಿರುವಂತ ವಿಷಯ ಅಲ್ಲ, ಇದು ಒಂದು ಸಿಸ್ಟಮ್. ಸೊ ಈ ಒಂದು 10 ಕಾಮನ್ ಮಿಸ್ಟೇಕ್ಸ್ ಗಳನ್ನ ಸೊ ಪ್ರತಿಯೊಬ್ಬರನ್ನು ಕೂಡ ಸರಿಪಡಿಸ್ಕೊಂಡು ಸೊ ಪ್ರತಿಯೊಬ್ಬರು ಕೂಡ ಮುಂದೆ ಹೋಗಿ. ಸೊ ನನ್ನ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ಓವರ್ ಟು ಯು. ಎಸ್ ಸರ್, ಸೂಪರ್. ಎಸ್ ಸರ್, ತುಂಬಾ ಮೈಂಡ್ ಓಪನಿಂಗ್ ಸೆಷನ್ ಸರ್. ತುಂಬಾ ಅದ್ಭುತವಾಗಿ ನಾನೇನ್ ಮಿಸ್ಟೇಕ್ ಮಾಡ್ತಿದ್ದೆ ಸರ್, ರಿಯಲಿ ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಂತ ದಿನಗಳಲ್ಲಿ ಈ ಮಿಸ್ಟೇಕ್ ಗಳನ್ನ ನಾನು ಕೂಡ ಮಾಡ್ತಾ ಇದ್ದೆ. ಎಸ್, ಇವಾಗ ನನಗೆ ರಿಯಲೈಸ್ ಆಗ್ತಿದೆ. ಎಸ್, ಇವೆಲ್ಲ ನೀವು ಒಂದೊಂದು ಪಾಯಿಂಟ್ ಹೇಳ್ಬೇಕಾದ್ರೆ ಎಸ್ ಇದನ್ನ ನಾನು ಮಾಡಿದ್ದೆ, ಇದನ್ನ ನಾನು ಮಾಡಿದ್ದೆ. ಎಸ್, ಕಾಮನ್ ಮಿಸ್ಟೇಕ್ ಎಲ್ರು ಕೂಡ ಮಾಡ್ತಾ ಇದ್ವಿ. ಸೊ ಈ ಮಿಸ್ಟೇಕ್ ನ ನಾವು ಸರಿಯಾಗಿ ತಿದ್ಕೊಂಡು ಈ ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಅಚೀವ್ಮೆಂಟ್ ಸಿಗುತ್ತೆ ಅಂಡ್ ದೊಡ್ಡ ಟೀಮ್ ನ ಕಟ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್. ತುಂಬಾ ಅದ್ಭುತವಾಗಿ ಪ್ರತಿಯೊಬ್ಬರಿಗೂ ಕೂಡ ಎಸ್ ಫುಲ್ಲಿ ರಾ ಪ್ರತಿಯೊಬ್ರು ಕೂಡ ಎಸ್ ನನಗೆ ಹೇಳ್ತಿದ್ದಾರೆ ಅನ್ನೋ ತರ ಟ್ರೈನಿಂಗ್ ನ ಕೊಟ್ರಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಡಿಯರ್ ಲೀಡರ್ಸ್, ಈ ಕಾಲ್ ಇಂದ ನಾಗರಾಜ್ ಸರ್ ಕೊಟ್ಟಿರುವಂತಹ ಟ್ರೈನಿಂಗ್ ಇಂದ ನೀವೇನ್ ತಗೊಳಕ್ ಆಗ್ತು, ಎಸ್ ನೀವೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಎಸ್ ಇನ್ನು ಮುಂದೆ ಆ ಮಿಸ್ಟೇಕ್ ನ ಸರಿಪಡಿಸ್ಕೊಳ್ಳೋದಕ್ಕೆ ನೀವೇನ್ ಆಕ್ಷನ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಆಂಡ್ರೈಸ್ ಮಾಡಿ ಶೇರ್ ಮಾಡ್ಕೊಬಹುದು. ಕೇವಲ 2 ರಿಂದ 3 ಜನಕ್ಕೆ ಅಷ್ಟೇ ಅವಕಾಶ ಇರೋದು. ಆಂಡ್ರೈಸ್ ಮಾಡಿ ಅಂಡ್ ನೆಕ್ಸ್ಟ್ ಮುಂದಿನ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಮತ್ತೊಬ್ರು ನಮ್ಮ ಗ್ರೇಟ್ ಲೀಡರ್ ಬರ್ತಾರೆ. ಸೊ ಯಾರು ಬೇಗ ಆಂಡ್ರೈಸ್ ಮಾಡ್ತಾರೆ ಅವರಿಗೆ ಮಾತ್ರ ಅವಕಾಶ. ಸೊ ಫಸ್ಟ್ ಯಾವಾಗ್ಲೂ ಕೂಡ ಆಂಡ್ರೈಸ್ ಮಾಡೋದ್ರಲ್ಲಿ ಫಸ್ಟ್ ಇದ್ರೆ ಎಸ್ ಫಸ್ಟ್ ಕಾಶಪ್ಪ ಮಾಡಿ ಸರ್, ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್ ಅಂಡ್ ಆಲ್ ಲೀಡರ್ಸ್. ಸರ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಆರಂಭ ಶೂರತ್ವ, ನಾನು ಜಾಸ್ತಿ ಇನ್ಕಮ್ ತಗೋಬೇಕು, ನಾನು ಜಾಸ್ತಿ ಬಿಲ್ಡ್ ಮಾಡ್ಬೇಕಂತ ಹೇಳಿ ತುಂಬಾ ಮೊದಲೆಲ್ಲ ಫಾಸ್ಟ್ ಆಗಿ ಹೋಗಿ ತುಂಬಾ ಕೈ ಸುಟ್ಕೊಂಡೆ ಸರ್. ತುಂಬಾ ಸುಟ್ಕೊಂಡೆ, ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದೆ, ಏನೇನೋ ಮಾಡಿಕೊಂಡು ತುಂಬಾ ಮಿಸ್ಟೇಕ್ ಅನ್ನ ಮಾಡಿದೆ ಸರ್. ಜನಗಳಿಗೆ ಏನೇನೋ ಭರವಸೆನ ಕೊಡೋದು, ಅಷ್ಟು ಬರುತ್ತೆ, ಲಕ್ಷ ಬರುತ್ತೆ ಅಂತ ಹೇಳಿ, ಕೋಟಿ ಬರುತ್ತೆ ಅಂತ ಹೇಳೋದು. ನನಗೆ ಲಕ್ಷ ಇದ್ದಿಲ್ಲ, ನನಗೆ ಕೋಟಿ ಇದ್ದಿಲ್ಲ, ನಾನೇ ಸಕ್ಸಸ್ ಆಗಿಲ್ಲ. ಸಕ್ಸಸ್ ಹಾಗಾಗತ್ತೆ ಹೀಗಾಗುತ್ತೆ ಅಂತ ತುಂಬಾ ಮಿಸ್ಟೇಕ್ ಮಾಡಿದ್ದೀನಿ. ಆದ್ರೆ ನಾಗರಾಜ್ ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನಾನು ಏನ್ ಮಾಡಬಾರ್ದು ಅಂತ ಗೊತ್ತಾದ್ರೆ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ, ಅದನ್ನ ತಿಳಿಸ್ಕೊಟ್ರು. ತುಂಬಾ ಇನ್ನೂ ಕಲಿಯೋದಿದೆ, ಇನ್ನೂ ಅಳವಡಿಸ್ಕೊಳೋದಿದೆ, ತುಂಬಾ ಇದೆ ಸರ್. ಅದನ್ನ ಅಳವಡಿಸ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಸೂಪರ್ ಸರ್, ಗ್ರೇಟ್. ಎಸ್, ಇಲ್ಲಿ ಎಸ್ ನೀವು ಶೇರ್ ಮಾಡಿದ್ರಿ ಸರ್, ಲಕ್ಷ ನನಗೆ ಬಂದಿಲ್ಲ, ಕೋಟಿ ನನಗೆ ಬಂದಿಲ್ಲ, ಆದ್ರೆ ನಾನು ಹೇಳ್ತಿದ್ದೀನಿ ಅಂತ. ಎಸ್, ಈ ಬಿಸ್ನೆಸ್ ಅಲ್ಲಿ ನನಗೆ ಬಂದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಮಾಡ್ತಿರೋ, ಎಸ್ ನನಗಿಂತ ಮುಂದೆ ಬಂದು ಮಾಡಿರೋಂಥವ್ರಿಗೆ ಬರ್ತಿದ್ಯಲ್ಲ, ಸೊ ಅದೇ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಎಸ್, ಅವ್ರು ಮಾಡಿದ್ದನ್ನ ನಾವು ಮಾಡಿದ್ರೆ ಡೆಫಿನೆಟ್ಲಿ ನನಗೂ ಕೂಡ ಬರುತ್ತೆ. ನಾನು ಅವ್ರು ಮಾಡಿದ್ದನ್ನ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಲೀಡರ್ಗಳು ಲಕ್ಷ ಇನ್ಕಮ್ ನ ತಗೋತಿದ್ದಾರೆ ಅಂತಂದ್ರೆ ಅವ್ರು ಯಾವ ತರ ಹಾರ್ಡ್ ವರ್ಕ್ ನ ಮಾಡಿದ್ದಾರೆ, ಯಾವ ತರ ಸಿಸ್ಟಮ್ ಟ್ರೈನಿಂಗ್ ನ ತಗೊಂಡಿದ್ದಾರೆ, ಅದನ್ನ ನಾವು ಫಸ್ಟ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಅವ್ರು ತಗೊಳ್ಳೋಂತ ಇನ್ಕಮ್ ನ ಡೆಫಿನೆಟ್ಲಿ ನಾವು ತಗೋಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ಬೆಸ್ಟ್. ಎಸ್, ಇವಾಗ ವಿಡಿಯೋ ಯಾರು ಆನ್ ಮಾಡ್ಕೊಂಡಿದ್ರೆ ಅವ್ರು ಮಾತ್ರ ಇನ್ವೈಟ್ ಮಾಡ್ತೀನಿ. ಉಷಾ ಪಾಟೀಲ್ ಮ್ಯಾಮ್ ಅನ್ಮ್ಯೂಟ್ ಆಗ್ತಿಲ್ಲ. ಎಸ್, Thank you, sir. Thank you so much.
ನಾಗರಾಜ್ ಸರ್ ಇವತ್ತು ಹೇಳಿದ ಪಾಯಿಂಟ್ಸ್ ಎಲ್ಲ ಆಕ್ಚುಲಿ ನನಗೆ ಹೇಳಿದ್ರು ಅಂತಾನೆ ಅನಿಸ್ತಾ ಇತ್ತು ಸರ್. ಪ್ರತಿ ಒಂದು 10 ಪಾಯಿಂಟ್ಸ್ ಹೆಂಗಿತ್ತು ಅಂದ್ರೆ ಬಹಳ ಒಂಥರ ಫೀಲ್ ಆಗ್ತಾ ಇತ್ತು. ನಾವ್ ಎಲ್ಲೆಲ್ಲಿ ತಪ್ಪು ಮಾಡಿದೀವಿ, ಏನೇನ್ ಮಾಡಿದೀವಿ. ನನ್ ಪ್ರಕಾರ ಹೇಳ್ಬೇಕಂದ್ರೆ ನನ್ಗೆ ಎಲ್ಲದ್ರಲ್ಲೂ ನನ್ ತಪ್ಪುಗಳನ್ನ ಕಾಣಿಸ್ತಾ ಇತ್ತು ಸರ್. ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಕೂಡ ಪ್ರತಿಯೊಂದ್ರಲ್ಲೂ ಅವ್ರು ಹೇಳಿದ 3-4 ವಿಷಯಗಳಲ್ಲೂ ನಂದೆಲ್ಲ ತಪ್ಪೇ ಇತ್ತು. ಬಟ್ ಟೈಮ್ ಸೆನ್ಸ್ ಅನ್ನೋದು ನನ್ಗೆ ಇರ್ಲಿಲ್ಲ. ಬಟ್ ಇನ್ಮೇಲೆ ಆ ತರ ಆಗೋದಿಲ್ಲ. ಉಳ್ದಿದ್ದೆಲ್ಲ ನಾನು ಖಂಡಿತವಾಗಿ ಕಂಪ್ಲೀಟ್ ಮಾಡ್ಕೊಂತೀನಿ. ಇನ್ನು ಹೇಳ್ಬೇಕು ಅಂತಂದ್ರೆ ನನ್ಗೆ ಗ್ರೇಟ್ ಅಪ್ಲೈನ್ ಸಿಕ್ಕಿದ್ದಾರೆ ಗೋವಿಂದ್ ಸರ್. ಅಂತ ಒಂದು ಅಪ್ಲೈನ್ ಇಟ್ಕೊಂಡು ಕೂಡ ನಾನು ಈ ತರ ನಂದು ಬಿಸ್ನೆಸ್ ಫೇಲ್ಯೂರ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಅಂಡ್ ಓನ್ಲಿ ನಾನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಬಟ್ ಇನ್ಮೇಲೆ ಆಗೋದಿಲ್ಲ ಅಂತ ಹೇಳಕ್ಕೆ ಖಂಡಿತ ನಾನ್ ಪ್ರಯತ್ನ ಪಡ್ತೀನಿ. ಇನ್ಮೇಲೆ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ನಾನ್ ನೋಟ್ ಮಾಡ್ಕೊಂಡಿದೀನಿ. ಪ್ರತಿ ಸಲನೂ ಅದನ್ನ ಒಂದು ದಿನದಲ್ಲಿ ಒಂದ್ಸಲ ಆದ್ರೂ ಅದು ರಿಪೀಟ್ ಮಾಡಕ್ ಪ್ರಯತ್ನ ಪಡ್ತೀನಿ ಸರ್. ಎಸ್ ಮ್ಯಾಮ್, ಸೂಪರ್ ಗ್ರೇಟ್. ಲೆಜೆಂಡರಿ ಲೀಡರ್ ಜೊತೆ ಇದೀವಿ. ಡೆಫಿನೆಟ್ಲಿ ನಮಗೆ ಅಚೀವ್ಮೆಂಟ್ ಡೆಫಿನೆಟ್ಲಿ ಸಿಗುತ್ತೆ. ಅವ್ರು ಮಾಡಿದ್ದನ್ನ ಮಾಡಿದ್ರೆ ಮಾತ್ರ. ಸೂಪರ್ ಮೇಡಮ್, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ನೆಕ್ಸ್ಟ್ ನಾಗರತ್ನ ಮ್ಯಾಮ್. ಇದು ಆಗ್ತಿಲ್ಲವ. ನಾಗರತ್ನ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಾ ಸರ್, 10 ಇವು ಪ್ರತಿಯೊಂದು 10 MBA ಕೋರ್ಸ್ ಅಲ್ಲಿ 10 ಕಾಮನ್ ಮಿಸ್ಟೇಕ್ಸ್ ಎಷ್ಟು ತರ ನಾವ್ ಯಾವ ತರ ಮಿಸ್ಟೇಕ್ ಮಾಡ್ತೇವೆ ಅನ್ನೋದು ಇವನ್ ತಿಳ್ಕೊಳಕಾಯ್ತು ಸರ್. ಒನ್ ಬೈ ಅಂದ್ರೆ ನಾವು ಈಗ ಇದು ರಾಜು ಸರ್ ಒಂದು ಸಲ ಶ್ರೀಮಂತರಾದ್ರು ಅಂತ ನೋಡ್ಕೊಂಡ್ವಿ. ಅದ್ ಹೆಂಗಾದ್ರು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ರು, ಅದೆಷ್ಟು ಅವ್ರು ಹೋರಾಡಿದ್ರು, ಅವೆಲ್ಲ ಯಾವ ತರ ಬಂದ್ರು ಅಂತ ಅದನ್ನ ತಗೊಂಡ್ರೆ ಮಾತ್ರ ನಾವು ಇದ್ ಮಾಡ್ಕೊಬಹುದು ಅಂತ ತಿಳ್ಕೊಳಕಾಯ್ತು ಸರ್. ಅಂದ್ರೆ ಇದರಿಂದ ನಮಗೆ ತುಂಬಾ ಅನುಕೂಲ ಆಯ್ತು ಸರ್. ಇವು ಪ್ರತಿಯೊಂದು ನೋಡ್ಕೊಂಡು ನಾವು ಇದು ಮಾಡ್ಬೋದು ಅಂತ. ಥ್ಯಾಂಕ್ ಯು ಸರ್. ಎಸ್, ನೀವು ಮಾಡ್ತಿರುವಂತಹ ಮಿಸ್ಟೇಕ್ ಗಳನ್ನ ನೀವು ಸರಿಪಡಿಸ್ಕೊಂಡು ಅಳವಡಿಕೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗ್ಬೋದು. ಎಸ್ ವಿನುತಾ ಮ್ಯಾಮ್. ವಿನುತಾಗೆ ಲಾಸ್ಟ್ ಶೇರಿಂಗ್. ವಿನುತಾ KL ಮ್ಯಾಮ್. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಎಸ್, ನಾನು ಕೂಡ ಅಷ್ಟೇನೆ. ಏನಂದ್ರೆ ಸಾಲಗಳನ್ನ ತಗೊಳ್ಬಾರ್ದು. ಓಕೆ, ಕೊಡೋದು ಮಾಡ್ತಿದ್ದೆ, ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಮಾಡೋದು ಅಂತ. ವಿಜಯ್ ಸರ್ ನೀವ್ ಹೇಳ್ತಾ ಇದ್ರಲ್ಲ, ವಿಜಯ್ ಸರ್ ಏನು ನಾಗರಾಜ್ ಸರ್ ಹೇಳ್ದಕ್ಕೆ ಕೊಟ್ಟಿದ್ದನ್ನ ನಾನು ದಾನವಾಗಿ ಕೊಟ್ಟಿದ್ದೀನಿ ಅಂತ ಹೇಳಿ ಬಿಟ್ಬಿಡ್ಬೇಕು ಅಂತ ಆ ಮೈಂಡ್ ಸೆಟ್ ಮಾಡ್ಕೊಂಡೇನೆ ನಾನು ಅವ್ರಿಗೆ ಯೂಸ್ ಮಾಡ್ಕೊಡ್ಲಿ, ಅವ್ರ ತೋಟ ಚೆನ್ನಾಗಾಗ್ಲಿ ಅಥವಾ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತಾನೆ ನಾನು ಇದ್ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದ್ ಕಡೆ ಮತ್ತೆ ನನಗೆಲ್ಲಾದ್ರೂ ನೆಸೆಸರಿ ಇದ್ದಾಗ ಅವ್ರಿನ್ನ ಕೊಟ್ಟಿಲ್ಲಲ್ಲ, ಒಂದ್ಸತೆ ಕಾಲ್ ಮಾಡುವ ಅನ್ನೋದ್ ಮೈಂಡಿಗೆ ಬರ್ತಿರ್ತಿತ್ತು. ಸೊ ಆಮೇಲೆ ನೆಕ್ಸ್ಟ್ ಇವಾಗ ಏನಾದ್ರು ಬಿಸ್ನೆಸ್ ಮಾಡ್ತಿರುವಾಗ ಜನಗಳು ಕನೆಕ್ಟ್ ಆಗಿಲ್ಲ ಅಂದ ತಕ್ಷಣ ಕೊರಗ್ತಾ ಹೋಗೋದು ಫೀಲ್ ಮಾಡ್ಕೊಳ್ತಾ ಇದ್ದೆ. ಸೊ ಅದನ್ನ ಮಾಡ್ಬಾರ್ದು ಅನ್ನೋದು ಗೊತ್ತಾಯ್ತು. ಎಸ್, ಅಫ್ಕೋರ್ಸ್ ಕೋಡ್ ಅಂತೂ ಬಂದಿಲ್ಲ, ಸಕ್ಸಸ್ ಆಗಿದ್ದೀನಿ ಅಂತ. ಬಿಕಾಸ್ ಇನ್ನ ಸಕ್ಸಸ್ ಆಗೇ ಇಲ್ವಲ್ಲ. ಬಟ್ ಆಗಿದ್ದಾಗ್ಲೂ ಆ ಒಂದು ಕೋಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಂತ ಒಂದು ಲೆಜೆಂಡರಿ ಲೀಡರ್ಸ್ ಅಂಡರ್ ಅಲ್ಲಿ ನಾವು ಇರೋದ್ರಿಂದ, ನಟರಾಜ್ ಸರ್ ಆಗಿರ್ಲಿ, ನಮ್ ರೇಣುಕ್ ಮೂರ್ತಿ ಸರ್ ಆಗಿರ್ಲಿ, ವಿಜಯ್ ಸರ್ ಆಗಿರ್ಲಿ, ಇವರೆಲ್ಲರ ಒಂದು ಅಂಡರ್ ಅಲ್ಲಿ ನಾನು ಕಲ್ತ್ಕೊಂಡಿರೋದು ಹೇಗಿರ್ಬೇಕು ಲೈಫ್ ಅಲ್ಲಿ ಅನ್ನೋದನ್ನ. ಹಾಗೆ ರಾಜು ಸರ್ ಇಂದ ಇವಾಗ ಏನೋ ಈ ಒಂದು ಎಜುಕೇಶನ್ ತಗೊಳ್ತಾ ಇರೋದ್ರಿಂದ, ಮತ್ತೆ ಈ ಒಂದು 6 ಲೆಜೆಂಡರಿ ಲೀಡರ್ಸ್ ಗಳಿಂದ ಒಂದು ಶಿಕ್ಷಣನ ತಗೊಳ್ತಾ ಇರೋದ್ರಿಂದ, ಮೆಗಾ MBA ಕೋರ್ಸ್ ನ ತಗೊಳ್ತಾ ಇರೋದ್ರಿಂದ, ಎಸ್ ಇದನ್ನೆಲ್ಲ ನಾನು ಕೇಳಿದ್ದೆ. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ಮರ್ತು ಹೋಗ್ಬಿಟ್ಟಿದ್ದೆ. ಮತ್ತೆ ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸಿಸ್ಟಮ್ ನನ್ಗೆ ಹೆಲ್ಪ್ ಮಾಡಿದೆ. ಎಸ್, ಖಂಡಿತ ಸರ್. ನಾನೆಲ್ಲೂ ಕೂಡ ಕುಗ್ಗದ ಹಾಗೆ ಮೈಂಡ್ ಸೆಟ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡು, ಮ್ಯಾಮ್ ಹೇಳ್ದಾಗೆ, ಮಮತಾ ಮ್ಯಾಮ್ ಹೇಳ್ದಾಗೆ ಆ 3 M's ನಾನು ಫಾಲೋ ಮಾಡ್ಬೇಕಂತ. ಸೊ ಮೈಂಡ್ ಸೆಟ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ನನ್ನ ಮೈಂಡ್ ಮಾಡ್ಲಿಕ್ಕೆ ನಾನ್ ರೆಡಿ ಆಗ್ಬೇಕು. ಹಾಗೆ ನಮ್ಮ ಮೆಂಟರ್ ಏನ್ ಹೇಳಿದಾರೆ ಅದನ್ನ ನಾನು ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೂಪರ್ ಮ್ಯಾಮ್, ಗ್ರೇಟ್. ಎಸ್, ನಿಜವಾಗ್ಲೂ 10 ಮಿಸ್ಟೇಕ್ ಏನ್ ಮಾಡ್ತಿದೆ ಅದ್ರ ಸಂಪೂರ್ಣವಾಗಿ ಎಲ್ಲರೂ ಕೂಡ ತಗೊಂಡಿದ್ರೆ ಅಂತ ನನಗೆ ಈ ಸೆಷನ್ ಇಂದ, ಈ ಶೇರಿಂಗ್ ಇಂದ ಅರ್ಥ ಆಗ್ತಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್. ತುಂಬಾ ಅದ್ಭುತವಾದ ಸೆಷನ್ ಕೊಟ್ಟಿ. ಎಸ್, ಈ ದೃಢ ಸಂಕಲ್ಪ ಟೀಮ್ 6 ಜನ ಸೇರಿರೋದು. ಒಬ್ಬೊಬ್ರು ಒಂದೊಂದು ಕ್ಷೇತ್ರದಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ. ಈ 6 ಜನ ನಾಲೆಡ್ಜ್ ಅನ್ನ ಸಮ್ ಪರ್ಸೆಂಟ್ ವಿಜಯ್ ಸರ್ ಹೇಳ್ತಾರಲ್ಲ,
ಎಲ್ಲರಲ್ಲೂ ಕೂಡ 1% ನಾವು ತಗೊಂಡ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಡೆಫಿನೆಟ್ಲಿ 6 ಜನನ ನಾವು ಯಾವುದೇ ಕಾರಣಕ್ಕೂ ಕೂಡ ಅವ್ರು ಕೊಡುವಂತ ನಾಲೆಡ್ಜ್ ನ ನಾವು ಅಳವಡಿಕೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ 6 ಜನರಲ್ಲಿ ಆ ನಾಲೆಡ್ಜ್ ನ ತಗೊಂಡು ನಾವು ಒಬ್ಬರಾಗ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಶೇರ್ ಮಾಡಿದವ್ರಿಗೆ. ಎಸ್, ಇವಾಗ ಇನ್ನೊಂದು ಗ್ರೇಟ್ ನ್ಯೂಸ್ ನ ಹೇಳೋದಕ್ಕೆ ಬರ್ತಿದೆ. ನೆಕ್ಸ್ಟ್ ಮುಂದಿನ ಅಪ್ಡೇಷನ್ ಯಾವ ತರ ಒಂದು ರೆವಲ್ಯೂಷನ್, ಮೋದಿಗೆ ರೆವಲ್ಯೂಷನ್ ಆಗೋಲಿಕ್ಕೆ ಹೊರಟಿದೆ. ಏನ್ ನಮ್ಮ ರಾಜು ಸರ್, ನಮ್ಮ ಸಮೀರ್ ಸರ್ ಚೆಕ್ ಅಂತ ನಮ್ಗೆ ಕಂಟೆಂಟ್ ನ ಬಿಟ್ಕೊಟ್ಟಿದ್ದಾರೆ. ನಮ್ಮ ರಾಜು ಸರ್ ಕೂಡ ಅದ್ರ ಬಗ್ಗೆ ಸ್ವಲ್ಪ ಕ್ಲೂನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರು ಬರ್ತಿರೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಗ್ರೇಟ್ ಬಳ್ಳಾರಿ ಲೆಜೆಂಡರಿ ಲೀಡರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಟೈಮ್ ಆಗ್ತಿದೆ, ಹಂಗಾಗಿ ಓಕೆ. ಗುಡ್ ಮಾರ್ನಿಂಗ್ ಡಿಯರ್ ಆಲ್ ಲೀಡರ್ಸ್. ಎಲ್ರು ಕೂಡ ಖುಷಿಯಾಗಿ ಒಂದು ಕಣ್ಣು, ಕಿವಿ, ಮೂಗು ಎಲ್ಲ ಬಾಯಿ ಪಂಚೇಂದ್ರಗಳೆಲ್ಲ ಕೂಡ ಇವತ್ತು ತೆರೆದು ಬಿಟ್ಟಿದೆ ಇವತ್ತಿನ ಕಾರ್ಯಕ್ರಮದಿಂದ. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಟ್ರೈನಿಂಗ್ ಸರ್, ನಾಗರಾಜು ಸರ್, ಅಂಡ್ ಗ್ರೇಟ್ MC. ಓಕೆ, ನಮ್ಮ ಮೇನ್ ಯೂತ್ ಐಕಾನ್ ಇವತ್ತೇನು MBA ಕೃಷ್ಣ ಸರ್, ಕಂಗ್ರಾಚುಲೇಷನ್ಸ್. ನಿಮ್ಗೂ ಕೂಡ ಅತ್ಯದ್ಭುತವಾದ MC. ಓಕೆ, ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೆ ಯಾರು ನೆಗೆಟಿವ್ ಆಗಿ ಮೋದಿಕನ್ನ ಬಿಟ್ಟಿದ್ರು, ಜಸ್ಟ್ ಏನ್ ಗೊತ್ತಾ, ಬಾಳ ಮಾಡಿದ್ದೆ ಅಂತ ಹೇಳ್ತಿರ್ತಾರೆ. ಸಿಂಪಲ್ ಆಗಿ ತಗೊಂಡೋಗ್ಬಿಟ್ಟು ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ 3/4 ಗಂಟೆ ಅಂತ ಕೊಡಿ. ಅದಾದ್ಮೇಲೆ ಅವರೇ ಹೇಳ್ತಾರೆ, ಸರ್ ನಾನು ಇದ್ ಮಿಸ್ಟೇಕ್ ಮಾಡಿದ್ದೆ, ಅದಕ್ಕೆ ನೀನ್ ಮೋದಿಕೇರ್ ಬಿಟ್ಟಿರೋದು ಅಂತ ಹೇಳ್ತೀರ. ಅಷ್ಟೇ ಸಿಂಪಲ್, ಬೇರೆ ಏನೂ ಇಲ್ಲ. ಜಾಸ್ತಿ ಮಾತಾಡಂಗಿಲ್ಲ, ನೋ ಡೈಲಾಗ್, ಓನ್ಲಿ ಆಕ್ಷನ್. ಅದ್ರ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಎಸ್, ಇವತ್ತಂತೂ ನನಗಂತೂ ಒಂದು ಸದಾವಕಾಶ ಕೊಟ್ಟಿದ್ದಾರೆ ನಮ್ಮ ರಾಜು ಸರ್. ಓಕೆ, ಒಂದು ಗ್ರೇಟ್ ನ್ಯೂಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಗ್ರೇಟ್ ನ್ಯೂಸ್ ನ ಒಂದು ವಿಷಯದ ಭಾಗವಾಗಿದ್ರೆ ನೀವೆಲ್ಲರೂ ಕೂಡ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ರು ಕೂಡ ಜಸ್ಟ್ ಒಂದ್ 2 ನಿಮಿಷ ಕೇಳಿಸ್ಕೊಡಿ ನೀವೆಲ್ಲರೂ ಕೂಡ. ಏನಪ್ಪಾ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ಅತ್ಯದ್ಭುತವಾಗಿ ಮೋದಿಕರಲ್ಲಿ ಇವತ್ತು ಗುಡ್ ನ್ಯೂಸ್ ಗಳ ಸುರಿಮಳೆ ಆಗ್ತಿದೆ. ಒಂದಂತೂ ನಿಜ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, 1996ರಿಂದ 2015 ತನಕ ಮೋದಿಕರಲ್ಲಿ ಒಂದ್ ಜಮಾನ, 2005ರಿಂದ ಮತ್ತೊಂದು ಜಮಾನ ಸ್ಟಾರ್ಟ್ ಆಯ್ತು. ಅಗೇನ್ ಮತ್ತೆ ಈ 9 ವರ್ಷ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ರೆವಲ್ಯೂಷನ್, ಮತ್ತೊಂದು ಜಮಾನ ಮೋದಿಕರಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದೇನಪ್ಪಾ ಅಂತಂದ್ರೆ ಇವತ್ತು ಎಲ್ಲೆಲ್ಲೂ ಕೂಡ ಮಾಡದೇ ಇರುವಂತ, ಓಕೆ, ಕರ್ನಾಟಕ ಅಂಡ್ ಬೈರತಿ ರಾಜ್ಯದ ಒಂದು ದೇಶದ ಯಾವ ಮೂಲೆಗಳಲ್ಲೂ ಆಗದೆ ಇರ್ತಕ್ಕಂತ ಒಂದು ದೊಡ್ಡ ಓಕೆ ರ್ಯಾಲಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಾಕಷ್ಟು ವಿಚಾರ ಇವತ್ತೇನು ನೋಡ್ಬೋದು. ಭಾರತ್ ಜೋಡೋ ಯಾತ್ರೆ ಅಂತ ಒಂದು ಕೆಲವರು ಮಾಡಿದ್ರು, ಜನಸಂದರ್ಶನ ಅಂಡ್ ಜನದರ್ಶನ ಅಂಡ್ ಜನಸೇವೆ, ಒಂದು ಸಾಕಷ್ಟು ಒಂದು ದರ್ಶನಗಳು ಮಾಡ್ತಾ ಬಂದ್ರು. ಸಮೀರ್ ಮೋದಿ ಸರ್ ಕೂಡ ನಮ್ಮ ಕರ್ನಾಟಕಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಸುಮಾರು 1 ಅಲ್ಲ 2 ಅಲ್ಲ 3 ಅಲ್ಲ 4 ದಿನಗಳ ಕಾಲ ಇವತ್ತು ಸುಮಾರು 600 ಕಿಲೋಮೀಟರ್ಗಳ ಪ್ರವಾಸ ಮಾಡ್ಲಿಕ್ಕಿದ್ದಾರೆ. ನಿಜವಾಗ್ಲೂ ಕೂಡ 6 ಸಿಟಿಗಳಲ್ಲಿ ನಡೀತಾ ಇದೆ. ಓಕೆ, ಹತ್ರ 4 ದಿನ ನಮ್ ಜೊತೆಗೆ ಇರ್ತಿದ್ದಾರೆ. 600 ಕಿಲೋಮೀಟರ್ ತನಕ ಇವತ್ತು ಅವರು ಜರ್ನಿನ ಮಾಡ್ಲಿಕ್ಕಿದ್ದಾರೆ. ಅಂತ ಒಂದು ಗ್ರೇಟ್ಫುಲ್ ಇವತ್ತು ನಮ್ಗೆ ಒಂದು ಸದಾವಕಾಶ ಬಂದಿದೆ. ನಿಜವಾಗ್ಲೂ ಹೇಳ್ತೀನಿ ನಾನು ಇವತ್ತು, ಯಾಕೆಂದ್ರೆ ಇವತ್ತು ಬರ್ತಾ ಇರ್ತಕ್ಕಂಥ ಯಾರಂದ್ರೆ ದೈವ ಪುರುಷ ಅಂತ ಹೇಳ್ಬೋದು, ದೈವ ಮಾನವ ಅಂತ ಹೇಳ್ತೀವಿ ಗೊತ್ತಾ. ಆ ತರದ ವ್ಯಕ್ತಿ ಎಷ್ಟು ಅವ್ರು ನೋಡಿದ್ರೆ ಸಾಕು, ಕೈ ಟಚ್ ಮಾಡಿದ್ರೆ ಸಾಕು, ಜೀವನದಲ್ಲಿ ಪಾವನ ಆಗೋಗ್ಬಿಡ್ತೀವಿ ನಾವಂತೂ. ಅಂತ ಒಂದು ಗ್ರೇಟ್ ಓಕೆ ಲೆಜೆಂಡ್ರಿ ಇವತ್ತು ನಮ್ಮ ಸಮೀರ್ ಮೋದಿ ಸರ್ ನಮ್ಮ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಸುಮಾರು 4 ದಿನ ತನಕ. ಓಕೆ, ಈ ತರದೊಂದು ಗ್ರೇಟ್ ನ್ಯೂಸ್ ನಮ್ಗೆಲ್ಲ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಅದು ಹೆಂಗ್ ನಡೀತಾ ಇದೆ ಅಂದ್ರೆ, ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಿಂದ ಹುಬ್ಳಿ ತನಕ ನಡೀತಾ ಹೋಗುತ್ತೆ ಕಾರ್ಯಕ್ರಮ. ಬೆಂಗಳೂರಲ್ಲಿ 10ನೇ ತಾರೀಕು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾವಾಗ ಅಂದ್ರೆ ಅದು ಕೂಡ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಬಂದಿದೆ ಆಲ್ರೆಡಿ ಗ್ರೂಪ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಶನಿವಾರ ಇರುತ್ತೆ ಅಂಡ್ ಭಾನುವಾರ ಅಂತ ಬಂದ್ರೆ ಓಕೆ ಅವತ್ತು ತುಮಕೂರು ಮತ್ತೆ ಚಿತ್ರದುರ್ಗ ಅವತ್ತಿರುತ್ತೆ. ಅದೇ ತರ ನೆಕ್ಸ್ಟ್ 12ನೇ ತಾರೀಕು ದಾವಣಗೆರೆ ಅಂಡ್ ರಾಣೆಬೆನ್ನೂರು ಆತರ ಹಾವೇರಿ ಇರುತ್ತೆ. ಅದರ ನಂತರ 13ನೇ ತಾರೀಕು ಗ್ರ್ಯಾಂಡ್ ಓಕೆ ಶೋ ಅಂತ ಹೇಳ್ಬೋದು, ಅದು ಎಲ್ಲಿಂದ್ರೆ ಹುಬ್ಳಿನಲ್ಲಿ ಇರುತ್ತೆ. ಸೊ ಪ್ರತಿಯೊಬ್ರು ಕೂಡ ಈಗ ಆಲ್ರೆಡಿ ನೂಕು ಸ್ಟಾರ್ಟ್ ಆಗಿದೆ. ಇವತ್ತು ಅದೇ ಪೋಸ್ಟರ್ ಬಂದಿತ್ತು 7,500 ಕನ್ಸಲ್ಟೆಂಟ್ ನ ಭೇಟಿ ಆಗ್ಬೇಕು ಅಂತ. ನಿಜವಾಗ್ಲೂ ನಾನು ಹೇಳ್ತೀನಿ, ಒಂದೊಂದು ಕಾರ್ಯಕ್ರಮಕ್ಕೆ 5,000-6,000 ಜನ ಬರುವಂತ ನಿರೀಕ್ಷೆಗಳಿದೆ. ನಾವಂತೂ ಈಗಲೂ ವೇಟ್ ಮಾಡ್ತಿದೀವಿ ಅಂತ ಒಂದು ಕಾರ್ಯಕ್ರಮಕ್ಕೆ. ಸುಮಾರು 7ರಿಂದ 8 ವರ್ಷ ಆಯ್ತು ನಾವು ಓಕೆ ಸಮೀರ್ ಮೋದಿ ಸರ್ನ ನೋಡಿ. ಇವತ್ತು ಮತ್ತೆ ನಮ್ ಕಣ್ಣು ತುಂಬಾ ನೋಡುವಂತ ಭಾಗ್ಯ ನಮ್ಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ರಾಜು ಸರ್ ಅಂಡ್ ವಿಜಯ್ ಸರ್ ಅಂಡ್ ಎಂಟೈರ್ ಕರ್ನಾಟಕ ಲೀಡರ್ಶಿಪ್ ಗೆ ಅವ್ರನ್ನ ಬರಮಾಡ್ಕೊಡ್ತಿರೋದಕ್ಕೋಸ್ಕರ. ಟಿಕೆಟ್ ನೀವೇನ್ ಗೊತ್ತಾ, ಇಷ್ಟು ದಿನ ಒಂದ್ ಲೆಕ್ಕ ಇತ್ತು, ಮತ್ತೆ ಹೇಳ್ತಿದ್ದೀನಿ ನೋಡಿ, ಇಷ್ಟು ದಿನ ಒಂಥರ ಇತ್ತು. ಓಕೆ, ಆರಾಮಾಗಿ ಹೋದ್ರೆ ಸಿಗುತ್ತೆ, ಆರಾಮಾಗಿ ನಮ್ ಲೀಡರ್ಸ್ ಹಿಂಗೆ ಹೇಳ್ತಿರ್ತಾರೆ, ಅಲ್ಲಿ ಹೋದ್ರೆ ಆರಾಮಾಗಿ ನಿಂತ್ಕೊಂಡ್ರೆ ಸಿಗುತ್ತೆ ಅಂತ. ಓಪನ್ ಆಗಿ ಹೇಳ್ತೀನಿ, ನಿಮ್ಗೆ ಬ್ಲಾಕ್ ಅಲ್ಲಿ ಟಿಕೆಟ್ ಸಿಗೋದು ಕಷ್ಟ ಆಗುತ್ತೆ ಈ ಸರಿ. ಯಾಕೆ ಅಂತಂದ್ರೆ ಇವತ್ತು ರಾಜು ಸರ್ ಬರ್ತಿದ್ದಾರೆ, ಇವತ್ತು ನಮಗೆ ಸುರೇಖಾ ಮೇಡಮ್ ಬರ್ತಿದ್ದಾರೆ ಅಂತಂದ್ರೇನೆ ಇವತ್ತು ನೂಕು ಸ್ಟಾರ್ಟ್ ಆಗಿ ಟಿಕೆಟ್ ಸಿಗೋದಿಲ್ಲ. ಅಂತದ್ದು ಕಂಪನಿಯ ಓನರ್ ಇವತ್ತು ಫೌಂಡರ್ ಬರ್ತಿದ್ದಾರೆ ಅನ್ನೋ ತರದಾದ್ರೆ ಯಾವ ತರ ಇರ್ಬೋದು ಅಂತ ಯೋಚನೆ ಮಾಡಿ ನೀವುಗಳೇ. ಸೊ ಅದಕ್ಕೇನೆ ಪ್ರತಿಯೊಬ್ರು ರೆಡಿ ಆಗ್ಬೇಕು. ಎಲ್ಲಾ ಕಡೆ ಕೂಡ ನಿಮ್ಮ ಟೀಮ್ ರೆಡಿ ಆಗ್ಬೇಕು. ನಿಮ್ ಟೀಮ್ ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದ್ ಯಾವ ತರ ಅಂದ್ರೆ, ನಿಮ್ ಟೀಮ್ ಅಲ್ಲಿ ಯಾರಿದ್ದಾರೆ ಪ್ರತಿಯೊಬ್ರಿಗೂ ಅರ್ಥ ಮಾಡಿಸ್ಬೇಕು. ಓಕೆ, ಯಾಕೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ತಿಳಿಸ್ಬೇಕು. ಅವ್ರ ಎಲ್ಲರನ್ನು ಕೂಡ ಸಿಸ್ಟಮ್ ಅಲ್ಲಿ ಕರ್ಕೊಂಡ್ ಬರ್ಬೇಕು.
ದಾವಣಗೆರೆ ಅಲ್ಲೊಂದು 10-20 ಜನ, ಓಕೆ, ಬೆಂಗಳೂರು ಅಲ್ಲೊಂದು 50 ಜನ, ಓಕೆ, ಹುಬ್ಳಿನಲ್ಲಿ ಒಂದು 50 ಜನ, ಹಾವೇರಿನಲ್ಲಿ ಒಂದು 50 ಜನ, ರಾಣೆಬೆನ್ನೂರಲ್ಲಿ ಒಂದು 50 ಜನ, ತುಮಕೂರಲ್ಲಿ ಒಂದು 50 ಜನ, ಚಿತ್ರದುರ್ಗದಲ್ಲಿ ಒಂದು 50 ಜನ. ಇದೇ ತರ ನೀವೇನ್ ಗೊತ್ತಾ, ಈ 10 ದಿನ ಬಿಸ್ನೆಸ್ ಕೆಲಸ ಮಾಡ್ತಿರಲ್ಲ ಗೊತ್ತಿಲ್ಲ, ಈ 1ನೇ ತಾರೀಕಿನ ನಾನು ಕೆಲಸ ಮಾಡ್ಬೇಕಾಗಿರೋದು ಹೈಯೆಸ್ಟ್ ಟೀಮ್ ಬಿಲ್ಡ್ ಮಾಡ್ಲಿಕ್ಕೆ. ನಾಗರಾಜ್ ಸರ್ ಹೇಳಿದ್ರು, ಟಿಕೆಟ್ ಅಮೌಂಟ್ ಅನ್ನ ಅಪ್ಲೈನ್ಗೆ ಕೊಟ್ಟು ಅಥವಾ MSc ಗಳಲ್ಲಿ ಬೇಗ ಬೇಗ ಹೋಗಿ ಅಮೌಂಟ್ ದುಡ್ಡು ಪೇ ಮಾಡಿ ಟಿಕೆಟ್ ನ ಕಲೆಕ್ಟ್ ಮಾಡ್ಕೊಂಡು ನೀವು ಅಟೆಂಡ್ ಮಾಡ್ಬೇಕು ಕಾರ್ಯಕ್ರಮಕ್ಕೆ. ಕೇವಲ ನೋಡಿ, ಯೋಚನೆ ಮಾಡಿ, ಒಂದು ಒನ್ ಡೇ ವರ್ಕ್ಶಾಪ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಬಟ್ ಅಂತದ್ರಲ್ಲಿ ಕಂಪನಿ ಇವತ್ತು ರಿಸ್ಕ್ ತಗೊಂಡು ಕೇವಲ 200 ರೂಪಾಯಿ ಪ್ಲಸ್ 36 ರೂಪಾಯಿ ಟ್ಯಾಕ್ಸ್, 236 ರೂಪಾಯಿಗೆ ಇವತ್ತು ಅತ್ಯದ್ಭುತವಾದ ಟ್ರೈನಿಂಗ್ ಅಂಡ್ ಜೊತೆ ಸಮೀರ್ ಮೋದಿ ಸರ್ದು ಇವತ್ತು ಈವೆಂಟ್ ಗೆ ನಿಮ್ಗೆ ಬರ್ಲಿಕ್ಕೆ ಒಂದು ಅದ್ಭುತವಾದ ಅವಕಾಶ ಇದೆ. ಪ್ರತಿಯೊಬ್ರು ಕೂಡ ಇರ್ಬೇಕು, ಯಾರು ಕೂಡ ಮಿಸ್ ಆಗ್ಬಾರ್ದು. ಅದ್ ಯಾವ ತರ ಇದೆ ಅನ್ನುವಂಥದ್ದನ್ನ ಒಂದ್ 2 ನಿಮಿಷ ವಿಡಿಯೋ ಇದೆ, ಜಸ್ಟ್ ಒಂದು ಚೆಕ್ ಮಾಡ್ಕೊಂಡ್ ಬರುವ. ಪ್ರತಿಯೊಬ್ರು ಕೂಡ ಜಸ್ಟ್ ಇರಿ. ಸ್ಕ್ರೀನ್ ಶೇರ್ ಆಗಿಲ್ಲಲ್ಲ ಸರ್? ಸರ್ ಆಗಿದೆ, ಪ್ಲೇ ಮಾಡಿ ಸರ್. ಪ್ಲೇ ಆಗ್ತಿಲ್ಲ. ಪ್ಲೇ ಆಗ್ತಿಲ್ವಾ? ಇಲ್ಲ. ಒಂದ್ ನಿಮಿಷ ಸ್ಕ್ರೀನ್ ಅಲ್ಲಿ ಮಾಡ್ತೀನಿ. ಪ್ರತಿಯೊಬ್ರು ನೋಡಿ ಜಸ್ಟ್ ಯಾವ ತರ ಮೊಮೆಂಟಮ್ ಕ್ರಿಯೇಟ್ ಆಗಿದೆ ಅಂದ್ರೆ, ಇಡೀ ಕರ್ನಾಟಕ ಇವತ್ತು ನಮ್ಮ ರಾಜು ಸರ್, ವಿಜಯ್ ಸರ್ ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ರಿಗೆ ಟೈಮೇ ಇಲ್ಲ. ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಅನ್ಸುತ್ತೆ ಅಂದ್ರೆ, ಇವತ್ತು ನಮ್ಮಗಳ ಹತ್ರ ಇವತ್ತು ಸ್ಟೂಡೆಂಟ್ ಗಳ ಹತ್ರ ಕಲಿತಾರೆ, ಸ್ಟೂಡೆಂಟ್ ತರ ಟ್ರೈನಿಂಗ್ ಅಟೆಂಡ್ ಮಾಡ್ತಾರೆ, ಇಷ್ಟೆಲ್ಲಾ ಮಾಡ್ತಿದ್ದಾರೆ. ಅವರಂತೂ ಸಿಕ್ಕಾಪಟ್ಟೆ ನಮ್ಗಳಿಗೋಸ್ಕರ ಇವತ್ತು ಅವರ ಒಂದು ಲೈಫ್ ನ ಇಟ್ಟಿದ್ದಾರೆ. ಅದಕ್ಕೆ ನೋಡ್ಕೊಂಡ್ರೆ ಓಕೆನಾ? ಬರ್ತಾ ಇದೆಯಾ? ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಎಸ್, ನಿಜವಾಗ್ಲೂ ಕೂಡ ನಮಗಂತೂ ಮೋಟಿವೇಶನ್ ಟೆಂಪ್ಟ್ ಆಗ್ತಿದೀವಿ. ಓಕೆ, ಆ ಒಂದು ಈವೆಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕೂಡ. ಹುಬ್ಳಿನಲ್ಲಿ ಅದೇ ಇವತ್ತು ಯಾವತ್ತು ಬೆಂಗಳೂರಲ್ಲಿ 10ನೇ ತಾರೀಕು ಇರುತ್ತೆ. ಓಕೆ, ಟೈಮಿಂಗ್ಸ್ ಸಮೇತ ಕೊಟ್ಟಿದ್ದಾರೆ ಇಲ್ಲಾಗ್ಲೇ 3:30 ಅಂತೇಳಿ. ಓಕೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸರಿ. ಗ್ರೂಪ್ ಅಲ್ಲೆಲ್ಲ ಹಾಕ್ತಾರೆ ಇವಾಗ. ಪ್ರತಿಯೊಬ್ರು ಕೂಡ ರೆಡಿ ಆಗ್ಬೇಕು. ನೀವು ರೆಡಿ ಆಗೋದಲ್ಲ, ನಿಮ್ಮ ಟೋಟಲ್ ಟೀಮ್ ಸಮೇತ ರೆಡಿ ಆಗ್ಬೇಕು. ನಮ್ಮೆಲ್ಲರ ಭವಿಷ್ಯವನ್ನ ಕೂಡ ಉಜ್ವಲ ಮಾಡ್ಲಿಕ್ಕೋಸ್ಕರ. ಯಾಕೆಂದ್ರೆ ಆಜಾದಿ ಮಂತಲ್ಲಿ, ಆಜಾದಿ ಅಂತಂದ್ರೆ ಸ್ವಾತಂತ್ರ್ಯ ಬಂದಿರುವಂತ ತಿಂಗಳಲ್ಲಿ ನಮ್ಮೆಲ್ಲರ ಆರ್ಥಿಕ ಸ್ವಾತಂತ್ರ್ಯವನ್ನ ಕೂಡ ಕೊಟ್ಟು ನಮ್ಮೆಲ್ಲರೂ ಕೂಡ ಸದೃಢರನ್ನಾಗಿ ಮಾಡ್ಲಿಕ್ಕೆ ನಮ್ಮ ಇವತ್ತು ಸಮೀರ್ ಮೋದಿ ಸರ್ ಇವತ್ತು ಸಿದ್ಧವಾಗಿದ್ದಾರೆ. ನಾವೆಲ್ಲರೂ ಕೂಡ ರೆಡಿ ಆಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಓವರ್ ಟು MC. ಥ್ಯಾಂಕ್ ಯು.
ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ 10 ನಿಮಿಷ ಲೇಟ್ ಆದ್ರೂ ಕೂಡ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ದೀರಾ. ಎಸ್ ಸಮೀರ್ ಮೋದಿ ಸರ್ ನಿಜವಾಗ್ಲೂ ಸಮೀರ್ ಮೋದಿ ಸರ್ನ ಸುಮಾರು 8 ವರ್ಷದಿಂದ ಕರ್ನಾಟಕಕ್ಕೆ ಬಂದಿಲ್ಲ. ಸೊ ಒಂದು ಬೆಸ್ಟ್ ಆಪರ್ಚುನಿಟಿ. ಈಗ ಜಾಯ್ನ್ ಆಗಿರುವಂತಹ ಕನ್ಸಲ್ಟೆಂಟ್ ಕೂಡ ಸಮೀರ್ ಮೋದಿ ಸರ್ನ, ನಮ್ಮ ಕಂಪನಿಯ ಫೌಂಡರ್ ನ ನೋಡುವಂತಹ ಒಂದು ಸುವರ್ಣ ಅವಕಾಶ ಇದೆ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಅಂಡ್ ಫ್ಯಾಮಿಲಿ ಸಮೇತ ನಿಮ್ಮ ಫ್ಯಾಮಿಲಿ ಯಾರ್ಯಾರು ನೆಗೆಟಿವ್ ಇದ್ದಾರೆ ಫ್ಯಾಮಿಲಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಈಗ ಮಂತ್ ಎಂಡ್ ಕ್ಲೋಸಿಂಗ್ ಇದೆ ಇವತ್ತು ನಾಳೆ. ಈ ಮಂತ್ ಯಾವ್ದೇ ಕಾರಣಕ್ಕೂ ಬಿಟ್ಟಿದ್ದೀರಾ ಅಂತಂದ್ರೆ 1 ಪಾಯಿಂಟ್ 2 ಪಾಯಿಂಟ್ ಅಲ್ಲಿ ಮಿಸ್ ಆಗುತ್ತೆ, ಯಾವ್ದೇ ಕಾರಣಕ್ಕೆ ಇರೋದಿಲ್ಲ. ಸೊ ಅದಕ್ಕೆ ಬೇಗ ಚೆಕ್ ಮಾಡ್ಕೊಳ್ಳಿ. PVP ಚೆಕ್ ಮಾಡ್ಕೊಳ್ಳಿ, GPU ಚೆಕ್ ಮಾಡ್ಕೊಳ್ಳಿ. ಧನ್ವರ್ಷ್ ಯಾರು ಸ್ಲೋ ನಲ್ಲಿ ಇದ್ದೀರಾ, ಅಂಡ್ ಜೊತೆಗೆ ಯಾರೆಲ್ಲ ಕೂಡ ಇವತ್ತು ಶ್ರೀಲಂಕಾ ರೇಸ್ ಅಲ್ಲಿ ಇದ್ದೀರಾ, ಯಾರು ಬಿಟ್ಕೊಡೋದ್ ಬೇಡ, ಸಫರ್ ಆಗೋದ್ ಬೇಡ. ಫೈನಲ್ ಮೂಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೋಗ್ಬೇಕು ಅಂತಲ್ಲ ನಾನು ಹೇಳ್ತಿರೋದು. ನ್ಯಾಚುರಲ್ ಆಗಿ ಏನ್ ಮಾಡ್ಬೋದು ಚೆಕ್ ಮಾಡ್ಕೊಂಡು ರಿಸ್ಕ್ ತಗೊಳ್ಳಿ ಜೀವನದಲ್ಲಿ. ಈ ಒಂದು ಕಾರ್ಯಕ್ರಮ ಇವತ್ತೇನು ಈ ಮಂತ್ ಅಲ್ಲಿ ಬಿಗ್ಗೆಸ್ಟ್ ಮಿರಾಕಲ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಅಡಿಪಾಯ ಆಗುತ್ತೆ ನಿಮ್ದು. ನೆಕ್ಸ್ಟ್ ಮಂತ್ 30 days ಇರುತ್ತೆ ನಿಮ್ಗೆ ಟೈಮ್ ಕೂಡ. ಅದಕ್ಕೆ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಂತ್ ಎಂಡ್ ಕೂಡ ಅದ್ಭುತವಾಗಿ ಕ್ಲೋಸಿಂಗ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಎಸ್ ಡಿಯರ್ ಲೀಡರ್ಸ್, ಎಸ್ ಲಿಮಿಟೆಡ್ ಟಿಕೆಟ್ಸ್ ಇರೋದ್ರಿಂದ 2,000 ಅಷ್ಟೇ ಟಿಕೆಟ್ ಇರೋದು. ಸೊ ತುಂಬಾ ಬೇಡಿಕೆ ಇದೆ, 5,000 ಅಷ್ಟು ಬೇಡಿಕೆ ಇದೆ. ಸೊ ಎಲ್ಲರೂ ಕೂಡ ನಿಮ್ಮ ಅಪ್ಲೈನ್ ಲೀಡರ್ಗೆ ಅಮೌಂಟ್ ನ ಪೇ ಮಾಡಿ ಆದಷ್ಟು ಬೇಗ, ನಾಳೆನೆ ಲಾಸ್ಟ್ ಡೇಟ್ ಅಂತ ನೀವು ಕನ್ಸಿಡರ್ ಮಾಡಿ ನಾಳೆನೆ ಪೇಮೆಂಟ್ ಮಾಡಿ ನೀವು ಟಿಕೆಟ್ ನ ಬೈ ಮಾಡಿ. ಎಸ್ ಎಲ್ರಿಗೂ ಕೂಡ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಗ್ರಾಟಿಟ್ಯೂಡ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ 6 ಜನ ಕೋರ್ ಲೀಡರ್ ಅಂಡ್ ರಾಜು ಸರ್ಗೆ. ಸರ್ ಸ್ವಾಮಿ ಸರ್ ಹೆಂಡ್ ಮಾಡಿ.